ಶಂಕರ್ ನಾಗ್ ಸರ್ ಅವರ ನಿರ್ದೇಶನದ ಮಾಲ್ಗುಡಿ ಡೇಸ್ ನ ಕ್ಯಾಮ್ರಾಮನ್ ನಮ್ಮ ಎಸ್ ರಾಮಚಂದ್ರ ಅವರು ಕಾಶಿನಾಥ್ ಅವ್ರ ಜೊತೆಗಿರಬಹುದು, ನಾಗಾಭರಣ ಅವ್ರ ಜೊತೆಗಿರಬಹುದು, ಅನೇಕ ಮಹಾಮಹಿಮರ ಜೊತೆಗೆ ಕೆಲಸ ಮಾಡುವಂತಹ ಕ್ಯಾಮ್ರಾಮನ್ ಎಸ್ ರಾಮಚಂದ್ರ ಅವರು. ಅವ್ರ ಮಗಳ ಜೊತೆ ಮಾತಾಡೋಣ. ಮೀನಾಕ್ಷಿ ಅಂತ. ಅಮ್ಮ ನಮಸ್ತೆ ಅಮ್ಮ. ಎಸ್ ರಾಮಚಂದ್ರ ಅವ್ರ ಪತ್ನಿ. ಫಿಟ್ ಅಂಡ್ ಫೈನ್ ಆಗಿದ್ದಾಳೆ. ಅಬ್ಬಾ ದೇವ್ರ ಹಿಂಗೆ ಇಟ್ಟಿರ್ಲಿ. ನೋಡಿ ಮನೆ ಬಹಳ ಚೆನ್ನಾಗಿದೆ, ಕಲಾತ್ಮಕವಾಗಿದೆ. ಅಪ್ಪ ಇದ್ದಾಗಲೇ ಕಟ್ಟಿದ್ದು. ಹೀಗೆ ತುಂಬಾ ಜನಕ್ಕೆ ಯಾರು ಎಸ್ ರಾಮಚಂದ್ರ ಅಂತ ಗೊತ್ತಿಲ್ಲ. ರಾಮಚಂದ್ರ ಅಂತಂದ್ರೆ ಮಾಲ್ಗುಡಿ ಡೇಸ್ ಅಂದ್ಬಿಡ್ತೀನಿ ಅದೊಂದೇ. 1976-77 ಅಪ್ಪಂಗೆ ಋಷ್ಯಶೃಂಗ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಪ್ರೊಡಕ್ಷನ್ ನೋಡ್ಕೊಳ್ತಿದ್ರು, ಸೆಟ್ ಡಿಸೈನ್ ನೋಡ್ಕೊಳ್ತಿದ್ರು, ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ಒಂದು 80 ಸಿನಿಮಾ ಮಾಡಿದ್ದಾರೆ. ಎಷ್ಟೋ ಸಿನಿಮಾಗಳಿಗೆ ಗೋಸ್ಟ್ ಡೈರೆಕ್ಟ್ ಮಾಡಿದ್ದು ಆಕ್ಚುಲಿ ಎಸ್ ರಾಮಚಂದ್ರ. ಹೆಸರು ನಿರ್ದೇಶಕರದ ಹೌದು, ಆದ್ರೆ ನಿರ್ದೇಶನ ಆಕ್ಚುಲಿ ಮಾಡಿದ್ದು ಅಪ್ಪ ಅನ್ನೋದನ್ನ ನಾನು ತುಂಬಾ ಜನರಿಂದ ಕೇಳಿದೀನಿ. ಅಪ್ಪ ಅಮ್ಮಂದು ಕೂಡ ಲವ್ ಮ್ಯಾರೇಜ್. ಆ ಸಿಗರೆಟ್ ನೆಲ್ಲ ಮುರ್ದ್ ಕಿಟಕಿ ಹೊರಗಡೆ ನಾವೆಲ್ಲ ಅಲ್ಲಿ ಹಾಕಿದ್ವಿ. ಇವ್ರು ಬಂದ್ ರಾತ್ರಿ ನೋಡ್ತಾರೆ ಸಿಗರೆಟ್ ಇಲ್ಲ. ಇನ್ನೊಂದ್ಸಲ ಅವ್ರನ್ನ ನಾನು ಈ ಕಟ್ಟಿಗೆ ಸಿಕ್ಕಾಕ್ಸಿದ್ದೆ. ಆರ್ತಿ ಅವರು ಮಾತಾಡಿಸ್ಬೇಕಾದ್ರೆ ನಮ್ಮ ಅಮ್ಮ ಹೇಳ್ತಿದ್ರು, ನೀವು ತುಂಬಾ ಬಡಿವಾರ ಮಾಡ್ತೀರಂತೆ ಅಂತ ಅಂದಿದ್ದೆ. ಅಂದ್ಮೇಲೆ ಯಾವತ್ತೂ ಮಕ್ಕಳ ಎದುರಿಗೆ ಅಟ್ಲೀಸ್ಟ್ ಕನ್ನಡ ಹೀರೋಯಿನ್ಗಳ ವಿಶ್ಲೇಷಣೆ ನೀನ್ ಮಾಡಕ್ ಹೋಗ್ಬೇಡ. ಸರಿ ಜಗಳ ಆಗ್ತಿತ್ತು ನಂಗೆ ನಮ್ಮ ಅಪ್ಪಂಗೆ. ಬೇರೆ ವಿಷಯಕ್ಕೆ ವರ್ಷಗಟ್ಲೆ ಮಾತೆಲ್ಲ ಬಿಡ್ತಿದ್ವಿ. ಇಲ್ಲ ಅವ್ರು ಬಿಡ್ತಿದ್ರು, ಇಲ್ಲ ನಾನ್ ಮಾತು ಬಿಡ್ತಿದ್ದೆ. ಎಲ್ಲರೂ ಮಕ್ಕಳಿಗೆ ಅಂತ ಮಾಡಿರ್ತಾರಲ್ವಾ, ಅವ್ರಿಗೆ ಅದು ಆ ರೀತಿಯ ಒಂದು ವ್ಯಾಮೋಹ ಇರ್ಲಿಲ್ಲ. MA ಮಾಡಕ್ಕಾದ್ರು ದುಡ್ಡು ಕೊಡಿಯಪ್ಪ ಅಂದ್ರೆ ಇಲ್ಲ, ಏನ್ ಬೇಕಾದ್ರು ಮಾಡ್ಕೊ. ಲಾಸ್ಟ್ ಅಲ್ಲಿ ಅವ್ರನ್ನ ಹ್ಯಾಂಡಲ್ ಮಾಡಕ್ ಗೊತ್ತಿದೆ ನನಗೊಬ್ಬಳಿಗೆ. ನಾವು ಎಲ್ಲ ಶುಗರ್ ಇಂದ ಬಹುಶಃ ಅವ್ರದ್ದು ತೂಕ ಕಮ್ಮಿ ಆಗ್ತಿದೆ ಅಂತ ನಮಗನ್ಸಿತ್ತು. ಜನವರಿಲಿ ನಮಗೆ ಗೊತ್ತಾಗಿದ್ದು ಅವರಿಗೆ ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ಅಂತ. 7th ಆಸ್ಪತ್ರೆಗೆ ಸೇರಿದೀವಿ. Jan 10th he was no more. ಸ್ನೇಹಿತರೆ, ಈಗ ನಾನು ಇರುವಂತದ್ದು ಎಸ್ ರಾಮಚಂದ್ರ ಸರ್ ಅವರ ಮನೆ ಮುಂದೆ, JP ನಗರ, ಬೆಂಗಳೂರು. ಮಾಲ್ಗುಡಿ ಡೇಸ್ ಖ್ಯಾತ ಧಾರಾವಾಹಿ ಅಥವಾ ಆ ಕಾಲದ ವೆಬ್ ಸೀರೀಸ್ ಅಂತ ಕರಿಬಹುದು. ಶಂಕರ್ ನಾಗ್ ಸರ್ ಅವರ ನಿರ್ದೇಶನದ ಮಾಲ್ಗುಡಿ ಡೇಸ್ ನ ಕ್ಯಾಮ್ರಾಮನ್ ನಮ್ಮ ಎಸ್ ರಾಮಚಂದ್ರ ಅವರು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಬಹಳಷ್ಟು ಅದ್ಭುತವಾದ ಕನ್ನಡದ ಸಿನಿಮಾಗಳು, ಅದು ಕಾಶಿನಾಥ್ ಅವ್ರ ಜೊತೆಗಿರಬಹುದು, ನಾಗಾಭರಣ ಅವ್ರ ಜೊತೆಗಿರ್ಬೋದು, ಶಂಕರ್ ನಾಗ್ ಅವ್ರ ಜೊತೆಗಿರ್ಬೋದು, ಅನೇಕ ಮಹಾಮಹಿಮರ ಜೊತೆಗೆ ಕೆಲಸ ಮಾಡುವಂತಹ ಕ್ಯಾಮ್ರಾಮನ್ ಎಸ್ ರಾಮಚಂದ್ರ ಅವರು. ಆದ್ರೆ ಅವರು ಭೌತಿಕವಾಗಿ ನಮ್ಮ ಜೊತೆಗಿಲ್ಲ, ಅವರು ತೀರ್ಕೊಂಡಿದ್ದಾರೆ. ಆದ್ರೆ ಅವರ ಕುಟುಂಬ ಇದೆ, ಅವರ ಪತ್ನಿ ಮತ್ತು ಅವ್ರ ಮಗಳಿದ್ದಾರೆ. ಅವ್ರ ಮಗಳ ಜೊತೆ ಮಾತಾಡೋಣ. ವರ್ಷ ಅವರು ಕೂಡ ಯೂಟ್ಯೂಬ್ ವಾಹಿನಿಗಳಲ್ಲಿ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೆ. ಜೊತೆಗೆ ರಂಗಭೂಮಿ ಕಲಾವಿದೆ ಅವರು, ವರ್ಷ ಅವರು, ಎಸ್ ರಾಮಚಂದ್ರ ಅವ್ರ ಮಗಳು. ಅವ್ರ ಜೊತೆ ಮಾತಾಡೋಣ. ಎಸ್ ರಾಮಚಂದ್ರ ಅವ್ರ ಬದುಕು ಹೇಗಿತ್ತು ಒಟ್ಟಾರೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಇದು. ಬನ್ನಿ, ನಿಮ್ಗೆ ಸ್ವಾಗತ ಅಂತ ನಾನು ಕೇಳ್ಕೊತೇನೆ. ಬನ್ನಿ. ಅಕ್ಕ ತಂಗಿಯರೇ, ಬಂಧು ಭಗಿನಿಯರೇ, ಆಟ ಶುರು ಮಾಡೋದಕ್ಕೆ ಮುಂಚೆ ನಾನು ನಮ್ಮ ನಾಗನ ಬಗ್ಗೆ ಒಂದು ಕಥೆ ಹೇಳ್ತೀನಿ. ನಮಸ್ಕಾರ. ಬರ್ಬೋದಾ? ನೀವು ಹಾಕೊಂಡ್ಬಿಟ್ಟಿದ್ದಲ್ಲ. ಇವರೇ ವರ್ಷ, ಎಸ್ ರಾಮಚಂದ್ರ ಅವರ ಪುತ್ರಿ. ನಮಸ್ತೆ. ನಮಸ್ತೆ. ನೀವು ಕಾರ್ಯಕ್ರಮ ನೋಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ. ನಿಮ್ದು ಹಳೆ ಪರಿಚಯ ಬಿಡಿ. ನಾವು ವರ್ಷ ಅವರು ಹಳೆ ಥಿಯೇಟರ್ ಗೆಳೆಯರು, ತುಂಬಾ ಹಿಂದೆ ನಾಟಕ ಮಾಡಿದ್ವಿ. ಹೌದು, ಆ ಥರದ್ದು. ಬನ್ನಿ. ತಾಯಿ ಮೀನಾಕ್ಷಿ ಅಂತ. ಅಮ್ಮ ನಮಸ್ತೆ ಅಮ್ಮ. ಎಸ್ ರಾಮಚಂದ್ರ ಅವ್ರ ಪತ್ನಿ. ಓಕೆ. ಎಷ್ಟು ಅಮ್ಮಂಗೆ ಏಜು? ಅಮ್ಮಂಗೆ ಎಷ್ಟು? 72. 72. ಗ್ರೇಟ್. ಫಿಟ್ ಅಂಡ್ ಫೈನ್ ಆಗಿದ್ದಾಳೆ. ಅಬ್ಬಾ ದೇವ್ರ ಹಿಂಗೆ ಇಟ್ಟಿರ್ಲಿ. 100 ವರ್ಷ ಅಮ್ಮ, ನಿಮ್ಮ ಆಶೀರ್ವಾದ ಇರಲಿ. ಪ್ಲೀಸ್. ನೋಡಿ ಮನೆ ಬಹಳ ಚೆನ್ನಾಗಿದೆ, ಕಲಾತ್ಮಕವಾಗಿದೆ. ಇದರ ಸರ್ವಿದಾಗ ಮಾಡಿದ್ದ? ಅಪ್ಪ ಇದ್ದಾಗಲೇ ಕಟ್ಟಿದ್ದು. 90ಲಿ ನಾನು ಇಲ್ಲಿರ್ತಾ ಈಗ ಒಂದು 20 ವರ್ಷಕ್ಕೆ ಬಂತು. 90ರಿಂದ ಇಲ್ಲೇ ಇದೀವಿ. ನಾನು ಇಲ್ಲಿ ಮೇಲಿರ್ತಾ 20 ವರ್ಷಕ್ಕೆ ಬಂತು. ಸೊ ಒಟ್ಟು 36 ವರ್ಷದಿಂದ ಇದೇ ಮನೇಲಿ ಇದೀವಿ. ಇದೇ ಮನೆಯಲ್ಲಿ. ಓಕೆ. 1990ರಿಂದ ಇಲ್ಲಿದ್ದೀವಿ. ಓಕೆ. JP ನಗರ. ಗ್ರೇಟ್. ಸರ್ ಇದೆಲ್ಲ ಏನಾರು ಇದೆಯಾ? ಮೊಮೆಂಟೋಸ್ ಏನು ತೋರಿಸ್ಬೋದಾ? ಅವ್ರದ್ದು ಏನು ಇದು? ಅವ್ರಿದ್ದ ಮನೆ ಅಲ್ಲ, ಅಪ್ಪ ಇದ್ದಿದ್ದು ಕೆಳಗಿನ ಮನೇಲಿ ಇದ್ದಿದ್ದು. ಅಮ್ಮ ಕೂತಿದ್ರಲ್ಲ? ಅಲ್ಲಿದ್ಲ, ಅಮ್ಮ ಇದ್ಲಲ್ಲ, ಅಲ್ಲಿ ಇದ್ದಿದ್ದು. ಈ ಮೊದ್ಲು ಈ ಮನೆಗೆ ಬಂದಾಗ ಅವ್ರದ್ದು ಫಿಲ್ಮ್ ಇಂಡಸ್ಟ್ರಿ ಯಾವ ಥರದ್ದು ಅಂತ ಗೊತ್ತು. ಮತ್ತು ಅವರು ಕೂಡ ಏನು ಕಮರ್ಷಿಯಲ್ ಸಿನಿಮಾದಲ್ಲಿ ಹೆಚ್ಚಾಗಿ ಮಾಡ್ತಿರ್ಲಿಲ್ಲ. ಹಾಗಾಗಿ ಒಂದು ಬೇರೆ ಇನ್ಕಮ್ ಇರಬೇಕು ಅಂತ ಹೇಳಿ ಅಮ್ಮ ಸ್ವಲ್ಪ ಒತ್ತಾಯ ಮಾಡಿ ಮೇಲ್ಗಡೆ ಒಂದು ಪೋರ್ಷನ್ ಕಟ್ಸೋಣ, ಬಾಡಿಗೆ ಕೊಡೋಣ, ಅಟ್ಲೀಸ್ಟ್ ಒಂದು ರೆಗ್ಯುಲರ್ ಇನ್ಕಮ್ ಆಗುತ್ತೆ ಅಂತ ಹೇಳಿ ಆಗ ಕಟ್ಬೇಕಾದ್ರೆ 2 ಪೋರ್ಷನ್ ಕಟ್ಟಿದ್ವಿ. ಸೆಪರೇಟ್ ಫ್ಲೋರ್ಸ್, ಸೆಪರೇಟ್ ಮನೆಗಳು. ಸೊ ನಾವು ಸಣ್ಣವರಿದ್ದಾಗ ಕೆಳಗಡೆನೇ ಇದ್ವಿ, ನಾನು, ನನ್ನ ತಂಗಿ, ತಾಯಿ ಎಲ್ಲ. ಇದು ಬಾಡಿಗೆ ಕೊಟ್ಟಿದ್ವಿ. ನನ್ನ ಮದುವೆ ಆಗಿ ನಾನು ಅಮೇರಿಕದಲ್ಲಿದ್ದೆ. ವಾಪಸ್ ಬರ್ತೀನಿ ಅಂತಂದಾಗ ಇಲ್ಲೇ ಮೇಲೆ ಬಂದಿರಿ ಅಂತ ಹೇಳಿ, ಸೊ ನಾನು US ಇಂದ ವಾಪಸ್ ಬಂದಾಗಿಂದ ಇಲ್ಲಿ ಮೇಲ್ಗಡೆ ತಾಯಿ ಅಮ್ಮ ಅಪ್ಪ ನಾ ಬಂದಾಗ ಅಪ್ಪ ಇದ್ರು. ಇದೇ ಮನೇಲಿ ಇದ್ದೀವಿ. ಇದು 2 ಫ್ಲೋರ್. 2 ಫ್ಲೋರ್. ಗ್ರೇಟ್. ವೆರಿ ನೈಸ್. ಸೂಪರ್. ಬನ್ನಿ ಮಾತಾಡೋಣ. ನಿಮ್ಮ ತಂದೆ ಬಗ್ಗೆ ಮಾತಾಡಿ ಅಂತ ಮನವಿ. ಏನು? ಬನ್ನಿ ಕೂತ್ಕೊಳ್ಳಿ. ಸಂಗೀತ ಸ್ವಲ್ಪ ಡೌನ್ ಆಗಿದ್ದೀನಿ. ಸ್ಪೇನು ಫ್ರಾನ್ಸ್ದು ಮ್ಯಾಚ್ ಇತ್ತು ನೋಡಿ, ಲೇಟ್ ಮಲಗಿದ್ದು, ಹಾಗಾಗಿ ಮುಖ ಎಲ್ಲ ಸ್ವಲ್ಪ ಹಿಂಗಾಗಿದೆ. ಬಟ್ ಅದರ್ವೈಸ್ ಓಕೆ. ಏನು ಮಾಡಿ ಬೆಳೆಸಿದ್ರಿ ಇತ್ತೀಚೆಗೆ ಆಕ್ಟಿವಿಟೀಸ್? ಇತ್ತೀಚೆಗೆ ನಾನು ಹೀಗೊಂದು ಆಲ್ಮೋಸ್ಟ್ 1.5 ವರ್ಷದಿಂದ ಪಾಡ್ಕಾಸ್ಟ್ ಮಾಡ್ತಿದ್ದೀನಿ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ 100ಕ್ಕೆ 100 ಕರ್ನಾಟಕ ಅಂತ ಪಾಡ್ಕಾಸ್ಟ್ ಹೆಸರು. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಹೆಸರು.
ಅದಲ್ಲದೆ ಟೀಚ್ ಮಾಡ್ತೀನಿ ರೇಡಿಯೋ ಆ್ಯಂಡ್ ಪಾಡ್ಕಾಸ್ಟಿಂಗ್ ದಯಾನಂದ ಸಾಗರ್ ಯೂನಿವರ್ಸಿಟಿಲಿ. ವಾಯ್ಸ್ ಓವರ್ಸು, ಆಮೇಲೆ ನನ್ನ ಫ್ರೆಂಡ್ದೊಂದು ಕಂಪ್ನಿ ಇದೆ, ಅದಕ್ಕೋಸ್ಕರ ಈ ಕಮರ್ಷಿಯಲ್ ಪಾಡ್ಕಾಸ್ಟ್ ಡೈರೆಕ್ಟ್ ಮಾಡ್ತೀನಿ. ಅದು ಐಡಿಯೇಷನ್ ಆ್ಯಂಡ್ ಡೈರೆಕ್ಷನ್ನು. ಆ್ಯಕ್ಟಿಂಗ್ ಒಂದು ಸ್ವಲ್ಪ. ಆ್ಯಕ್ಟಿಂಗು ನನ್ನ ಬಹುಶಃ ನಾನು ಹೆಂಗೆ ಕಾಣ್ತೀನಿ, ನನ್ನ ಏಜಿಗೆ ಸರಿಯಾದ ಪಾತ್ರಗಳು ಸಿಗಲ್ವೋ ಇರಲ್ವೋ ಗೊತ್ತಿಲ್ಲ. ಬಟ್ ತುಂಬ ಚೂಸಿ ಆಗಿದ್ದೀನಿ, ಬಟ್ ಕಮ್ಮಿಯಾಗಿ. ಬಟ್ ಇದಿಷ್ಟು ನನ್ನ ಒಂದಿಷ್ಟು ಆ್ಯಕ್ಟಿವಿಟಿಗಳು. ಆ್ಯಂಡ್ ಮೂಲತಃ ನೀವು ರೇಡಿಯೋ ಜಾಕಿ ಕೂಡ ಆಗಿದ್ದವರು. ರೇಡಿಯೋ ಜಾಕಿ ನಾನು ತುಂಬ ಹಿಂದೆ ಆಗಿದ್ದೆ. ಫಸ್ಟ್ ಈ ಆಕಾಶವಾಣಿಲಿದ್ದೆ, FM ರೈನ್ಬೋದಲ್ಲಿ ಇದ್ದೆ. ಅದಾದ ನಂತರ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಂತಿತ್ತು. ಹೌದು, ವರ್ಲ್ಡ್ ಸ್ಪೇಸ್. ಅದಾದಮೇಲೆ ಯಾವಾಗ ಎಲ್ಲ ನಮ್ಮ ಕನ್ನಡ FM ಚಾನೆಲ್ಗಳು ಬಂದ್ವಲ್ಲ ಒಟ್ಟಿಗೆ ಒಂದೇ ವರ್ಷದಲ್ಲಿ ಬಂದು 2006ರಲ್ಲಿ ರೇಡಿಯೋ ಮಿರ್ಚಿ, ಬಿಗ್ FM, ಫೀವರು, ರೆಡ್ FM. ಸೊ ಆಗ ಮಿರ್ಚಿ ಸೇರಿಕೊಂಡೆ. ಸುಮಾರು ವರ್ಷ ಪ್ರೋಗ್ರಾಮಿಂಗ್ ಹೆಡ್ ಆಗಿಯೂ ಇದ್ದೆ, RJ ಆಗೂ ಇದ್ದೆ. ಅದೆಲ್ಲ ಮಾಡಿ ಈಗ ಒಂದಿಷ್ಟು ವರ್ಷದಿಂದ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡ್ತಿದ್ದೀನಿ. ವೆರಿ ನೈಸ್. ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡೋದಾದ್ರೆ, ಎಸ್ ರಾಮಚಂದ್ರ ಅವರು ಖ್ಯಾತ ಛಾಯಾಗ್ರಾಹಕರು, ಬಹಳ ಖ್ಯಾತನಾಮ ಜೊತೆ ಕೆಲಸ ಮಾಡಿದ್ದಾರೆ. ಆದರೆ ಅದನ್ನೆಲ್ಲ ಮಾತಾಡೋಕೆ ಮೊದಲು ಅವ್ರ ಹಿನ್ನೆಲೆ ಸ್ವಲ್ಪ ಮಾತಾಡೋಣ. ಯಾವ ಊರಿನವರು, ಏನು ಹಿನ್ನೆಲೆ, ನಿಮ್ಮ ಕುಟುಂಬದ ಹಿನ್ನೆಲೆ ಸ್ವಲ್ಪ ಮಾತಾಡೋಣ. ಕುಟುಂಬದ ಹಿನ್ನೆಲೆ ಅಂತಂದರೆ ನನ್ನ ಅಪ್ಪ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇ, ಇಲ್ಲಿ ಅವರು. ಆದರೆ ಅವರ ತಂದೆ ತಾಯಿ ಕೋಟದವರು, ಕುಂದಾಪುರ ಕೋಟದವರು. ಶಿವರಾಮ್ ಕಾರಂತರ ಊರು. ಅಲ್ಲಿ ಬಡತನ, ಅಲ್ಲಿ ಏನು ಇರಲಿಲ್ಲ. ಹಾಗಾಗಿ ಅವರೇ ಇಲ್ಲಿಗೆ ಬಂದು ಒಂದು ಸಣ್ಣ ಹೋಟ್ಲಿಟ್ಟು, ಅವೆನ್ಯೂ ರೋಡ್ ಹತ್ರ ಒಂದು ಹೋಟ್ಲಿಟ್ಟು, ನನ್ನ ತಂದೆ ಅವರ ಸಹೋದರರು ಎಲ್ಲ ಹುಟ್ಟಿದ್ದು ಬೆಂಗಳೂರಲ್ಲೇ. ಹಾಗಾಗಿ ಅಪ್ಪ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ, ಬಟ್ ಮೂಲತಃ ಎಲ್ಲಿಯವರು ಅಂತಂದರೆ ಕೋಟ, ಕುಂದಾಪುರದವರು. ಹೇಗಿತ್ತಂತೆ ಅವ್ರ ಬಾಲ್ಯ, ಏನಾದ್ರು ಹಂಚ್ಕೋತಿದ್ರು? ಅವ್ರು ತುಂಬ ಇಷ್ಟಪಟ್ಟು ಮಾತಾಡ್ತಿದ್ರು ಬಾಲ್ಯದ ಬಗ್ಗೆ. ಅವ್ರು ಹುಟ್ಟಿದ್ದು 1946 ನವೆಂಬರ್ 16ಕ್ಕೆ. ಹಾಗಾಗಿ ಆಬ್ವಿಯಸ್ಲಿ ಆ ಕಾಲದ ಬೆಂಗಳೂರು ಹೇಗಿದ್ದಿರ್ಬೋದು ಅಂತ ನಾವು ಒಂದು ಊಹೆ ಮಾಡ್ಕೊಳ್ಳೋಕೆ ಅಷ್ಟೇ ಸಾಧ್ಯ. ಸೊ ಬಹಳ ಸೊಗಸಾದ ಬಾಲ್ಯ. ಬಡತನ ಇತ್ತು, ಆದರೆ ಆ ಬಡತನದಲ್ಲಿ ಬಹುಶಃ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ನನ್ನ ಅಪ್ಪನ ಅವರೆಲ್ಲ ಅಣ್ಣ ತಮ್ಮಂದ್ರೆಲ್ಲ ಒಂಥರ ಕ್ವೈಟ್ ಬ್ರಿಲಿಯಂಟ್. ಅಂದರೆ ಓದಿನ ಬಗ್ಗೆ, ಸೈನ್ಸ್ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಎಲ್ಲ ಒಂದು ಸಹಜ ಕುತೂಹಲ ಇತ್ತು ಅವರೆಲ್ಲರಿಗೂ. ಹಾಗಾಗಿ ತಮ್ಮದೇ ರೀತಿಲಿ ಏನೇನೋ ಮಾಡಿಕೊಂಡು ಅವ್ರು 3-4 ಜನ ಫ್ರೆಂಚ್ ಕಲ್ತಿದ್ರು. ಅದು ಹೇಗೆ ಫ್ರೆಂಚ್ ಕಲಿಬೇಕು ಅಂತ ಅನಿಸ್ತು ಗೊತ್ತಿಲ್ಲ. ಅಪ್ಪ ಅಂತೂ ಬಹಳ ಚೆನ್ನಾಗಿ ಫೇವ್ರೆಟ್ ಸ್ಟೂಡೆಂಟ್ ಆಗಿದ್ರಂತೆ. ನನಗೆ ಇತ್ತೀಚೆಗೆ ನನ್ನ ದೊಡ್ಡಪ್ಪ ಒಬ್ಬರು ಹೇಳಿದ್ದು, ಅವರು ಫ್ರೆಂಚ್ ಪ್ರೊಫೆಸರ್, ನನ್ನ ದೊಡ್ಡಪ್ಪ. ಅವ್ರು ಹೇಳಿದ್ರು, ನಾವೆಲ್ಲ 3-4 ಜನ ಒಟ್ಟಿಗೆ ಕಲಿತಿದ್ವಿ ಅಣ್ಣ ತಮ್ಮಂದರು. ಫ್ರೆಂಚ್ ಪ್ರೊಫೆಸರ್ಗೆ ರಾಮಿ ಅಂತ ಕರಿತಿದ್ರು ಅವರ ಮನೇಲಿ. ರಾಮಚಂದ್ರ ಅಂತ ಹೆಸರು, ಬಟ್ ಪ್ರೀತಿಯಿಂದ ರಾಮಿ ಅಂತಿದ್ರು. ರಾಮಿ ಬಹಳ ಫೇವ್ರೆಟ್ ಆಗಿದ್ದ, ತುಂಬ ಶಾರ್ಪ್ ಅಂತ ಹೇಳ್ತಿದ್ರು ನಮ್ಮ ಫ್ರೆಂಚ್ ಪ್ರೊಫೆಸರ್ ಅಂತ. ಸೊ ಬೇರೆ ಬೇರೆ ಭಾಷೆಗಳು, ವರ್ಲ್ಡ್ ಸಿನಿಮಾ, ಸಾಹಿತ್ಯ, ಹೇಗೆ ಆಸಕ್ತಿ ಹುಟ್ಟಿತು ಅಂತ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಅದು ಸಹಜವಾಗೇ ಬರುತ್ತಾ ಅಂತ. ಆದರೆ ಬಾಲ್ಯದಿಂದನೂ ಬಹಳ ಚುರುಕಾಗಿದ್ದಂತಹ, ಬಹಳ ಎಲ್ಲ ವಿಷಯದಲ್ಲೂ ಆಸಕ್ತಿ ಇದ್ದಂತಹ ವ್ಯಕ್ತಿ. ನನ್ನ ತಂದೆ ಒಬ್ಬರೇ ಅಂತ ಹೇಳಲ್ಲ, ಅವರೆಲ್ಲ ಅಣ್ಣ ತಮ್ಮಂದ್ರೆ ಎಲ್ಲರೂ ಸುಮಾರು ಜನ ಹಾಗೆ ಇದ್ರು. ಅದರಲ್ಲಿ ಬಹುಶಃ ಇವರು ಸ್ವಲ್ಪ ಸ್ಪೆಷಲ್ ಅಂತಲೇ ನನಗನ್ಸುತ್ತೆ. ಯಾಕೆಂದರೆ ಸ್ವಲ್ಪ ಇದೇ ಒಂದು ಆಸಕ್ತಿನ ಮುಂದುವರಿಸ್ಕೊಂಡು ಈ ರೀತಿಯ ಒಂದು ಕ್ಷೇತ್ರಕ್ಕೆ ಬಂದವರು ಇವರೊಬ್ಬರೇ. ಹಾಗಾಗಿ ಬಾಲ್ಯ ಬಹಳ ಸಂತೋಷದಿಂದ ಕಳೆದಿದ್ದು. ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ ಓದಿದ್ದು. ಬಹಳ ಮುಂಚೆನೆ ಅಪ್ಪ ಡಿಸೈಡ್ ಮಾಡ್ಕೊಂಡಿದ್ರಂತೆ, ನಾನು ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಹೋಗಬೇಕು, ಅಲ್ಲಿ ಹೋಗಿ ನಾನು ಸಿನಿಮಾಟೋಗ್ರಫಿ ಕಲಿಬೇಕು ಅಂತ. ಅದಕ್ಕೊಂದು ಪ್ರೀ ರೆಕ್ವಿಸಿಟ್ ಇತ್ತು. ಪುಣೆಗೆ ನೀವು ಹೋಗಬೇಕು ಅಂತಂದರೆ PUC +1 ಅಂದರೆ 10th ಆದಮೇಲೆ 3 ವರ್ಷದ ಎಜುಕೇಷನ್ ಇರಬೇಕು. ನಿಮ್ಮ SSLC + 3 years. ಸೊ ಏನು ಮಾಡೋದು, ಆಯಿತು. 2 ವರ್ಷ PUC ಮಾಡಿದರು. PUC ಸೈನ್ಸಲ್ಲಿ ಅವರಿಗೆ ಅವಾಗ ಸ್ಟೇಟ್ಗೆ 5th ರ್ಯಾಂಕ್ ಹೋಲ್ಡರ್ ಅವರು. ಸೊ ಅದಾಗಿ ಇನ್ನೊಂದು ವರ್ಷ ಆಗಬೇಕಲ್ಲ. ನ್ಯಾಷನಲ್ ಕಾಲೇಜ್ ಬಸವನಗುಡಿ ಸೇರಿಕೊಂಡು H. ನರಸಿಂಹಯ್ಯ ಅವರ ಫೇವ್ರೆಟ್ ಸ್ಟೂಡೆಂಟು, ಫಿಸಿಕ್ಸ್ ತೊಗೊಂಡಿದ್ರು. ಅಲ್ಲಿ 1 ವರ್ಷ ಮಾಡಿದ್ಮೇಲೆ ಅಂದ್ರಂತೆ, ಇಲ್ಲ ಸರ್, ನಂದು ಇದ್ದಿದ್ದೇ ಇದು ಐಡಿಯಾ, 1 ವರ್ಷ ಮಾಡಿ ನನಗೆ ಇದಿಲ್ಲೇ ಬಿಟ್ಟು ಪುಣೆಗೆ ಹೋಗ್ತಿದ್ದೀನಿ ಅಂತ. ನರಸಿಂಹಯ್ಯ ತಲೆ ಚಚ್ಕೊಂಡಿದ್ರಂತೆ, ನೀನು ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಕಣೋ, ಬಿಡಬೇಡ, ಇಲ್ಲೇ ಸೈನ್ಸಲ್ಲೇ ಮುಂದುವರ್ಸು, ಎಂಜಿನಿಯರ್ ಆಗ್ತೀಯಾ, ಮತ್ತೊಂದು ಆಗ್ತೀಯಾ, ಡಾಕ್ಟರ್ ಆಗ್ತೀಯಾ ಅಂತ. ಅಪ್ಪ ಇಲ್ವೇ ಇಲ್ಲ, ನನಗೆ ಪುಣೆಗೆ ಹೋಗಬೇಕು, ಅಲ್ಲಿ ಸಿನಿಮಾಟೋಗ್ರಫಿನೇ ಕಲಿಬೇಕು ಅಂತ ಹೇಳಿ 1 ವರ್ಷ BSc ಮಾಡಿ ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಪುಣೆಗೆ ಹೋಗಿ ಸೇರಿತ್ತು. ಓಕೆ, ಯಾವ ವರ್ಷ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಐ ಥಿಂಕ್ ಲೇಟ್ 60s early 70s. ಈ ಡಿಸ್ಕಷನ್ ನನ್ನ ಅಪ್ಪನ ಜೊತೆ ಮಾಡಿದ್ದಿಲ್ಲ ಯಾವತ್ತು. ಹಾಗಾಗಿ ನಂಗೆ ಅವ್ರ ಇಯರ್ ಯಾವುದು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅವ್ರದ್ದು ಮ್ಯಾಥ್ಸ್ ಮಾಡಿದರೆ ಸ್ವಲ್ಪ ಐ ಥಿಂಕ್ 60ರ ದಶಕದ ಕೊನೆಗೆ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಹಾಗೆ. ಸೊ ಪುಣೆಗೆ ಹೋಗಿ ಅಲ್ಲಿ 3 ವರ್ಷ ಮಾಡಿ ಬಹಳ ಐ ಥಿಂಕ್
ತುಂಬ ಖುಷಿಯಾಗಿ ಬಹಳ ಕಲ್ತ 3 ವರ್ಷಗಳು ಅಂತ ನನ್ನ ಹತ್ರ ಹೇಳಿದ್ರು ಅಪ್ಪ. ಪುಣೆ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಹಳ ಒಳ್ಳೊಳ್ಳೆ ಪ್ರೊಫೆಸರ್ಸ್ ಇದ್ರು. ಆಮೇಲೆ ಅಲ್ಲಿ ಅವರ ಬ್ಯಾಚ್ಮೇಟ್ಸ್ ಅಥವಾ ಅವರ ಹಿಂದೆ ಮುಂದಿನ ಬ್ಯಾಚ್ಮೇಟ್ಸ್ ಅಲ್ಲಿ ಜಯಾ ಬಾದುರಿ, ಈಗಿನ ಜಯಾ ಬಚ್ಚನ್ ಇದ್ರು. ಆತರ ಸಾಕಷ್ಟು ಜನ ಇದ್ರು. ಜಯಾ ಬಾದುರಿ ಮಾಡಿರೋ ಒಂದು ಸ್ಟೂಡೆಂಟ್ ಫಿಲ್ಮಿಗೆ ಅಪ್ಪಂದೇ ಸಿನಿಮಾಟೋಗ್ರಫಿ. ಸೊ ಆತರ ಬಹಳಷ್ಟು ವಿಷಯಗಳನ್ನ ಕಲ್ತ್ರು. ಅಲ್ಲಿ ಆಸಕ್ತಿ ಇತ್ತು, ಕಲಿತಾ ಹೋದ್ರು. ಹಿ ವಾಸ್ ಆಲ್ಸೋ ವೆರಿ ಬ್ರಿಲಿಯಂಟ್ ಪರ್ಸನ್. ಅಂದ್ರೆ ಅವರಿಗೆ ಯಾವ ವಿಷಯ ಏನೇ ತಗೊಂಡ್ರು ಅದನ್ನ ಅವ್ರು ಬಹಳ ಬೇಗ ಕರಗತ ಮಾಡ್ಕೊಳ್ತಿದ್ರು. ಅದೊಂದು ಗುಣ ಇತ್ತು ಅವರಲ್ಲಿ. ಮೆಮೊರಿ ಕೂಡ ತುಂಬ ಶಾರ್ಪ್ ಇತ್ತು. ಹಾಗಾಗಿ ಬಹುಶಃ ಎಲ್ಲಿ ಹೋಗ್ಬೇಕು ಅಂತ ಇಷ್ಟಪಟ್ಟು ಹೋದ್ರೋ ಅವ್ರಿಗೆ ಇಷ್ಟ ಆಯಿತು, ಖುಷಿ ಕೊಡ್ತು. ಚೆನ್ನಾಗಿ ಅಲ್ಲಿ ಇದ್ದಿದ್ದನ್ನೆಲ್ಲ ಅವರು ಗ್ರಾಸ್ಪ್ ಕೂಡ ಮಾಡ್ಕೊಂಡ್ರು. 3 ವರ್ಷದ ಕೋರ್ಸ್. 3 ವರ್ಷದ ಕೋರ್ಸ್ ಅದಾದ್ಮೇಲೆ ಬಂದ್ರು. ಬಟ್ ಬಂದ ಮೇಲೆ ಏನಂತ ಇಲ್ಲಿ ಕೆಲಸಗಳು ಅಂತ ಏನು ಇರ್ಲಿಲ್ಲ. ಸೊ ಹಾಗಾಗಿ ಅವರು BV ಕಾರಂತರ ಜೊತೆಗೂ, BV ಕಾರಂತರ ಅವಾಗ ಹೊಸದಾಗಿ ಬಂದಿದ್ರು NSD ಇಂದ ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಅವರು ಬೆನಕ ಕಟ್ಕೊಂಡು ನಾಟಕಗಳನ್ನ ಮಾಡ್ತಾ ಇದ್ರು. BV ಕಾರಂತರು ಕೂಡ ಕೋಟ ಕುಂತಾಪುರದವ್ರು, ಅಂದ್ರೆ ಅದೇ ಬೆಲ್ಟ್ ಅವರೇ, ಅದೇ ಅವರವ್ರೆ. ಹಾಗಾಗಿ ಇನಿಷಿಯಲಿ ಅಪ್ಪ ಒಂದಿಷ್ಟು ಸಮಯ ಅವರ ಜೊತೆಗೆ ಈ ಬೆನಕದ ನಾಟಕಗಳಿಗೆ ರಂಗಸಜ್ಜಿಕೆ, ಬೆಳಕು ವ್ಯವಸ್ಥೆ ಮಾಡೋದು, ಸ್ಟಿಲ್ಸ್ ತೆಗೆಯೋದು, ನಾಟಕಗಳ ಸ್ಟಿಲ್ಸ್ ತೆಗೆಯೋದು. ಈ ಬೆನಕದ ಕೆಲವು ಹಳೇ ನೀವು ಹಯವದನ ಜೋಕುಮಾರ ಸ್ವಾಮಿ ಸ್ಟಿಲ್ಗಳೆಲ್ಲ ಅಪ್ಪ ತೆಗ್ದಿದ್ದಂತೆ. ಅದು ನನಗೆ ಸುಂದರ್ರಾಜ್ ಅವ್ರ ಜೊತೆ ನಾನು ಮಾತಾಡ್ಬೇಕಾದ್ರೆ ಅವ್ರು ನನಗೆ ಹೇಳಿದ್ರು. ಸೊ ಹಾಗಾಗಿ ಅದನ್ನ ಮಾಡ್ತಿದ್ರು. ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬಂದಿದ್ದು ಬಹುಶಃ BV ಕಾರಂತ್ ಮತ್ತೆ ಕಾರ್ನಾಡ್ರು ಯಾವಾಗ ವಂಶವೃಕ್ಷ ಮಾಡಬೇಕು ಅಂತ ಅನ್ಕೊಂಡ್ರಲ್ಲ, ಅವರಿಬ್ಬರದು ಮೊದಲನೇ ಚಿತ್ರ ವಂಶವೃಕ್ಷ ಆಸ್ ಕೋ ಡೈರೆಕ್ಟರ್ಸ್. ಅದೇನಾಗಿತ್ತು ಅಂತಂದ್ರೆ BV ಕಾರಂತರು ರಾಮಚಂದ್ರ ಹೇಗೋ ಪುಣೆಯಲ್ಲಿ ಮಾಡಿ ಬಂದಿದ್ದಾನೆ, ರಾಮಚಂದ್ರ ನೀನು ನನ್ನ ಸಿನಿಮಾಗೆ ಸಿನಿಮಾಟೋಗ್ರಫರು ಅಂತ ಮಾತಾಡಿದ್ದಾರೆ. ಪ್ಯಾರಲಲ್ಲಿ ಏನಾಗಿದೆ, ಗಿರೀಶ್ ಕಾರ್ನಾಡ್ರು ಅವ್ರು ಅವಾಗ FTI ಅಲ್ಲಿ ಕೆಲಸ ಮಾಡ್ತಿದ್ರು. ಐ ಥಿಂಕ್ ಅಲ್ಲಿಯ ನಿರ್ದೇಶಕರಾಗಿದ್ರು. ಅಲ್ಲಿ ನಮ್ಮ ಕನ್ನಡದವರೇ ಆದ UMN ಶರೀಫ್ ಅಂತ, ಅವ್ರ ಹತ್ರ ಶರೀಫ್ ನಾನೊಂದು ಫಿಲ್ಮ್ ಮಾಡ್ತಿದ್ದೀನಿ, ನೀನು ಕ್ಯಾಮ್ರಾ ವರ್ಕ್ ಮಾಡಬೇಕು ಅಂತ ಹೇಳಿ ಅವ್ರು ಅಲ್ಲಿ ಮಾತಾಡಿದ್ದಾರೆ. ಈ ಡೈರೆಕ್ಟರ್ಸ್ ಇಬ್ರು ಪರಸ್ಪರ ಮಾತಾಡ್ಕೊಂಡಿಲ್ಲ. ಹಾಗಾಗಿ ಏನಾಗಿದೆ, ಶೂಟಿಂಗ್ ದಿನ ಇಬ್ರು ಸೆಟ್ ಅಲ್ಲಿ ನೋಡಿದ್ರೆ ಇಬ್ರು ಸಿನಿಮಾಟೋಗ್ರಫರ್ಸ್, ಒಂದೇ ಸಿನಿಮಾ 2 ಸಿನಿಮಾಟೋಗ್ರಫರ್ಸ್. ಸೊ ಅಪ್ಪ ಹೇಳಿದ್ದು, ಆಗ ಅಪ್ಪಂಗೆ ಮದುವೆ ಎಲ್ಲ ಆಗಿರ್ಲಿಲ್ಲ, ಶರೀಫ್ ಅವರಿಗೆ ಆಲ್ರೆಡಿ ಮದುವೆ ಆಗಿತ್ತು. ಸೊ ಅಪ್ಪ ಇಲ್ಲ, ನೀವು ಮೇನ್ ಕ್ಯಾಮ್ರಾಮನ್ ಆಗಿ, ಯಾಕೆಂದ್ರೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಹೆಸರು ಒಂದು ಇಂಡಿಪೆಂಡೆಂಟ್ ಸಿನಿಮಾಟೋಗ್ರಫರ್ ಆಗಿ ಒಂದು ಸಿನಿಮಾದ ಜೊತೆ ಸೇರ್ಕೊಳ್ಳೋದು ನಿಮಗೆ ಹೆಚ್ಚು ಮುಖ್ಯ ಆಗುತ್ತೆ, ಯಾಕೆಂದ್ರೆ ಮದುವೆ ಆಗಿದೆ, ಸಂಸಾರಸ್ಥರು. ನಾನು ಅಥವಾ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಅಂತ ನಾನು ವರ್ಕ್ ಮಾಡ್ತೀನಿ ಅಂತ. ಆಕ್ಚುಲಿ ನಾನು ಹಾಗೆ ಅಂದ್ಕೊಂಡಿದ್ದೆ. ವಂಶವೃಕ್ಷ ಫಿಲ್ಮ್ ನೋಡಿದಾಗ ಅದ್ರ ಕ್ರೆಡಿಟ್ ಅಲ್ಲಿ ಛಾಯಾಗ್ರಾಹಕರಿಗೆ ಮೇನ್ ಅಂತ ಏನಿಲ್ಲ, 2 ಇದೆ, ಶರೀಫು ರಾಮು ಅಂತಿದೆ. ಸೊ ಬಟ್ ಅಪ್ಪ ಅದನ್ನ ಯಾವತ್ತೂ ತಮ್ಮ ಫಸ್ಟ್ ಫಿಲ್ಮ್ ಅಂತ ಕನ್ಸಿಡರ್ ಮಾಡಿಲ್ಲ, ಅದು ಸಹ ಛಾಯಾಗ್ರಾಹಕ ಅಂತಾನೆ ಕರ್ಕೊಂಡಿದ್ದು. ಬಟ್ ಆ ಫಿಲ್ಮಿನ ಶೂಟಿಂಗ್ ಟೈಮಲ್ಲಿ ನಂಜರಾಜೆ ಅರಸ್ ಅವರು ಕೂಡ ಖ್ಯಾತ ನಿರ್ದೇಶಕರು. ಅವರು ಅಪ್ಪ ಐ ಥಿಂಕ್ ಫ್ರೆಂಡ್ಶಿಪ್ ಅಥವಾ ಅವ್ರು ವಾಟ್ ಎವರ್ ಅಪ್ಪನ ವರ್ಕಿಂಗ್ ಸ್ಟೈಲ್ ಅವ್ರಿಗೆ ಇಷ್ಟ ಆಯ್ತಾ ಗೊತ್ತಿಲ್ಲ, ಅವರು ಸಂಕಲ್ಪ ಅಂತ ಒಂದು ಫಿಲ್ಮ್ ಮಾಡಿದ್ರು. ಇದು 1975ರಲ್ಲಿ ಬಂದಿತ್ತು. ಇದು ಅನಂತ್ನಾಗ್ ಅವರು ಕನ್ನಡದಲ್ಲಿ ಮಾಡಿದಂತಹ ಮೊಟ್ಟ ಮೊದಲ ಚಿತ್ರ ಆಸ್ ಹೀರೋ. ಈ ಮೊದಲು ಅವರು ಹಿಂದಿಲಿ ಅಂಕುರ್ ಅದರಲ್ಲೆಲ್ಲ ಮಾಡಿದ್ರು ಶ್ಯಾಮ್ ಬೆನ್ನೆಗಲ್ ಜೊತೆಗೆ. ಸೊ ಈ ಫಿಲ್ಮ್ ಅಲ್ಲಿ ಇದು ಅನಂತ್ನಾಗ್ ಅವ್ರದ್ದು ಡೆಬ್ಯೂ ಫಿಲ್ಮು. ಅಪ್ಪಂತೂ ಟೆಕ್ನಿಕಲಿ ಆಸ್ ಮೇನ್ ಸಿನಿಮಾಟೋಗ್ರಫರ್ ಡೆಬ್ಯೂ ಫಿಲ್ಮ್ ಸಂಕಲ್ಪ, ಇಂಡಿಪೆಂಡೆಂಟ್ ಸಿನಿಮಾಟೋಗ್ರಫರ್ ಆಗಿ ಫಸ್ಟ್ ಸಿನಿಮಾ 1975ರಲ್ಲಿ ಸಂಕಲ್ಪ. ಅಂಡ್ ಆ ಚಿತ್ರಕ್ಕೆ, ಮೊದಲನೇ ಚಿತ್ರಕ್ಕೆ ಅವರಿಗೆ ಆ ವರ್ಷದ ರಾಜ್ಯ ಪ್ರಶಸ್ತಿ ಬಂದಿತ್ತು, ಬೆಸ್ಟ್ ಸಿನಿಮಾಟೋಗ್ರಫರ್ ಅಂತ. ಅದು ಹೇಗೆ ಬಂದಿತ್ತು ಗೊತ್ತಿಲ್ಲ, ಅಂದ್ರೆ ಅದು ನೋಡಿದ್ರ ಹತ್ರ ಪೂರ್ತಿ ಫ್ರೆಂಚ್ ಆರ್ಟ್ ಸಿನಿಮಾ, ಫ್ರೆಂಚ್ ಅಥವಾ ಯುರೋಪಿಯನ್ ಸಿನಿಮಾದ್ದು ತುಂಬ ಛಾಯೆ ಕಾಣಿಸುತ್ತೆ. ನಾವು ನೋಡಿದ್ರ ನಂತರ ನಮ್ಮಲ್ಲಿ ಆವಾಗ ಹೇಗೆ ಸಿನಿಮಾಟೋಗ್ರಫಿ ಮಾಡ್ತಿದ್ರಲ್ಲ ಆ ಒಂದು ಕುರುಹು ಅದರಲ್ಲಿಲ್ಲ. ಸೊ ಏನೋ ತುಂಬ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದ್ದಾರೆ. ಅವರೇ ಕೆಲಸದಲ್ಲಿ ನಗ್ತಿರ್ತಾರೆ, ನಾನು ಏನು ಯೋಚನೆ ಮಾಡಿದ್ದೆ ಅದನ್ನ ಸಿನಿಮಾಟೋಗ್ರಫಿ ಮಾಡ್ಬೇಕಾರೆ ಅಂತ. ಬಟ್ ಆ ಚಿತ್ರಕ್ಕೆ ಅವರಿಗೆ ಪ್ರಶಸ್ತಿ ಬಂದಿದ್ದಂತೂ ಹೌದು. ನನ್ನಿಂದ ಏನನ್ನೋ ಬಚ್ಚಿಟ್ಟಿದ್ದೀಯ ನೀನು, ಮೊದಲಿನ ಹಾಗಿಲ್ಲ. ಹಾಗೆ ಅವರ ಒಂದು ಚಿತ್ರ ಜೀವನದ ಪ್ರಯಾಣ ಶುರು ಆಯ್ತು, ಮುಂದುವರ್ಕೊಂಡು ಹೋಯ್ತು. 70ರ ದಶಕದಲ್ಲಿ ಬಹುಶಃ ಏನು ವರ್ಕ್ ಆಯ್ತು ಅವರಿಗೆ ಅಂತಂದ್ರೆ, ಅವರ ಮನಸ್ಸಲ್ಲಿ ಏನು, ನಾನು ಯಾವ ಥರದ ಸಿನಿಮಾದಲ್ಲಿ ಮಾಡಬೇಕು, ಯಾವುದು ಸಿನಿಮಾ ಅಂತ ಅವ್ರ ಮನಸ್ಸಲ್ಲಿ ಇತ್ತಲ್ಲ, ಅದೇ ಒಂದು ಅಲೆ ನಮ್ಮ ಕನ್ನಡದಲ್ಲಿ ಆವಾಗ ಬೀಸಿತ್ತು. ಸೊ ನಾವು 70ರ ದಶಕ ಅಂತ ತಗೊಂಡ್ರೆ, ನೀವು 70ನೇ ಇಸ್ವಿಲೇ ಸಂಸ್ಕಾರ ಬಂದಿದ್ದು, ಕಾಡು ಸಂಸ್ಕಾರ, ಅದೊಂಥರ ನ್ಯೂ ವೇವ್, ಕನ್ನಡ ನ್ಯೂ ವೇವ್, ಇನ್ಫ್ಯಾಕ್ಟ್ ಇಂಡಿಯನ್ ನ್ಯೂ ವೇವ್ ಸಿನಿಮಾಗೆ ಬುನಾದಿ ಹಾಕಿದಂತಹ ಸಿನಿಮಾ ಅವೆರಡು. ಸೊ ಇವರು ಆ ಟೈಮಲ್ಲಿ 72, 73 ಬರೋಷ್ಟೊತ್ತಿಗೆ ಅದೊಂದು ಬೇಸ್ ಇತ್ತು. ತುಂಬಾ ಜನ ಹೊಸ ನಿರ್ದೇಶಕರು, ಹೊಸ ಹೊಸ ಪ್ರಯೋಗಗಳು,
ಏನೋ ಡಿಫ್ರೆಂಟ್ ಆಗಿ ಮಾಡೋಣ, ವೆರಿ ಲೋ ಬಜೆಟ್ ಸಿನಿಮಾ, ಕಾದಂಬರಿ ಆಧಾರಿತ, ತುಂಬ ಹೊರಗಡೆ ಸಿನಿಮಾಗಳಿಂದ ಇನ್ಸ್ಪೈರ್ ಆಗಿದ್ದು. ಈ ಚಿತ್ರ ಓಡುತ್ತೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ, ಆದರೆ ಚಿತ್ರದ ಮೆಸೇಜ್ ಏನು ಹೇಳಕ್ಕೆ ಇಷ್ಟಪಡುತ್ತೆ, ಸೋಷಿಯಲಿ ಏನಾದ್ರು ರೆಲೆವೆನ್ಸ್ ಇದೆಯಾ ಚಿತ್ರಕ್ಕೆ, ಈ ರೀತಿ ಆಲೋಚನೆಗಳನ್ನ ಇಟ್ಕೊಂಡ ಸಿಕ್ಕಾಪಟ್ಟೆ ಫಿಲ್ಮ್ ಮೇಕರ್ಸ್ ಆ ಟೈಮಲ್ಲಿ ಬಂದರು. ಅಪ್ಪನ ನಿಲುವು, ಅಪ್ಪ ಯೋಚನೆ ಮಾಡ್ತಾ ಇದ್ದಿದ್ದ ರೀತಿ ಕೂಡ ಅದೇ ಆಗಿದ್ರಿಂದ ಅವರಿಗೂ ಕೂಡ ಸುಲಭ ಆಯಿತು, ಸಹಾಯ ಆಯಿತು. ಹಾಗಾಗಿ ಅವರು ಅದೇ ಒಂದು ಹೊಸ ಅಲೆಯ ಚಿತ್ರಗಳ ಜೊತೆಗೆ ಆ ಮೂವ್ಮೆಂಟ್ ಜೊತೆಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಸೊ ನಾನು ಇದು ಅಫ್ಕೋರ್ಸ್ ನಾನು ಕೇಳಿದ್ದು, ನಾನಿದು ನೋಡಿದ್ದಿಲ್ಲ. ಅವರು ಬಹುಶಃ ಕಾಶಿನಾಥ್, ಸುರೇಶ್ ಹೆಬ್ಳೀಕರ್, ಇನ್ನೊಂದಿಷ್ಟು ಜನ, KS ಶ್ರೀಧರ್, ಆಮೇಲೆ ಎಡಿಟರ್ ಶಶಿಧರ್ ಅಂತಿದ್ದಾರೆ, ಇವರೆಲ್ಲರೂ ಒಂದಿಷ್ಟು ಜನ ಸೇರಿಕೊಂಡು ಚಿತ್ರ ಸಮೂಹ ಅಂತ ಒಂದು ತಂಡ ಕಟ್ಕೊಂಡಿದ್ರು. ಅಪ್ಪ ಅದರ ಒಂಥರ ಅವರೇ ರೂವಾರಿಯ ತಂಡದ್ದು. ಅಂದರೆ ಸಿನಿಮಾ ಅನ್ನೋದು, ಎಸ್ಪೆಷಲಿ ನಾವೇನು ಪ್ಯಾರಲಲ್ ಸಿನಿಮಾ, ಹೊಸ ಅಲೆಯ ಚಿತ್ರ ಅಂತೀವಲ್ಲ, ಹೆಚ್ಚು ಜನ ಬರಬೇಕು. ಇನ್ನೊಂದು ಜನಕ್ಕೂ ಕೂಡ ಅದು ಹತ್ತಿರ ಆಗಬೇಕು. ಜನ ಅಯ್ಯೋ ಇಲ್ಲಪ್ಪ ಅದಕ್ಕೆಲ್ಲ ಯಾರು ಹೋಗ್ತಾರೆ, ತಲೆ ಕೆಡಿಸ್ಕೊಂಡು ನೋಡ್ತಾರೆ, ನಾನು ಹೇಳ್ತಾರಲ್ಲ ನನ್ನ ಬ್ರೈನ್ನ ಮನೇಲಿಟ್ಟು ಹೋಗ್ತೀನಿ ಅಂತ, ಆ ಒಂದು ಮೆಂಟಾಲಿಟಿ ಬಿಡಬೇಕು ಅಂತ ಹೇಳಿ ಈ ಚಿತ್ರ ಸಮೂಹದ ಮೂಲಕ ಸಿಕ್ಕಾಪಟ್ಟೆ ಬೇರೆ ಬೇರೆ ಕಡೆ ಚಿತ್ರಗಳನ್ನ ಇಲ್ಲಿ ತರಿಸ್ಕೊಂಡು ತೋರಿಸೋದಾಗ್ಲಿ, ವರ್ಕ್ಶಾಪ್ಗಳನ್ನ ಮಾಡೋದಾಗ್ಲಿ, ಡಿಸ್ಕಷನ್ ಮಾಡೋದಾಗ್ಲಿ, ಅಂದರೆ ಜನಕ್ಕೆ ಹತ್ತಿರ ಆಗಲಿ. ಜನರನ್ನ ಕೂಡ ನಾವು ತುಂಬ ಸುಲಭವಾಗಿ ಬ್ಲೇಮ್ ಮಾಡಿಬಿಡ್ತೀವಿ, ನಾವು ಒಳ್ಳೆ ಸಿನಿಮಾ ಮಾಡ್ತೀವಿ, ಜನ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ. ಬಟ್ ಜನಕ್ಕೂ ಕೂಡ ಅದೊಂದು ಕಲ್ಚರ್ ಇರಬೇಕು, ಅವರಿಗೂ ಕೂಡ ಅದೊಂದು ಅಭಿರುಚಿ ಇರಬೇಕು. ಆಗಷ್ಟೇ ಎರಡೂ ರೀತಿಲೂ ನಾವು ಬೆಳ್ಕೊಂಡು ಹೋಗ್ಬೋದು. ಚಿತ್ರ ರಂಗವೂ ಬೆಳೆಯುತ್ತೆ, ಜನರ ಒಂದು ಸದಭಿರುಚಿ, ಅವರ ಒಂದು ಮೆಂಟಲ್, ಒಂದು ಬೌದ್ಧಿಕ ಮಟ್ಟ ಕೂಡ ಬೆಳೆಯುತ್ತೆ ಅನ್ನೋದು ಬಹುಶಃ ಅಪ್ಪನ ತಲೆಯಲ್ಲಿ ಇತ್ತೇನೋ. ಹಾಗಾಗಿ ಆ ಚಿತ್ರ ಸಮೂಹದ ಮೂಲಕ ಸಾಕಷ್ಟು ಕೆಲಸಗಳನ್ನ ಅವ್ರು ಮಾಡಿದ್ರು ಅಂತ ಕೇಳಿದ್ದೀನಿ. ಬಟ್ ಅದೇ ನಾವೆಲ್ಲ ಹುಟ್ಟೋಷ್ಟೊತ್ತಿಗೆ ಅದು ಅಪ್ಪ ಬ್ಯುಸಿ ಆಗಿಬಿಟ್ಟಿದ್ರು, ಹಾಗಾಗಿ ಇದು ಕೇಳಿರೋದು ಅಷ್ಟೇ. ಬಟ್ 75ರಿಂದ ಒಂದಾದ್ಮೇಲೆ ಒಂದು ಬೇರೆ ಬೇರೆ ನಿರ್ದೇಶಕರು ಬರ್ತಾ ಹೋದ್ರು. ಸಾಕಷ್ಟು ಜನ ನಿರ್ದೇಶಕರು ಇವ್ರನ್ನ ಕ್ಯಾಮ್ರಾಮನ್ ಆಗಿ ಆಯ್ಕೆ ಮಾಡ್ತಾ ಇದ್ರು ಫಾರ್ ವೇರಿಯಸ್ ರೀಸನ್ಸ್. ಒಂದು ಅಫ್ಕೋರ್ಸ್ ಒಳ್ಳೆ ಛಾಯಾಗ್ರಾಹಕ ಅಂತ, ಇನ್ನೊಂದು ಅವ್ರದ್ದು ಮೆಂಟಲಿ ವೇವ್ ಲೆಂತ್ ಮ್ಯಾಚ್ ಆಗ್ತಿತ್ತು ಅಂತ. ಈಗ ನನ್ನ ವೇವ್ ಲೆಂತ್ ಬೇರೆ, ಛಾಯಾಗ್ರಾಹಕನ ವೇವ್ ಲೆಂತ್ ಬೇರೆ ಅಂತಂದ್ರೆ ಸಿನಿಮಾ ಶೂಟಿಂಗಿಗೆ ಹೋದಾಗ ಬಹಳ ಕಷ್ಟ ಆಗುತ್ತೆ. ಸೊ ಆ ವೇವ್ ಲೆಂತ್ ಒಂದು ಮ್ಯಾಚ್ ಆಗಬೇಕು ಒಂದು. ಆಮೇಲೆ ಆ ಒಂದು ಫೈನಲಿ ಸಿನಿಮಾ ಮೂಲಕ ನಾವೇನು ಹೇಳಕ್ ಪ್ರಯತ್ನ ಪಡ್ತಿದ್ದೀವಿ ಅದು ಕೂಡ ನಿರ್ದೇಶಕ ಸಿನಿಮಾಟೋಗ್ರಫರ್ದು ಒಂದು ಮ್ಯಾಚ್ ಆದಾಗ ಸಹಾಯ ಆಗುತ್ತೆ. ಈ ಎಲ್ಲ ಕಾರಣಗಳಲ್ಲದೆ ಅಪ್ಪ ಬರೀ ಛಾಯಾಗ್ರಹಣ ಅಂತ ಅಷ್ಟೇ ನೋಡ್ತಿರ್ಲಿಲ್ಲ, ಪ್ರೊಡಕ್ಷನ್ ನೋಡ್ಕೊಳ್ತಿದ್ರು, ಸೆಟ್ ಡಿಸೈನ್ ನೋಡ್ಕೊಳ್ತಿದ್ರು, ಒಂಥರ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ನನಗೆ ತುಂಬ ಜನ ಇತ್ತೀಚೆಗೆಲ್ಲ ಹೇಳಿರೋದ್ರ ಪ್ರಕಾರ ಎಷ್ಟೋ ಸಿನಿಮಾಗಳಿಗೆ ಅಪ್ಪ ಹತ್ತತ್ರ ಒಂದು 80 ಸಿನಿಮಾ ಮಾಡಿದ್ದಾರೆ. ಎಷ್ಟೋ ಸಿನಿಮಾಗಳಿಗೆ ಗೋಸ್ಟ್ ಡೈರೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ಎಸ್ ರಾಮಚಂದ್ರ. ಮೊದಲೇ ನಿರ್ದೇಶಕರು ಹೌದು, ಹೆಸರು ನಿರ್ದೇಶಕರದ್ದು ಹೌದು, ಆದರೆ ನಿರ್ದೇಶನ ಆ್ಯಕ್ಚುಲಿ ಮಾಡಿದ್ದು ಅಪ್ಪ ಅನ್ನೋದನ್ನ ನಾನು ತುಂಬ ಜನರಿಂದ ಕೇಳಿದ್ದೀನಿ. ಸೊ ಆ ನಿರ್ದೇಶಕರು ಯಾರ್ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಕೇಳಿರೋದಂತೂ ಹೌದು. ಸೊ ಹಾಗಾಗಿ ಬಹಳಷ್ಟು ಜನ ನಿರ್ದೇಶನದ ಬಗ್ಗೆ ಅವ್ರಿಗೆ ಸ್ವತಃ ಅಷ್ಟು ಕಾನ್ಫಿಡೆನ್ಸ್ ಇಲ್ದಿದ್ದಾಗ ಅಪ್ಪನ ಯಾಕೆ ತಗೊಳ್ತಿದ್ರು ಅಂತಂದರೆ, ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ, ರಾಮಚಂದ್ರ ಇದ್ದಾರೆ, ಸೊ ನೋಡ್ತಾ ನೋಡ್ತಾ ಕಲಿಯೋಣ, ಅಂದರೆ ಸ್ವಲ್ಪ ಡೈರೆಕ್ಷನ್ನು ಸ್ವಲ್ಪ ನೋಡ್ಕೊಂಡಂಗೆ ಆಗುತ್ತೆ. ಬೇರೆ ಬೇರೆ ಏನು ಮಜಲ್ಗಳಿರ್ತಾವಲ್ಲ ಸಿನಿಮಾ ಮೇಕಿಂಗ್ದು, ಅದನ್ನು ಕೂಡ ಒಂಚೂರು ಅವರಿಂದ ಕಲಿಬಹುದು. ಈ ರೀತಿ ಬೇರೆ ಬೇರೆ ಉದ್ದೇಶಗಳಿಂದ ಅಪ್ಪ ಒಂಥರ ಗೋಟು ಸಿನಿಮಾಟೋಗ್ರಫರ್ ಆಗಿದ್ರು. 70ರ ದಶಕದ ಒಂದಿಷ್ಟು ಚಿತ್ರಗಳು ನನಗೆ ಗೊತ್ತಿರೋ ಟಾಪ್ ಆಫ್ ದ ಮೈಂಡ್ ಅಂದರೆ ಚೋಮನ್ನ ದುಡಿ, ಘಟಶ್ರಾದ್ದ, ಗ್ರಹಣ, ಆಕ್ರಮಣ, ಕಮರ್ಷಿಯಲ್ ಸಿನಿಮಾಗಳು ಇದ್ವು. ಹೊಂಬಿಸಿಲು, ಬಂಗಾರದ ಜಿಂಕೆ, ಗಂಧರ್ವಗಿರಿ, ಮುದುಡಿದ ತಾವರೆ ಅರಳಿತ್ತು, ಬ್ಯಾಂಕರ್ ಮಾರ್ಗಯ್ಯ. ಗಿರೀಶ್ ಕಾಸರವಳ್ಳಿ ಅವ್ರದ್ದು ಸುಮಾರು ಚಿತ್ರಗಳನ್ನು ಮಾಡಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಘಟಶ್ರಾದ್ದ, ಆಕ್ರಮಣ, ಆಮೇಲೆ 80s ಮನೆ, ಕ್ರೌರ್ಯ, ಹಸೀನಾ, ನಾಯಿ ನೆರಳು, ಗುಲಾಬಿ ಟಾಕೀಸ್, ಗುಲಾಬಿ ಟಾಕೀಸ್ ಕಡೆ ಚಿತ್ರ ಅನ್ಸುತ್ತೆ ಅವರಿಬ್ಬರದ್ದು ಒಟ್ಟಿಗೆ. ಘಟಶ್ರಾದ್ದ ಟೈಮಲ್ಲಿ ಹಾಗೆ ಸಣ್ಣ ಪ್ರೊಡಕ್ಷನ್, ತುಂಬ ಟೈಟ್ ಶೆಡ್ಯೂಲ್ ಎಲ್ಲ ಇತ್ತು. ಐ ಥಿಂಕ್ ತೀರ್ಥಹಳ್ಳಿ ಹತ್ರ ಎಲ್ಲ ಶೂಟಿಂಗ್ ಇತ್ತಂತ. ಸೊ ಅಪ್ಪ ಆಲ್ಸೋ ಡಬಲ್ ಆಸ್ ಎ ಪ್ರೊಡಕ್ಷನ್ ಮ್ಯಾನೇಜರ್ ಆಲ್ಮೋಸ್ಟ್. ಅಂದರೆ ಶೆಡ್ಯೂಲ್ ಮಾಡೋದು, ಲೊಕೇಶನ್ಗೆಲ್ಲ ಹೋಗ್ತಿದ್ಯಾ ಮಾಡ್ತಿದ್ಯಾ, ಗಾಡಿಗೆ ಹಚ್ಚೋದು ತೆಗ್ಸೋದು ಮಾಡೋದು. ಸೊ ಅವ್ರದ್ದು ಪ್ಲ್ಯಾನಿಂಗು, ಆ್ಯಂಟಿಸಿಪೇಷನ್ನು, ಏನು ಬೇಕು ಏನು ಬೇಡ ಅದೆಲ್ಲ ಬಹಳ ಪಕ್ಕ ಇತ್ತು ಅಪ್ಪಂದು. ಇದು ನಾನು ಯಾಕೆ ಹೇಳಬಲ್ಲೆ ಅಂತಂದರೆ, ನಾನು ಅವ್ರ ಜೊತೆಗೆ ಸಾಕಷ್ಟು ಒಂದು 2 ಫುಲ್ ಫ್ಲೆಡ್ಜ್ ಫೀಚರ್ ಫಿಲ್ಮ್ಸಲ್ಲಿ, ಆಮೇಲೆ 2-3 ಡಾಕ್ಯುಮೆಂಟ್ರಿ ಫಿಲ್ಮ್ಸಲ್ಲಿ, ಆಮೇಲೆ 3-4 ಟೆಲಿಫಿಲ್ಮ್ಸಲ್ಲಿ ಅವ್ರ ಜೊತೆ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಅವ್ರು ಡೈರೆಕ್ಟ್ ಮಾಡಿದ್ದು, ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದು. ಹಾಗಾಗಿ ಅವ್ರದ್ದು ಪ್ಲ್ಯಾನಿಂಗ್ ಎಲ್ಲ ಬಹಳ ಪಕ್ಕ ಇರ್ತಿತ್ತು. ಪಕ್ಕ ಅಂತಂದರೆ ಒಂದು ಚೂರು ಆಚೀಚೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಘಟಶ್ರಾದ್ದದಲ್ಲಿ ಅವರು ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗು ಕೆಲಸ ಮಾಡಿದ್ದೆ ಅಂತ ಹೇಳಿದ್ದು ನನಗೆ ನೆನಪಿದೆ. ವಾವ್. ಅಂದರೆ ಒಂದು ನಂದು ಇದಷ್ಟೇ ಕೆಲಸ, ನಾನು ಸಿನಿಮಾಟೋಗ್ರಫರ್
ಅನ್ನೋದು ಅವರ ತಲೆಯಲ್ಲಿ ಯಾವತ್ತೂ ಇರಲಿಲ್ಲ. ಆ್ಯಂಡ್ ಅವರಿಗೆ ಬಹಳ ಮುಖ್ಯವಾಗಿದ್ದೇನು ಅಂತಂದರೆ, ಹೇಗೆ ನನ್ನಿಂದ ನಿರ್ದೇಶಕನಿಗಾಗಲಿ ನಿರ್ಮಾಪಕನಿಗಾಗಲಿ ತೊಂದರೆ ಆಗಬಾರ್ದು, ಎಸ್ಪೆಷಲಿ ನಿರ್ಮಾಪಕನಿಗೆ. ನಿರ್ಮಾಪಕ ದುಡ್ಡು ಹಾಕ್ತಾನೆ ಅಂತಂದಮೇಲೆ ನಮ್ಮ ದೊಡ್ಡ ಜವಾಬ್ದಾರಿ ಅದು. ಅವ್ರಿಗೆ ಯಾವ ರೀತಿಲೂ ತೊಂದರೆ ಆಗದೆ ಇರೋ ಹಾಗೆ ಮಿನಿಮಮ್ ಖರ್ಚಲ್ಲಿ ಮಿನಿಮಮ್ ಏನು ನಮ್ಮ ಸಿಗುವಂತಹ ಸೌಲಭ್ಯಗಳನ್ನ ಇಟ್ಕೊಂಡು ಹೇಗೆ ಬೆಸ್ಟ್ ಔಟ್ಪುಟ್ ಕೊಡ್ಬೋದು, ಇದು ಅವರ ತಲೆಯಲ್ಲಿ ಅವ್ರು ಹೋಗೋ ತನಕನೂ ಇತ್ತು. ಇದು ನಾನು ನೋಡಿರೋದ್ರಿಂದ ನಾನು ಹೇಳ್ತಿದ್ದೀನಿ. ಹಾಗಾಗಿ ಅವರಿಗೆ ತುಂಬ ಜನ ಅಗೇನ್ ಇದು ನಾನು ಪ್ರತ್ಯಕ್ಷ ನೋಡಿಲ್ಲ, ತುಂಬ ಜನ ಹೇಳಿದ್ ಕೇಳಿದ್ದೀನಿ. ಲೈಟ್ ಸೆಟಪ್ ಮಾಡ್ಬೇಕಾದ್ರೆ ಲೈಟ್ಸ್ ಆನ್ ಮಾಡ್ತಿರ್ಲಿಲ್ಲ, ಯಾಕೆಂದ್ರೆ ಡೀಸೆಲ್ ಖರ್ಚಾಗುತ್ತೆ, ಜನರೇಟರ್ ಓಡ್ತಿರುತ್ತೆ, ಜನರೇಟರ್ ಡೀಸೆಲ್ ಖರ್ಚಾಗುತ್ತೆ. ಹಾಗಾಗಿ ಲೈಟ್ಗಳೆಲ್ಲ ಆಫ್ ಇಟ್ಕೊಂಡೆ, ಅದು ಏನು ತಲೆಯಲ್ಲಿ ಅವ್ರದ್ದೊಂಥರ ವಿಶ್ವೇಶ್ವರಯ್ಯ ಅಂತಲ್ಲ, ನಿಜವಾಗ್ಲೂ ಅಷ್ಟೇ ಆಯ್ತಾ, ಆಫ್ ಇಟ್ಕೊಂಡೆ ಹಿಂಗೆ ಕಣ್ಮುಚ್ಕೊಂಡು ಇದು ಮಾಡು, ಅದು ಕಟ್ಟರ್ ಹಾಕು, ಇದು ಮಾಡು, ಇದೊಂದು ಚೂರು ಜಾಸ್ತಿ ಮಾಡು, ಕಮ್ಮಿ ಮಾಡು ಅಂತೆಲ್ಲ ಹೇಳಿ ಲೈಟ್ಸ್ ಆನ್ ಅಂತಂದಾಗ ಕರೆಕ್ಟ್ ಹೇಗೆ ಬರಬೇಕಿತ್ತೋ ಹಾಗೆ ಲೈಟಿಂಗ್ ಆಗಿರ್ತಿತ್ತಂತೆ. ಐಮ್ ಶೋರ್ ಕಮರ್ಷಿಯಲ್ ಫಿಲ್ಮ್ಗಳಲ್ಲಿ ಇದು ಮಾಡಿರ್ಲಿಕ್ಕಿಲ್ಲ, ಆದ್ರೆ ಅವ್ರು ಹೆಚ್ಚು ತೊಡಗಿಸ್ಕೊಂಡಂತಹ ಈ ತರ ಪ್ಯಾರಲಲ್ ಸಿನಿಮಾದಲ್ಲಿ ಇದು ಈ ರೀತಿ ತುಂಬಾ ಮಾಡ್ತಿದ್ರು, ಇದು ಬಹಳ ಫೇಮಸ್ ಅವ್ರದ್ದು ಅನ್ನೋದು ಕೇಳಿದ್ದೀನಿ. ಆ್ಯಂಡ್ ಲೈಟ್ಗಳು ಹೆಚ್ಚು ಡಿಮಾಂಡೇ ಮಾಡ್ತಿರ್ಲಿಲ್ಲ, ಬಹಳ ಮಿನಿಮಲ್ ಲೈಟಲ್ಲಿ ಎಷ್ಟಿದೆಯೋ ಅಷ್ಟು, ಒಂದು ಇದಿಲ್ವಾ, ನನಗೆ ಇದು ಬೇಕಿತ್ತು ಅದು ಬೇಕಿತ್ತು, ಇಲ್ಲ ಒಂದು ಬೇಬಿ ಇದೆಯಾ, ಓಕೆ ಅದರಲ್ಲೇ ನಾನು ಮಾಡ್ತೀನಿ. ಸೊ ಈ ರೀತಿಯ ಒಂದು ಬಹಳ ಅಡ್ಯಾಪ್ಟಬಲ್. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಏನು ಬೇಕು, ನಂದು ಅವ್ರದ್ದು ಯಾವಾಗಲೂ ಗಲಾಟೆ ಆಗ್ತಿತ್ತು. ನಾನು ಅವ್ರದ್ದು ಸಿನಿಮಾ ತುಂಬ ನೋಡ್ತಿದ್ದಲ್ಲ, ನನಗೆ ಎಲ್ಲರೂ ಟಿ ವಿಲಿ ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ಇದು ಅವ್ರದ್ದೇ ಸಿನಿಮಾಟೋಗ್ರಫಿ ಅಂತಂದರೆ. ನನಗದು ಸಣ್ಣವಳಿದ್ದಾಗಲೇ ಅನಿಸ್ತಿತ್ತು, ಇದು ಏನು ಯಾವ ಸಿನಿಮಾದಲ್ಲೂ ಒಂದೇ ಥರ ಲೈಟಿಂಗ್ ಮಾಡ್ತೀರಿ ನೀವು, ಒಂಚೂರು ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿ ಬೈತಿದ್ದೆ ನಾನು. ಅಂದರೆ ನಮಗೇನಂದರೆ ಸಿನಿಮಾಟೋಗ್ರಫಿ ಅಂದರೆ ಚೆಂದ ಕಾಣಿಸ್ಬೇಕು. ಇವತ್ತು ಅಷ್ಟೇ ನೀವು ಯಾರಾದ್ರೂ ಸ್ವಲ್ಪ ಹಳಬರ ಜೊತೆ ಮಾತಾಡಿ, ಹೀರೋಯಿನ್ಸ್ ಎಲ್ಲ ಆ ಸಿನಿಮಾಟೋಗ್ರಫರಾ ನನ್ನ ತುಂಬ ಚೆನ್ನಾಗಿ ಕಾಣೋ ಹಂಗೆ ತೋರಿಸ್ತಿದ್ರು ಅಂತಾರೆ. ಈಸ್ ದ್ಯಾಟ್ ಸಿನಿಮಾಟೋಗ್ರಫಿ? ಈಸ್ ಅ ಬಿಗ್ ಕ್ವೆಶ್ಚನ್. ಸಿನಿಮಾಟೋಗ್ರಫಿ ಅಂತಂದರೆ ಒಂದು ದೃಶ್ಯವನ್ನು ಚಂದವಾಗಿ ತೋರಿಸೋದು ಸಿನಿಮಾಟೋಗ್ರಫಿಯಾ, ಅಥವಾ ಆ ಸಿನಿಮಾದ ಉದ್ದೇಶ ಏನಿರುತ್ತಲ್ಲ ಅದನ್ನು ಎತ್ತಿ ಹಿಡಿಯೋದು ಸಿನಿಮಾಟೋಗ್ರಫಿಯಾ? ನಾನು ಇದು ಸರಿ ಇದು ತಪ್ಪು ಅಂತ ಹೇಳ್ತಿಲ್ಲ, ಎರಡೂ ಆಗುತ್ತೆ. ಹಾಗಾಗಿ ಅಪ್ಪಂಗೆ ಚಂದ ಕಾಣಿಸೋದು ಅವರ ಉದ್ದೇಶ ಆಗಿರಲಿಲ್ಲ. ಅವ್ರಿಗೇನೋ ಅದು ಸಿನಿಮಾದೊಂದೊಂದು ಸೋಲ್ ಅಂತ ಇರುತ್ತಲ್ಲ, ಒಂದು ಆತ್ಮ ಅಂತ ಇರುತ್ತಲ್ಲ, ಅದನ್ನು ನಾನು ಹೊರಗಡೆ ತೋರಿಸೋದಕ್ಕೆ ಏನು ಬೇಕು ಏನು ಬೇಡ ಅದನ್ನು ನೀಟಾಗಿ ಮಾಡ್ತೀನಿ ಅಂತ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ, ಒಂದು ಬೋರಿಂಗ್ ಲೈಟಿಂಗ್ ಮಾಡ್ತೀರಿ, ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮದು ಅಂತ, ಒಂಚೂರು ಚಂದ ತೋರಿಸಿ, ಒಂಚೂರು ಚಂದ ಮಾಡಿ ಇರ್ತದೆ. ಅವಾಗ ಅವ್ರು ಅಂತಿದ್ರು, ಚಂದ ಮಾಡೋದಕ್ಕೆ ಬೇರೆ ರೀತಿ ಸಿನಿಮಾ ಇದೆ, ಅದರಲ್ಲಿ ಮಾಡ್ಕೊಳ್ತಾರೆ, ಸಾಂಗ್ ಇದೆ, ಮತ್ತೊಂದಿದೆ, ಏನೋ ಒಂದೇ ಕಡೆ ಲೈಟ್ ಬರೋ ಥರ ಏನೇನೋ ಮಾಡ್ತಾರೆ. ನಾನು ಮಾಡಲ್ಲ ಅಂತಲ್ಲ, ಆದರೆ ನನಗೆ ಅದು ನನ್ನ ಆತ್ಮಕ್ಕೆ ನಾನು ಮೋಸ ಮಾಡ್ಕೊಂಡು ಹಾಗೆ. ನಾನು ಯಾವ ಸಿನಿಮಾಗಳನ್ನು ತೆಗಿತೀನೋ ಆ ಥರ ಸಿನಿಮಾದಲ್ಲಿ ಆ ರೀತಿ ಸಿನಿಮಾಟೋಗ್ರಫಿ ಬೇಕಾ, ಆ ರೀತಿ ಲೈಟಿಂಗ್ ಬೇಕಾ, ಇಲ್ಲ ಅಂತ ನನಗೆ ನಿರ್ದೇಶಕನಿಗೆ ಅನಿಸಿದ್ರೆ ನಾನು ಅದನ್ನ ಮಾಡೋದಿಲ್ಲ. ನಾನು ಅಟ್ಲೀಸ್ಟ್ ನನ್ನ ಸಂತೋಷಕ್ಕಾರು ಒಂದು ಫಿಲ್ಮಲ್ಲಿ ಅವರು ಚೆನ್ನಾಗಿ ಮಾಡಿಪ್ಪ ಅಂತ ಗಲಾಟೆ ಮಾಡ್ತಿದ್ದೆ. ಬಿಕಾಸ್ ಇದು ನಂದು ಅವ್ರದ್ದೇ ಅವಳು ನಡೀತಾ ಇತ್ತು. ಆದರೆ ಅದೇ ಅವ್ರದ್ದೇನು ಅಂತಂದರೆ ಚೆಂದ ಕಾಣಿಸೋ ಸಿನಿಮಾಟೋಗ್ರಫಿನಾ. ಈ ಚೋಮನದುಡಿ ಫಿಲ್ಮಲ್ಲಿ ಇದನ್ನ ಅವರು ಐ ಥಿಂಕ್ ಬೇಕು ಅಂತಾನೆ ಮಾಡಿರೋಂಥ ಒಂದು ಡಿಸೈಡ್ ಮಾಡಿ ಮಾಡಿರೋವಂಥದ್ದು. ಚೋಮನದುಡಿಯಲ್ಲಿ ಚೋಮ ಅವನ ಬಡತನ, ಅವನ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿರೋದೆ. ಸೊ ಎಲ್ಲೂ ಕೂಡ ಒಂಥರ ಅವನ ದುಃಖ ತೋರಿಸೋದಕ್ಕಾಗ್ಲಿ, ಅವನ ಬಡತನ ತೋರಿಸೋದಕ್ಕಾಗ್ಲಿ ಟೈಟ್ ಕ್ಲೋಸ್ ಅಪ್ ಮಾಡೋದು, ಸೊ ಈ ಥರದ್ದು ಮಾಡ್ತಿರ್ಲಿಲ್ಲ. ಚೋಮ ಮತ್ತೆ ಅವನ ಒಂದು ಪರಿಸರ ಏನಿದೆ ಎರಡು ಭಿನ್ನ ಅಲ್ಲ. ಚೋಮನೇ ಅವನ ಪರಿಸರ ಚೋಮನಲ್ಲಿದೆ. ಹಾಗಾಗಿ ಯಾವಾಗ ತೋರಿಸಿದಾಗಳೂ ಅದೊಂದು ಫ್ರೇಮ್ ಹೇಗಿರ್ತಿತ್ತು ಅಂತಂದರೆ, ಅವನು ಎಲ್ಲೋ ಭಿನ್ನವಾಗಿದ್ದಾನೆ, ಎಲ್ಲೋ ಅವನದೇ ದುಃಖ ಇದೆ, ಅವ್ನು ಬೇರೆಯವರಿಗಿಂತ ಆ ರೀತಿ ತೋರಿಸಿಯೇ ಇಲ್ಲ ಈ ಫಿಲ್ಮಲ್ಲಿ. ಸೊ ಎಲ್ಲ ಕಡೆ ಕೆಲಸತೆ ಅನಿಸುತ್ತೆ ನಮಗೆ ನ್ಯಾಚುರಲ್ ಟೆಂಡೆನ್ಸಿ ಏನು, ದುಃಖ ಆದಾಗ ಸ್ವಲ್ಪ ಹಿಂಗೆ ಕ್ಲೋಸ್ ಅಪ್ ಹೋಗೋದು, ಝೂಮ್ ಇನ್ ಹೋಗ್ತಾ ಇರುತ್ತೆ. ಸೊ ಆ ಥರದ್ದೆಲ್ಲ ಅವಾಯ್ಡ್ ಮಾಡ್ತಿದ್ರು. ತೋರಿಸ್ಬೇಕಾ, ಚಕ್ ಇದಾನೆ ಅವನ ಪಡೆಗೇನೋ ಮಾಡ್ತಾರೆ, ಕಟ್ ಅಷ್ಟೇ. ಆ ಎಕ್ಸ್ಟ್ರಾ ಸೆಂಟಿಮೆಂಟ್ಯಾಲಿಟಿ, ಒಂದು ಡ್ರಾಮ್ಯಾಟಿಕ್ ಮಾಡೋದು, ಅದು ಅಫ್ಕೋರ್ಸ್ ನಿರ್ದೇಶಕರು ಕೂಡ ಹಾಗೆ ಯೋಚನೆ ಮಾಡಬೇಕು. ನಿರ್ದೇಶಕರು ಬೇರೆ ರೀತಿ ಯೋಚನೆ ಮಾಡಿ ಇವ್ರು ಬೇರೆ ಮಾಡಿದಾಗ ಕಷ್ಟ ಆಗ್ತಿತ್ತು. ಆದರೆ ಇವರ ಇದರಲ್ಲಿ ಆ ರೀತಿ ಆಗಿಲ್ಲ, ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಿದ್ರಿಂದ. ಆ 70ರ ನೀವು ದಶಕದ ಹೊಸ ಅಲೆ ಚಿತ್ರಗಳು ನೋಡಿದ್ರೆ ಈ ಥರ ಓವರ್ ಸೆಂಟಿಮೆಂಟ್ಯಾಲಿಟಿ, ಸ್ವಲ್ಪ ಗೋಳು ಅದೆಲ್ಲ ಸ್ವಲ್ಪ ಕಡಿಮೆನೆ. ಕಥೆಯಲ್ಲಿ ಇರ್ತಿತ್ತೇನೋ, ಥಿಮ್ಯಾಟಿಕ್ಲಿ ಇರ್ತಿತ್ತೇನೋ, ಆದರೆ ವಿಜುವಲಿ ಇವರು ಅದನ್ನ ಯೋಚನೆ ಮಾಡಿದಾಗ ಹೇಗೆ ತೋರಿಸ್ಬಹುದು ಅಂತ ಆ ಥರದ್ದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಿದ್ರು. ಮೇ ಬಿ ಸಂಗೀತದಲ್ಲಿ ತೋರಿಸ್ತಿದ್ರು, ಇಲ್ಲ ಎಡಿಟಿಂಗಲ್ಲಿ ಅದನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಿದ್ರು ಹೊರತು ಈ ಸಿನಿಮಾಟೋಗ್ರಫಿ ಮೂಲಕ ಒಂಥರ ದುಃಖದ ಒಳಗೆ ಹೋಗೋದು, ಝೂಮ್ ಇನ್ ಮಾಡೋದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ರು. ಸೊ ಅಂದರೆ ಅಫ್ಕೋರ್ಸ್ ಪ್ರತಿ ಫಿಲ್ಮಿಗೂ ಆಯಾ ಫಿಲ್ಮಿಗೆ ಏನು ಬೇಕು, ಅದರ ಉದ್ದೇಶ ಏನು ಅಂತ ನೋಡಿಕೊಂಡೇ ನಿರ್ದೇಶಕನ ಜೊತೆ ಸರಿಯಾಗಿ ಚರ್ಚೆ ಮಾಡಿಯೇ ಇವರು
ಅವ್ರದ್ದೊಂದು ಏನ್ ಮಾಡ್ಬೇಕು ಅನ್ನೋದನ್ನ ಚೌಕಟ್ಟನ್ನ ಹಾಕೊಳ್ತಾ ಇದ್ರು. ಸೊ 70ರ ದಶಕದ ಮಧ್ಯದಲ್ಲಿ ಕಮರ್ಷಿಯಲ್ ಫಿಲ್ಮ್ಗಳನ್ನು ಮಾಡಿದ್ರು. ನಾನು ಹೇಳ್ದಾಗೆ ಬಂಗಾರದ ಜಿಂಕೆ, ಹೊಂಬಿಸಿಲು, ಕೆ.ವಿ. ಜಯರಾಮ್ ಅವರು ಸಾಕಷ್ಟು ಚಿತ್ರಗಳನ್ನ ಮಾಡಿದ್ದಾರೆ. 80s ಬರ್ತಾ ಗೀತಪ್ರಿಯ, ಕೆ.ವಿ. ಜಯರಾಮ್ ಅವರು ಜೋ ಸೈಮನ್ ಜೊತೆಗೆ ಸಾಕಷ್ಟು ಚಿತ್ರಗಳಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಬಂಗಾರದ ಜಿಂಕೆ ಚಿತ್ರದ ಪ್ರೊಡ್ಯೂಸರ್ಸ್ ಒಬ್ರು ಸೋಮಶೇಖರ್, ಕ್ರಿಕೆಟರ್ ಸುಜಿತ್ ಸೋಮ್ ಸುಂದರ್ ಇದಾರಲ್ಲ ಅವರ ತಂದೆ, ಇನ್ನೊಬ್ರು ನರಸಿಂಹನ್, ಟಿ.ಎನ್. ನರಸಿಂಹನ್, ಮಾಲ್ಗುಡಿ ಡೇಸ್. ಸೊ ಅದು ಮಾಲ್ಗುಡಿ ಡೇಸ್ ಕನೆಕ್ಷನ್. ಸೊ ನರಸಿಂಹನ್ ಅವರಿಗೆ ಬಂಗಾರದ ಜಿಂಕೆ ಟೈಮಲ್ಲಿ ಅಪ್ಪನ ಅಂದ್ರೆ ಆಲ್ಸೋ ನರಸಿಂಹನ್ ಅವರು ತುಂಬಾ ಓದ್ತಾ ಇದ್ರು. ಅವರು ಲಿಟ್ರೇಚರ್ ಅಲ್ಲೆಲ್ಲ ಬಹಳ ಆಸಕ್ತಿ ಇತ್ತು. ಅಪ್ಪನ ದೃಷ್ಟಿ ನಾ ಮೊದಲೇ ಹೇಳಿದಾಗೆ ಅವರಿಗೆ ಎಲ್ಲ ಯಾವ ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂತಿರ್ಲಿಲ್ಲ. ಅವರಿಗೆ ಸಂಗೀತ, ಸಾಹಿತ್ಯ, ಸ್ಪೋರ್ಟ್ಸ್ ಇಂದ ಹಿಡಿದು ಕರೆಂಟ್ ಅಫೇರ್ಸ್, ಪಾಲಿಟಿಕ್ಸ್, ಟೆಕ್ನಾಲಜಿ ಎಲ್ಲದ್ರ ಬಗ್ಗೆನೂ ಹಿ ಈಸ್ ಅ ವೆರಿ ಬ್ರಿಲಿಯಂಟ್ ಪರ್ಸನ್. ಅದರಲ್ಲಿ ನನ್ನ ಮಗಳು ಅಂತಲ್ಲ, ಮೂರನೇಳಾಗಿ ನಿಂತೆ ಹೇಳ್ತಾ ಇದ್ದೀನಿ ನಾನು, ವೆರಿ ಜೀನಿಯಸ್. ಸೊ ಬಹುಶಃ ಆ ಒಂದು ಇದು ಕ್ಲಿಕ್ ಆಯ್ತು ಅವರಿಬ್ರ ಮಧ್ಯ ಅಂತ. ಅದಾದ್ಮೇಲೆ ಮಾಲ್ಗುಡಿ ಡೇಸ್ಗಿಂತ ಮುಂಚೆ ಬ್ಯಾಂಕರ್ ಮಾರ್ಗಯ್ಯ ಅಂತ, ಅದು ಕೂಡ ಆರ್ ಕೆ ನಾರಾಯಣ್ ಕಾದಂಬರಿ ಆಧಾರಿತ ಚಿತ್ರನೇ. ಸೊ ಅದಕ್ಕೂ ಅಪ್ಪನೇ ಸಿನಿಮಾಟೋಗ್ರಫಿ ಮಾಡಿದ್ದು. ಅದಾದ್ಮೇಲೆ ಮಾಲ್ಗುಡಿ ಡೇಸ್ ಬರುವ ಟೈಮಲ್ಲಿ ಫಸ್ಟ್ ನಿರ್ದೇಶಕರಾಗಿ ಶಂಕರ್ ನಾಗ್ ಅವರು ಆಯ್ಕೆ ಆಗಿದ್ದು. ಅಂದ್ರೆ ಅದೊಂಥರ ದೊಡ್ಡ ಪ್ರಾಜೆಕ್ಟ್ ಅದು, ದೂರದರ್ಶನ ಮಾಲ್ಗುಡಿ ಡೇಸ್. ಸೊ ಮಾಲ್ಗುಡಿ ಡೇಸ್ ಫಸ್ಟ್ ಟಿ.ಎನ್. ನರಸಿಂಹನ್ ರೈಟ್ಸ್ ತಗೊಂಡು ಆರ್ ಕೆ ನಾರಾಯಣ್ ಹತ್ರ ನಿಮ್ಮ ಪುಸ್ತಕ ನಾವು ಮಾಡ್ತೀನಿ, ದೂರದರ್ಶನಕ್ಕೆ ಮಾಡ್ತೀನಿ ಅಂತ ದೂರದರ್ಶನದಿಂದ ಪರ್ಮಿಷನ್ ಸಿಕ್ಕು. ಯಾರು ನಿರ್ದೇಶಕರು ಅಂತಂದಾಗ ವೈ ನಾಟ್ ಶಂಕರ್ ನಾಗ್, ಯಾಕಂದ್ರೆ ಶಂಕರ್ ನಾಗ್ ಅವರು ಆಗ ಆಲ್ರೆಡಿ ಬಹಳ ಬ್ರಿಲಿಯಂಟ್ ಅಂತ ಅವರು ಕೂಡ ಆಲ್ರೆಡಿ ಪ್ರೂವ್ ಮಾಡಿದ್ರು. ಸೊ ಅದು ಅವ್ರದ್ದು ಒಟ್ಟಾಯ್ತು. ಸತ್ಯ ಹೇಳ್ಬೇಕು ಅಂತಂದ್ರೆ ಅಪ್ಪ ಶಂಕರ್ ನಾಗ್ ಅವರ ಗ್ಯಾಂಗ್ ಮೆಂಬರ್ ಅಲ್ಲ. ಅಂದ್ರೆ ಶಂಕರ್ ನಾಗ್ ಅವ್ರು ಯಾರು ಒಂದಿಷ್ಟು ಜನರ ಜೊತೆ ಕೆಲಸ ಮಾಡ್ತಿದ್ರಲ್ಲ, ಅಪ್ಪ ಆ ಗುಂಪಲ್ಲಿ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಅಪ್ಪ ಮತ್ತೆ ಅನಂತ್ ನಾಗ್ ಅವ್ರು ಬಹಳ ಒಳ್ಳೆ ಗೆಳೆಯರು. ಯಾಕೆಂದ್ರೆ ಅವರು ಸಂಕಲ್ಪದಲ್ಲಿ ಒಟ್ಟಿಗೆ ಡೆಬ್ಯೂ ಮಾಡಿದ್ದಲ್ಲ, ಸಮ ವಯಸ್ಕರು, ಸಮ ಮನಸ್ಕರು. ಹಾಗಾಗಿ ಅವರ ಆಸಕ್ತಿಗಳು ಎಲ್ಲ ಒಂದಾಗಿದ್ರಿಂದ ಅವರ ಫ್ರೆಂಡ್ಶಿಪ್ ಸಾಕಷ್ಟು ಇತ್ತು. ಆದರೆ ಶಂಕರ್ ನಾಗ್ ಡಿಫ್ರೆಂಟ್ ಏಜ್ ಡಿಫ್ರೆಂಟ್, ಅವ್ರು ಬಂದಿದ್ದು ಲೇಟು. ಹಾಗಾಗಿ ಶಂಕರ್ ನಾಗ್ ಜೊತೆಗೆ ಅಂಥ ಒಂದು ಗೆಳೆತನ ಅಂತಿರಲಿಲ್ಲ. ಸೊ ಕ್ಯಾಮ್ರಾಮನ್ ಆಯ್ಕೆ ವಿಷಯದಲ್ಲಿ ಬಂದಾಗ ಶಂಕರ್ ನಾಗ್ಗೆ ಅದು ರಾಮಚಂದ್ರನ ನಾನು ಯಾವತ್ತೂ ಕೆಲಸ ಮಾಡಿಲ್ಲ ಅವ್ರ ಜೊತೆಗೆ, ಆ್ಯಂಡ್ ಇದು ದೂರದರ್ಶನಕ್ಕೆ ಮಾಡಬೇಕಾದಂತಹ ದೊಡ್ಡ ಪ್ರಾಜೆಕ್ಟು, ಹೇಗೆ ಏನು ಅಂತ ಬಂದಿದ್ದು ಹೌದಂತೆ. ಬಟ್ ನರಸಿಂಹನ್ನು ಇಲ್ಲ, ನಾನು ರಾಮು ಜೊತೆ ಮಾಡಿದ್ದೀನಿ ಹಿಂದೆ ಕೆಲಸನ, ನನಗೆ ಗೊತ್ತು ಈ ಒಂದು ಪ್ರಾಜೆಕ್ಟ್ಗೆ ನ್ಯಾಯ ಯಾರು ಸಲ್ಲಿಸ್ತಾರೆ ಆಸ್ ಅ ಸಿನಿಮಾಟೋಗ್ರಫರ್ ಅಂದರೆ ಅದು ರಾಮು ಅಂತ ಹೇಳಿ. ಅಫ್ಕೋರ್ಸ್ ಶಂಕರ್ ನಾಗ್ ಅವರಿಗೆ ಸಮಸ್ಯೆ ಏನಿರಲಿಲ್ಲ. ಬಟ್ ಅದು ಯಾವತ್ತು ಒಟ್ಟಿಗೆ ಕೆಲಸ ಮಾಡಿದೆ, ನೀವು ದೊಡ್ಡ ಪ್ರಾಜೆಕ್ಟ್ಗೆ ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಸ್ವಲ್ಪ ಹಿಂದೆ ಮುಂದೆ ನೋಡುವ ಸಂಭಾವನೆ ಇದೆ. ಬಟ್ ಒನ್ಸ್ ಶುರು ಆದಮೇಲೆ ಅದು ಇವತ್ತು ನಾನು ತುಂಬ ಜನಕ್ಕೆ ಏನಾಗಿದೆ ಅಂತಂದರೆ, ಅಪ್ಪ 2011ರಲ್ಲಿ ಹೋಗಿತ್ತು. ಇತ್ತೀಚಿನವರಿಗೆ ತುಂಬ ಜನಕ್ಕೆ ಯಾರು ಎಸ್ ರಾಮಚಂದ್ರ ಅಂತ ಗೊತ್ತಿಲ್ಲ. ನಾನು ಹೇಳೋಕ್ಕೂ ಹೋಗಲ್ಲ, ಯಾಕೆಂದರೆ ನಾನು ಏನು ಹೇಳಿ ನಾನೇನು ಮಾಡಬೇಕಾಗಿದೆ, ನಿಮಗೆ ಗೊತ್ತಿದೆಯಾ, ಆಸಕ್ತಿ ಇದೆಯಾ, ನೀವು ತಿಳ್ಕೊಳ್ತೀರಿ, ಇಲ್ವಾ ಓಕೆ ನನಗೇನಾಗಬೇಕಾಗಿಲ್ಲ. ಸೊ ಇನ್ನೇನಾದ್ರು ಇದು ಮಾಡಿದ್ರೆ ರಾಮಚಂದ್ರ ಅಂತಂದರೆ ಮಾಲ್ಗುಡಿ ಡೇಸ್ ಅಂದ್ಬಿಡ್ತೀನಿ, ಅದೊಂದೇ. ಅವ್ರದ್ದು ಅದಲ್ಲದೆ ಎಷ್ಟೆಷ್ಟೋ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ನಾನು ಎಲ್ಲರಿಗೂ ಗೊತ್ತಾಗುವಂಥದ್ದು ಮಾಲ್ಗುಡಿ ಡೇಸ್ ಅಂತೀನಿ. ಸೊ ಮಾಲ್ಗುಡಿ ಡೇಸ್ ಒಂದು ತರಹದಲ್ಲಿ ಐ ಥಿಂಕ್ ಆ ಪ್ರಾಜೆಕ್ಟ್ ಜೊತೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ ಎಲ್ಲರದ್ದು ಕಾಲಿಂಗ್ ಕಾರ್ಡ್. ಅಂದರೆ ಇವರೆಲ್ಲರೂ ಹೋದ್ಮೇಲೆ ಇವತ್ತಿಗೂ ನಾವು ಶಂಕರ್ ನಾಗ್ ಅವರು ಮಾಲ್ಗುಡಿ ಡೇಸ್ ಅಲ್ಲದೆ ಎಂತೆಂಥ ಚಿತ್ರಗಳಲ್ಲಿ ಮಾಡಿದ್ದಾರೆ. ಬಟ್ ಇವತ್ತಿಗೂ ನಾವು ಶಂಕರ್ ನಾಗ್ ಅಂದ ತಕ್ಷಣ ಫಸ್ಟ್ ನಮ್ಮ ಮನಸ್ಸಿಗೆ ಬರೋದು ಮಾಲ್ಗುಡಿ ಡೇಸ್. ಸೊ ಬಹುಶಃ ಅಪ್ಪನ ವಿಷಯದಲ್ಲೂ ಅದೊಂದು ಇತ್ತೀಚಿನವರಿಗೆ ಎಸ್ಪೆಷಲಿ ಮಾಲ್ಗುಡಿ ಡೇಸ್ ಅಂದ ತಕ್ಷಣ ಮಾಲ್ಗುಡಿ ಡೇಸ್ ಸಿನಿಮಾಟೋಗ್ರಫರ್, ಅಯ್ಯೋ ನಾನು ನೋಡಿದ್ದೀನಿ ಮಾಲ್ಗುಡಿ ಡೇಸ್. ಸೋಲ್ಸ್ಬಿಡೋಣ, ನಮ್ಮ ಸ್ಕೂಲಲ್ಲಿ ಇದೆಯಲ್ಲ ಆ ಟೀಮನ್ನು ಕೂಡ ನಾವ್ ಯಾರವರನ್ನು ಸೋಲ್ಸಕ್ಕೆ ಆಗೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. 1976-77ರಲ್ಲಿ ಅಪ್ಪಂಗೆ ಋಷ್ಯಶೃಂಗ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಕಂಬಾರ ಸಿನಿಮಾ ಕಂಬಾರ್ ಬರ್ದಿದ್ದು, ನಿರ್ದೇಶನ ಮಾಡಿದ್ದು ಪ್ರಸಾದ್ ಅವರು, BKS ಪ್ರಸಾದ್. ಈಗ ವಿನಯ ಪ್ರಸಾದ್ ಅವರು ಇದಾರಲ್ಲ, ಅವರ ಪತಿ ಆಗಿದ್ರಲ್ಲ ಅವರು ಹೀಸ್ ನೋ ಮೋರ್. ಹೌದು, ಅವರ ನಿರ್ದೇಶನದಲ್ಲಿ ಇದು ಕಲರ್ ಫಿಲ್ಮು. ಕನ್ನಡ ಛಾಯಾಗ್ರಾಹಕರಿಗೆ ಮೊಟ್ಟ ಮೊದಲ ಸಲ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಅಂತಂದ್ರೆ ಇದೇ ಚಿತ್ರಕ್ಕೆ, ಋಷ್ಯಶೃಂಗ ಚಿತ್ರಕ್ಕೆ. ಕನ್ನಡ ಸಿನಿಮಾ ಲೋಕದ ಇತಿಹಾಸದಲ್ಲೇ ಮೊಟ್ಟ ಮೊದಲು ಸಿನಿಮಾಟೋಗ್ರಫರ್ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಅದೇ ಸಿನಿಮಾಗೆ, ಅಪ್ಪಂಗೆ, ರಾಮಚಂದ್ರ ಅಪ್ಪಂಗೆ. ಸೊ ಅದು ಅನ್ಫಾರ್ಚುನೇಟ್ಲಿ ಆ ಸಿನಿಮಾ ಇವಾಗ ಕಾಪಿ ಎಲ್ಲೂ ಇಲ್ಲ. ಯೂಟ್ಯೂಬಲ್ಲಿ ಒಂದು ಟ್ರೇಲರ್ ಏನೋ ಒಂದು ನೋಡಕ್ ಸಿಗುತ್ತೆ, ಬಿಟ್ರೆ ಸಿನಿಮಾ ಹೇಗಿತ್ತು, ನ್ಯಾಷನಲ್ ಅವಾರ್ಡ್ ಬಂದಿದ್ದ ಸಿನಿಮಾ ಹೇಗಿದ್ದಿರಬಹುದು, ಅದು ಅನ್ಫಾರ್ಚುನೇಟ್ಲಿ ಅದು ಇಲ್ಲ. ಐ ಥಿಂಕ್ ಪ್ರೊಡ್ಯೂಸರ್ ಹತ್ರ ಇತ್ತು, ಅದು ಆಮೇಲೆ ಕಳೆದು ಹೋಯ್ತಾ, ಸುಟ್ಟು ಹೋಯ್ತಾ, ಅದೇನೋ ಅದು ದೂರದರ್ಶನ ಟೆಲಿಕಾಸ್ಟ್ ಮಾಡೋದು ಇಲ್ಲ. ಅದು ಅಥವಾ ಇರ್ಬೋದು, NFDC ಹತ್ರ ಇದೆಯಾ, ದೂರದರ್ಶನದ ಹತ್ರ ಇದೆಯಾ ಗೊತ್ತಿಲ್ಲ. ಆದರೆ ಬೇರೆ ಎಲ್ಲೂ ನಿಮಗೆ ಋಷ್ಯಶೃಂಗದ ಕಾಪಿ ನೋಡಕ್ ಸಿಗಲ್ಲ.
ಯಪ್ಪ. ನೀವು ಮೇ ಬಿ ನೀವು ಅದಕ್ಕೊಂದು ಲೆಟರ್ ಬರೆದು ನಮಗೆ ಬೇಕು ಅಂತ ಯಾರಿಗಾರು ಕೊಡಬೇಕೋ ಮಾಡ್ಬೇಕೇನೋ ಗೊತ್ತಿಲ್ಲ. ಆದರೆ ಯೂಟ್ಯೂಬಲ್ಲಂತೂ ಇಟ್ಸ್ ನಾಟ್ ಅವೈಲೇಬಲ್. ಯಾಕೆಂದರೆ ಆ ಕಾಲಘಟ್ಟದ ಸುಮಾರು ಚಿತ್ರಗಳು ನಿಮ್ಗೆ ಯೂಟ್ಯೂಬಲ್ಲಿ ಸಿಗ್ತವೆ. 70s ಆಲ್ ದ ಆರ್ಟ್ ಫಿಲ್ಮ್, ಕಮರ್ಷಿಯಲ್ ಫಿಲ್ಮ್ ಎಲ್ಲ ನೋಡೋಕೆ ಸಿಗುತ್ತೆ. ಋಷ್ಯಶೃಂಗ ಒಂದು ಸಿಗಲ್ಲ. ಒಂದು ಟ್ರೇಲರ್ ಸಿಗುತ್ತೆ ನೋಡೋಕ್ಕೆ, ಚೆನ್ನಾಗಿದೆ, ನೋಡೋಕೆ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಯಾವಾಗಲೂ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿ ಆ ಸಿನಿಮಾದಲ್ಲಿ ಒಂಚೂರು ನೋಡೋಕೆ ಸಿಗುತ್ತೆ. ಊರಿಗೆ ಬರ ಬಡ್ದಿರೋದು ನಿಂಗೆ ಗೊತ್ತಿಲ್ವಾ? ನಾವೆಲ್ಲ ನಿನ್ನ ಹೊಟ್ಟೆ ಮಕ್ಕಳಲ್ವಾ? ಬ್ಯಾಂಕರ್ ಮಾರ್ಗಯ್ಯ ಮಾಡಿದ್ದು ಇಲ್ಲಿಗೆ ಲೀಡ್ ಆಯ್ತದು ಮಾಲ್ಗುಡಿ ಡೇಸ್ಗೆ. ಅಂದ್ರೆ ಇಲ್ಲ, ಬಂಗಾರದ ಜಿಂಕೆಯಲ್ಲಿ ಸೇಮ್ ಪ್ರೊಡ್ಯೂಸರ್. ಬಂಗಾರದ ಜಿಂಕೆಯಿಂದ ಅಂದ್ರೆ ಒಂದ್ಸತಿ ಏನಾಗುತ್ತೆ ಗೊತ್ತಾ, ಒಬ್ರ ಜೊತೆ ವರ್ಕ್ ಮಾಡಿದಾಗ ಇವರು ಒಳ್ಳೆ ವರ್ಕರ್, ಇವ್ರು ಚೆನ್ನಾಗಿ ಮಾಡ್ತಾರೆ, ಅಥವಾ ಇವ್ರದ್ದು ನಮ್ದು ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಅಂದಾಗ ನೀವು ಅವ್ರನ್ನೇ ಮುಂದುವರಿಸ್ತೀರಿ ಅಲ್ಲ. ನೀವು ತುಂಬಾ ಕಾಂಬಿನೇಷನ್ ನೋಡ್ತೀರಿ ನೋಡಿ. ನಿರ್ಮಾಪಕರು ನಿರ್ದೇಶಕರು, ಅಥವಾ ನಿರ್ದೇಶಕ ನಟ, ಅಥವಾ ನಿರ್ದೇಶಕರು ಸಿನಿಮಾಟೋಗ್ರಫರ್ ಅಥವಾ ಎಡಿಟರ್. ಸೊ ಆ ಕಾಂಬಿನೇಷನ್ ನಲ್ಲಿ ನಿರ್ಮಾಪಕರು ಸಿನಿಮಾಟೋಗ್ರಫರ್ ಆಗಿ ಟಿ.ಎಸ್. ನರಸಿಂಹನ್ ಮತ್ತೆ ಅಪ್ಪ ಮುಂದುವರ್ಕೊಂಡು ಹೋದ್ರು. ಹಾಗಾಗಿ ಅಪ್ಪ ಈ ಒಂದು ಮಾಲ್ಗುಡಿ ಡೇಸ್ ಪ್ರಾಜೆಕ್ಟ್ಗೆ ಸಿನಿಮಾಟೋಗ್ರಫರ್ ಆಗಿ ಬಂದ್ರು. ಸೊ ಇದ್ರದ್ದು ಅಫ್ಕೋರ್ಸ್ ನಾವೆಲ್ಲ, ನಾನು ನನ್ನ ತಂಗಿ ನಾವು ಶೂಟಿಂಗ್ ನೋಡಕ್ ಐ ಥಿಂಕ್ ಒಂದ್ಸತಿ ಹೋಗಿದ್ವಿ ಆಗೊಂಬೆಗೆ, ಬಹಳ ಸಣ್ಣವರು. 7-8 ಅಂತ ಏನು ನೆನಪಿಲ್ಲ. ನಾವು ಹೋದ ಆಕ್ಚುಲಿ ನಾವು ಹೋಗೋಷ್ಟೊತ್ತಿಗೆ ಶೂಟಿಂಗ್ ಮುಗ್ದೋಗಿತ್ತು. ಸಂಜೆ ಹೋಗಿದ್ವಿ. ಅಲ್ಲೊಂದು IBಲಿ ಶಂಕರ್ ನಾಗು, ಅರುಂಧತಿ ಮತ್ತೆ ಕಾವ್ಯ, ಶಂಕರ್ ನಾಗ್ ಅವರ ಮಗಳು ಇದ್ರು. ಅಪ್ಪ ಇರ್ಲಿಲ್ಲ ಆಕ್ಚುಲಿ, ಅಥವಾ ಇನ್ನೆಲ್ಲ ಶೂಟ್ ಮಾಡ್ತಿದ್ರ ಅಂತ. ನಾವು ಹೋಗಿದ್ದೆ ನಾನು, ಅಮ್ಮ, ನನ್ನ ತಾಯಿಗೆ ತವ್ರ ಮನೆ ಹೆಗ್ಗೋಡು. ಅಮ್ಮ ಹೆಗ್ಗೋಡು ಅವಳು. ಸೊ ಹಾಗಾಗಿ ನಾವು ಬೇಸಿಗೆ ರಜಕ್ಕೆ ಅಲ್ಲಿಗೆ ಹೋಗ್ತಿದ್ವಿ, 2 ತಿಂಗಳು ಅಲ್ಲಿ ಇರ್ತಿದ್ವಿ. ಸೊ ಅಲ್ಲಿದ್ದಾಗ ಅಪ್ಪ ಅಲ್ಲಿ ಇದಿರಲ್ಲ, ಹೇಗೋ ಬನ್ನಿ ಮಾಲ್ಗುಡಿ ಡೇಸ್ ಶೂಟಿಂಗ್ ನಡೀತಾ ಇದೆ ಬನ್ನಿ ಅಂತ ಕರೆದಿದ್ರು. ಸೊ ನಾವು ಅಲ್ಲಿಂದನೇ ಒಂದು ಬಸ್ ಹತ್ಕೊಂಡು ಸಾಗರದಿಂದ ಆಗೊಂಬೆಗೆ ಹೋಗಿದ್ವಿ. ನಾವು ಸಂಜೆ ಹೋಗೋಷ್ಟೊತ್ತಿಗೆ ಅದೇ ಶಂಕರ್ ನಾಗು ಇವರಿದ್ರು. ನಂಗೆ ತುಂಬ ಕ್ಲಿಯರ್ ಆಗಿ ನೆನಪಿರೋದು ಏನು ಅಂತಂದ್ರೆ, ಕಾವ್ಯ, ನಾನೇ ಸಣ್ಣವಳು, ಕಾವ್ಯ ನನಗೆ ಇಲ್ಲಿ ಮಂಡಿಗೆ ಬರ್ತಿದ್ಲು, ಓಡ್ ಬಂದು ಹಿಂಗೆ ಮಂಡಿ ಹಿಂಗೆ ಹಾಗೆ. ಸೊ ಅದೊಂದು ಶೂಟಿಂಗ್ ನಾನು ಐ ಥಿಂಕ್ ಬಹುಶಃ ಉಳ್ಕೊಂಡಿಲ್ಲ ನಾವು ಅಂತ ಅನ್ಸುತ್ತೆ ನಂಗೆ, ಅಥವಾ ನನಗೆ ಮೆಮರೀಸ್ ಇಲ್ಲ ಅನ್ಸುತ್ತೆ. ಬಟ್ ಟಿವಿಲಿ ಬಂದಾಗ ತುಂಬ ಖುಷಿಯಾಗಿ ಇಷ್ಟಪಟ್ಟು ನೋಡ್ತಾ ಇದ್ದಂತಹ ಸೀರಿಯಲ್ಗಳಲ್ಲಿ ಅಪ್ಪ ತೆಗೆದಿದ್ದು ಅಂತಲ್ಲ, ಬಟ್ ಜನರಲಿ ಐ ಥಿಂಕ್ ಮಾಲ್ಗುಡಿ ಡೇಸ್ ಎಲ್ಲರಿಗೂ ಇಷ್ಟ ಆಗ್ತಾ ಇದ್ದಂತಹ ಸೀರಿಯಲ್. ಅದರದ್ದು ಸಿಂಗಲ್ ಎಪಿಸೋಡ್ಗಳು ಅಷ್ಟೇ, ಸ್ವಾಮಿ ಆ್ಯಂಡ್ ಫ್ರೆಂಡ್ಸು ಅಷ್ಟೇ. ಸುಮಾರು ವಿಷಯಗಳು ಅಪ್ಪ ಆಮೇಲೆ ಹೇಳಿದ್ದು ಮಾಲ್ಗುಡಿ ಡೇಸ್ ಬಗ್ಗೆ ಹೇಳಿದ್ದು ನಂಗೆ ನೆನಪಿದೆ. ಒಂದು, ಆಲ್ದೋ ಶಂಕರ್ನಾಗ್ ಜೊತೆಗೆ ಅವ್ರು ಆ ಹಿಂದೆ ಹೆಚ್ಚು ಕೆಲಸ ಮಾಡಲಿಲ್ಲ. ಅದಾದ್ಮೇಲೆ ಶಂಕರ್ನಾಗ್ ಅವ್ರು ಬಹಳ 90ಲಿ ತೀರ್ಕೊಂಡ್ರಲ್ಲ, ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು ಶಂಕರ್ನಾಗ್ ಅವ್ರ ಬಗ್ಗೆ. ಆಮೇಲೆ ಅಪ್ಪ ಅವರು ಸ್ವತಃ ಬಹಳ ವರ್ಕಹಾಲಿಕ್ ಅಂಡ್ ಬಹಳ ಇದಾಗಿ ಕೆಲಸ ಮಾಡೋರು. ಅವ್ರಿಗೆ ಈ ಟೈಮ್ ಪಾಸ್ ಮಾಡೋರು, ಅವ್ರು ಆ ಥರ ಯಾರನ್ನು ಹಂಗೆ ಹೊಗಳ್ತಿರ್ಲಿಲ್ಲ, ಏನು ಕೆಲಸ ಮಾಡ್ತಾನಪ್ಪ ಅಂತ. ಬಟ್ ಶಂಕರ್ನಾಗ್ ಅವ್ರ ಬಗ್ಗೆ ಮೆಚ್ಚಿಬಿಟ್ಟಿದ್ರು ಅವ್ರು. ಅಂದ್ರೆ ಎಂಥ ವ್ಯಕ್ತಿ, ಮಲಗೋದೇ ಇಲ್ಲ, ಮಲಗಬೇಕು ಅಂತಾನೆ ಅನ್ಸಲ್ಲ. ಶಂಕರ್ನಾಗ್ ಹೇಳ್ತಿದ್ರಂತ, ಇದೇನು ಏನಕ್ಕೆ ಟೈಮ್ ವೇಸ್ಟ್ ಮಾಡಬೇಕು, ಇರೋದೊಂದು ಜೀವನ, ಕೆಲಸ ಮಾಡೋಣ ಅಂತ ಹೇಳಿ ಒಂದು ನಿಮಿಷ ದಂಡ ಮಾಡ್ತಿರ್ಲಿಲ್ಲ. ಅವ್ರದ್ದೊಂದು ಐ ಥಿಂಕ್ ಆಮ್ನಿನೋ ಕಾರೋ ಸಮಥಿಂಗ್, ಅದ್ರಲ್ಲಿ ಹಿಂದ್ಗಡೆ 2 ಸೀಟ್ನ ತೆಗೆಸ್ಬಿಟ್ಟು ಅಲ್ಲೇ ಒಂದು ಟೇಬಲ್ಲು, ಟೈಪ್ ರೈಟರು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೂ ಆ ಟ್ರಾವೆಲ್ ಟೈಮು ಕೂಡ ದಂಡ ಮಾಡಬಾರ್ದು ಅಂತ ಹೇಳಿ ಏನೋ ಸ್ಕ್ರಿಪ್ಟ್ ಬರೆಯೋದು, ಏನೋ ಒಂದು ಮಾಡೋದು. ಈ ಥರದ ವ್ಯಕ್ತಿ ನಾನು ನೋಡೇ ಇಲ್ಲ. ನಾನೇ ಈ ಥರ ಹುಚ್ಚ, ಈ ಥರ ಕೆಲಸ ಮಾಡ್ತೀನಿ ಅಂತಂದರೆ ಶಂಕರ್ನಾಗ್ ನನಗಿಂತ ನೆಕ್ಸ್ಟ್ ಲೆವೆಲ್ ಅಂತ ಅಪ್ಪ ನನ್ನ ಹತ್ರ ರೀಸೆಂಟ್ ಆದರೆ ಅವ್ರು ಇತ್ತೀಚಿನ ದಿನಗಳಲ್ಲಿ ಅವ್ರು ಹೇಳಿದರು. ಅದೊಂದು. ಆಮೇಲೆ ತುಂಬ ಮಾಸ್ಟರ್ ಮಂಜುನಾಥ್ ಅವರ ಆ್ಯಕ್ಟಿಂಗ್ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು. ಯಾಕೆಂದರೆ ಹಿಂದಿ ಬರ್ತಿರ್ಲಿಲ್ಲ ಹುಡುಗಂಗೆ. ಹಾಗೆ ಡೈಲಾಗ್ ಕಲ್ತ್ಕೊಂಡು ಅವ್ರು ಅಂತಿದ್ರು, ಕಂಟಿನ್ಯೂಟಿ, ಸೆನ್ಸ್ ಆಫ್ ಕಂಟಿನ್ಯೂಟಿ ನಾನು ಮಾಸ್ಟರ್ ಮಂಜುನಾಥಲ್ಲಿ ನೋಡಿದಂಗೆ ಯಾವ ದೊಡ್ಡ ನಟರಲ್ಲೂ ನೋಡಿಲ್ಲ ಅಂತಂತಿದ್ರು. ಯಾವುದೋ ಒಂದು ಶಾರ್ಟ್ ಆಗೊಂಬೆಲಿ ನಡಿಬೇಕಾದ್ರೆ ಹಿಂಗೆ ನಿಲ್ಲಿಸಿದ್ರೆ ಮಾತಿನ ಇದರಲ್ಲಿ ಹಿಂಗೆ ಕೈ ಹೀಗೆ ಮಾಡಿದರೆ, ಅದ್ರ ನೆಕ್ಸ್ಟ್ ಯಾವುದೋ ಒಂದು ಬೆಂಗಳೂರಲ್ಲಿ ತೆಗೆದ್ರೆ ನೆನಪಿರ್ತಿತ್ತು ಆ ಕೈದು ಕಂಟಿನ್ಯೂಟಿ. ಅಷ್ಟು ಚಿಕ್ಕ ಹುಡುಗನಿಗೆ ಅದನ್ನ ಹಾಗೆ ನಾವು ಯಾರು ಹೇಳ್ತಿರ್ಲಿಲ್ಲ. ಆ ರೀತಿಯ ಒಂದು ಸೆನ್ಸ್ ಇದ್ದಂತಹ ಅತ್ಯಂತ ಪ್ರತಿಭಾನ್ವಿತ ಬಾಲನಟ ಮಾಸ್ಟರ್ ಮಂಜುನಾಥ್ ಅಂತ ಹೇಳ್ತಿದ್ರು. ಗಂದಿ ಧೋತಿ ಪಹನ್ಕರ್ ರಾಜಮ್ ಕೆ ಸಾಮ್ನೆ ಮತ್ ಆನಾ, ಸಾಫ್ ಸಫೇದ್ ಧೋತಿ ಅವ್ರ ಉಪ್ಪರ್ ಕಮೀಜ್ ಪಹನ್ನ, ಅಪ್ನಾ ಪೇಟ್ ಮತ್ ದಿಖಾನಾ. ತುಂಬಾ ಆ ಥರ ಬಿಚ್ಚಿ ಯಾರನ್ನು ಹೊಗಳ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರ ಆ ಥರದಲ್ಲಿ ತುಂಬಾ ಸ್ವತಃ ಅವರ ಸ್ಟ್ಯಾಂಡರ್ಡ್ಸ್ ಎಷ್ಟು ಹೈ ಇತ್ತು ಅಂತಂದರೆ, ಅವ್ರಿಗೆ ಯಾರು ಎಷ್ಟು ಕೆಲಸ ಮಾಡಿದ್ರು ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಹಾಗೆ ಅನಿಸ್ತಿತ್ತು. ಬಟ್ ತುಂಬ ಇವರಿಬ್ಬರ ಬಗ್ಗೆ. ಆ್ಯಂಡ್ ಇನ್ನೊಂದು, ಬಹಳ ಅವರು ತುಂಬ ಆತ್ಮೀಯವಾಗಿ ಇದ್ದಂತಹ ಆ್ಯಂಡ್ ತುಂಬ ಡಿಸ್ಕಷನ್ಗಳಾಗಲಿ, ಅವರ ಮನಸ್ಸಾಗಲಿ ತುಂಬ ಮ್ಯಾಚ್ ಆಗ್ತಾ ಇದ್ದಿದ್ದು ಗಿರೀಶ್ ಕಾಸರವಳ್ಳಿ ಅವರು. ಅಗೇನ್ ವಯಸ್ಸಲ್ಲಿ ಕೂಡ ಹತ್ರ ಇದ್ರು. ಐ ಥಿಂಕ್ 1-2 ವರ್ಷದ ವ್ಯತ್ಯಾಸ. ಇಬ್ರು ಪುಣೆಯಲ್ಲಿ ಓದಿ ಬಂದವರು, ಬ್ಯಾಚ್ಮೇಟ್ಸ್ ಅಲ್ಲ, ಆದರೆ ಪುಣೆಯಲ್ಲಿ ಓದಿ ಬಂದವರು. ಸೇಮ್ ಸಾಹಿತ್ಯದಲ್ಲಿ ಆಸಕ್ತಿ. ಅವರು ಕೂಡ ತೀರ್ಥಹಳ್ಳಿಯಿಂದ ಬಂದವರು ಗಿರೀಶ್ ಕಾಸರವಳ್ಳಿ ಅವರು. ಇವರು
ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಾದರೂ ಕೋಟದ ಬಗ್ಗೆ, ತಮ್ಮ ಊರಿನ ಬಗ್ಗೆ ಬಹಳ ಪ್ರೀತಿ ಇತ್ತು. ಆಮೇಲೆ ಅಮ್ಮ ಸಾಗರದವಳಾದ್ರಿಂದ ಮಲೆನಾಡಿನ ಒಂದು ಒಡನಾಟನೂ ಇತ್ತು. ಹಾಗಾಗಿ ಅದೆಲ್ಲ ಸೇರಿ ಪ್ಲಸ್ ಇವ್ರು ಯೋಚನೆ ಮಾಡ್ತಿದ್ದ ರೀತಿ ಇರ್ಬೋದು. ತುಂಬ ಗಿರೀಶು ಅಂತ ಅಂದ್ಕೊಂಡು ಯಾವಾಗಲೂ ಇವ್ರು ಅವ್ರ ಮನೆಗೆ ಹೋಗೋದು, ಅವ್ರು ಇಲ್ಲಿಗೆ ಬರೋದು, ಫಿಲ್ಮ್ಗಳನ್ನ ಡಿಸ್ಕಸ್ ಮಾಡೋದು, ಇಲ್ಲ ಯಾವುದೋ ಫಿಲ್ಮ್ ನೋಡಿದರೆ ಅವ್ರು ಯಾವುದೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋದಾಗ ನೋಡಿದರೆ ಅದನ್ನ ತರಿಸ್ಕೊಂಡು ರಾಮು ನೀವು ನೋಡಿ ಅಂತ ಹೇಳಿ ಕಳಿಸೋದು, ನಮ್ಮನೆ ಕಳಿಸೋದು, ಅದನ್ನ ನೋಡಿ ಅಪ್ಪ ನೀ ನೋಡು ಅಂತ ನನಗೆ ಸಜೆಸ್ಟ್ ಮಾಡೋದು. ಆ ಥರ ತುಂಬ ಫಿಲ್ಮ್ಗಳು ಆ ಥರ, ಅಂದರೆ ಆ ರೀತಿಯ ಒಂದು ವಾತಾವರಣ ಅವರಿಬ್ಬರ ಮಧ್ಯೆ ಆಯಿತು. ಸೊ ಫ್ರೆಂಡ್ಸ್ಗಳು ಕಡಿಮೆ ಅಂತಲೇ ಹೇಳ್ಬೋದು ಅಪ್ಪಂಗೆ ಫಿಲ್ಮ್ ಇಂಡಸ್ಟ್ರೀಲಿ. ಯಾಕೆಂದರೆ ಇವ್ರು ಸ್ವತಃ ಒಂಥರ ಹೇಗೆ ಹೇಳೋದು, ನಾನು ನೋಡೋ ಹಾಗೆ ಮೋಸ್ಟ್ ನಾನ್ ಫಿಲ್ಮಿ ಪರ್ಸನ್, ಫಿಲ್ಮ್ ಇಂಡಸ್ಟ್ರಿಲಿರುವಂತಹ ಮೋಸ್ಟ್ ನಾನ್ ಫಿಲ್ಮಿ ಪರ್ಸನ್. ಅಂದರೆ ಈ ಪಾರ್ಟಿಗಳಿಗೆ ಹೋಗೋದಲ್ಲ, ತೀರಾ ಇನ್ನು ತಮ್ಮ ಫಿಲ್ಮಿಗೆ ಸಂಬಂಧಪಟ್ಟ ಏನೋ ಪ್ರೇಮಿಯರ್ ಇದೆ, ಮತ್ತೊಂದಿದೆ, ಹೋಗಲೇಬೇಕು, ಹೋಗ್ತಿದ್ರೆ ಹೊರತು ಅದಲ್ಲದೆ ಒಂದು ಸೋಷಿಯಲೈಸ್ ಮಾಡ್ತಾರಲ್ಲ, ಅಲ್ಲಿ ಕಾಣಿಸ್ಕೋಬೇಕು, ಇಲ್ಲಿ ಕಾಣಿಸ್ಕೋಬೇಕು, ಕೆಲಸ ಕೇಳೋದು ಅದಿಲ್ವೇ ಇಲ್ಲ. ಆಮೇಲೆ ಅವರು ಯಾವಾಗಲೂ ಹೇಳ್ತಿದ್ರು, ಈ ನಾವು ಸಿನಿಮಾ ರಂಗದವರು ಅಂತಂದರೆ ಇಟ್ ಇಸ್ ಲೈಕ್ ಎನಿ ಅದರ್ ಫೀಲ್ಡ್. ಟೀಚರ್ಸು ಇರ್ತಾರೆ, ಡಾಕ್ಟರ್ಸು ಇರ್ತಾರೆ, ಬ್ಯಾಂಕರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ನಮ್ದೊಂದು ಫೀಲ್ಡು. ಅದು ಯಾಕೆ ನಾವು ಸಿನಿಮಾದವರು ಅಂದ ತಕ್ಷಣ ನಮ್ಮನ್ನು ನಾವು ಅಷ್ಟು ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೊಂಡು ನಮಗೆಲ್ಲ ಜನ ಬಂದು ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಳ್ಳೋದಾಗಲಿ, ಅಥವಾ ನಮ್ಮ ಹೆಸರಲ್ಲಿ ಏನೋ ಕಟ್ಟಿಸ್ಬೇಕು ಅನ್ನೋದಾಗಲಿ, ಮತ್ತೊಂದು ಅವ್ರಿಗೆ ಅದು ಅರ್ಥನೇ ಆಗ್ತಿರ್ಲಿಲ್ಲ. ಎಲ್ಲರೂ ಮಾಡೋ ಹಾಗೆ ನಾವು ಒಂದು ಕೆಲಸ ಮಾಡ್ತಿದ್ದೀವಿ. ಎಸ್, ಒಂದೇ ವ್ಯತ್ಯಾಸ ಏನು ಅಂತಂದರೆ ಬೇರೆಯವ್ರು ಮಾಡೋ ಕೆಲಸ 4 ಜನರ ಕಣ್ಣಿಗೆ ಬೀಳಲ್ಲ. ಇಟ್ಸ್ ಅ ಡೆಸ್ಕ್ ಜಾಬ್. ಇನ್ನು ಟೀಚರ್ ಅಂದರೆ ಒಂದು ಕ್ಲಾಸ್ ರೂಮಲ್ಲೇ ಆಗುತ್ತೆ, ಮತ್ತೊಂದೇನೋ ಅವರ ಒಂದು ಆಫೀಸಲ್ಲೇ ಆಗುತ್ತೆ. ನಾವು ಮಾಡುವಂಥ ಕೆಲಸಗಳು ಸಾವಿರಾರು ಜನರ ಕಣ್ಣಿಗೆ ಬೀಳುತ್ತೆ. ಅದು ಒಂದು ವ್ಯತ್ಯಾಸ ಅನ್ನೋದು ಬಿಟ್ಟರೆ ಇನ್ನೇನು ನಾವು ಮೇಲಿಂದ ಇಳ್ಕೊಂಬಂದಿಲ್ಲ. ಅದು ಯಾಕೆ ನಮ್ಮಲ್ಲಿ ಟೆಕ್ನಿಷಿಯನ್ಸ್ಗಷ್ಟಲ್ಲ, ಆದರೆ ಬೇರೆ ನಟರು, ನಟಿಯರು, ನಿರ್ದೇಶಕರು, ಅದು ಯಾಕೆ ನಮಗೆ ನಾವು ಅಷ್ಟು ಸೆಲ್ಫ್ ಇಂಪಾರ್ಟೆನ್ಸ್ ಕೊಟ್ಕೋತೀವಿ. ಇದಾಗಬೇಕು, ಅದಾಗಬೇಕು, ಸರ್ಕಾರ ಅದು ಮಾಡಬೇಕಿತ್ತು, ಇದಾಗಲಿಲ್ಲ, ಮತ್ತೊಂದಿಲ್ಲ. ಯಾಕದೆಲ್ಲ ಕೆಲಸ ಮಾಡಿ, ಚೆನ್ನಾಗಿ ಮಾಡಿ, ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಚಿತ್ರ ಚೆನ್ನಾಗಿ ಓಡ್ತು, ಅಥವಾ ಅದರಿಂದ ಇನ್ನೊಂದು 4 ಜನ ಕೆಲಸ ಸಿಕ್ತು, ಮತ್ತೊಂದಾಯಿತು ಅಂತಂದರೆ ಅದೇ ನಿಮ್ಮ ಬಿಗ್ಗೆಸ್ಟ್ ಅವಾರ್ಡ್. ನೀವು ಯಾಕೆ ನೀವು ಅಷ್ಟೆರಡು ಕೊಂಬು ಬೆಳೆಸ್ಕೊಂಡು ಜೀವನ ನಡೆಸ್ತೀರಿ ಅಂದರೆ ಯಾರಿಗೂ ಹೇಳಕ್ಕೆ ಹೋಗ್ತಿರ್ಲಿಲ್ಲ. ನನ್ನ ಹತ್ರ ಈ ಡಿಸ್ಕಷನ್ಗಳನ್ನೆಲ್ಲ ಯಾವಾಗಲೂ ಮಾಡ್ತಿದ್ರು. ನನಗೆ ಅರ್ಥನೇ ಆಗಲ್ಲ, ಯಾಕಷ್ಟು ನಾವೇನು ಸ್ಪೆಷಲ್ಲು, ನಮ್ಮ ಕೆಲಸ ಏನು ವಿಶೇಷ. ಎಂಟರ್ಟೈನ್ ಮಾಡ್ತೀವಿ, ಅಟ್ ದ ಮೋಸ್ಟ್ ಮೆಸೇಜ್ ಕೊಡ್ಬೋದು, ಇನ್ನೊಂದೇನೋ. ಅದು ಬಿಟ್ಟರೆ ಏನು ಅಂಥ ವಿಶೇಷ ಏನು, ಯಾಕಷ್ಟು ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೊಂಡು ನಮ್ಮ ತಲೆಲೇ ನಾವು ಅದೇ ಗುಂಗಲ್ಲಿ ಇದ್ಕೊಂಡು ಇರಬೇಕು, ಬಿಟ್ಟಾಕಿ ಅಂತ. ಅವರು ಅಷ್ಟೇ, ಒಂದು ಫಿಲ್ಮ್ ಮುಗೀತಾ ಬಿಟ್ಟಾಕಿ ಮುಂದಿನ ಫಿಲ್ಮ್ ಅದೇನಾಯಿತು ಅದಕ್ಕೆ ಬಂತ, ಅವಾರ್ಡ್ ಬಂತ, ಮತ್ತೊಂದಾಯ್ತಾ. ನಿರ್ದೇಶಕನಿಗೆ ಅದರಿಂದ ಒಳ್ಳೇದಾಯ್ತಾ ಸಂತೋಷ ಪಡ್ತಿದ್ರು, ಅಥವಾ ನಿರ್ಮಾಪಕನಿಗೆ ಒಳ್ಳೇದಾಯ್ತಾ ಖುಷಿ ಪಡ್ತಿದ್ರು. ಬಟ್ ಅವ್ರಿಗೆ ಸ್ವತಃ ಅದರಿಂದ ಏನಾದರೂ ಸಿಗ್ತಾ ಬಿಡ್ತಾ ನೆವರ್ ಕೇರ್ಡ್. ಯಾಕೆಂದರೆ ಅವರು ನನಗೆ ಹೇಳ್ತಿದ್ರು, 79ರಲ್ಲಿ ಮದುವೆ ಆಗಿದ್ದು ಅಪ್ಪ ಅಮ್ಮಂದು ಕೂಡ ಲವ್ ಮ್ಯಾರೇಜ್. ಅಮ್ಮ ಒಂದು ಸಿನಿಮಾ ವಾತ್ಸಲ್ಯ ಪಥ ಅಂತ ಒಂದು ಸಿನಿಮಾದಲ್ಲಿ ಅದ್ರದ್ದೊಂದು ಬ್ಯಾಕ್ ಸ್ಟೋರಿ ಇದೆ. ಘಟಶ್ರಾದ್ದ ಮಾಡ್ಬೇಕಾದಾಗ KV ಸುಬ್ಬಣ್ಣ ಇದಾರಲ್ಲ, ಹೆಗೋಡಿನ KV ಸುಬ್ಬಣ್ಣ, ಅವರು ಸಂಬಂಧದಲ್ಲಿ ಗಿರೀಶ್ ಕಾಸರವಳ್ಳಿ ಅವರಿಗೆ ಚಿಕ್ಕಪ್ಪ ಆಗ್ಬೇಕು, ತಾಯಿಯ ಅಕ್ಕನ ಗಂಡನ ಅನ್ಸುತ್ತೆ. ಸೊ ಅವರು ಗಿರೀಶ್ ಕಾಸರವಳ್ಳಿ ಅವರು ಸುಬ್ಬಣ್ಣ ಅವ್ರ ಹತ್ರ, ನೋಡಿ ನಿಮ್ಮ ಸರ್ಕಲಲ್ಲಿ ಯಾರು ಇದಾರ, ಘಟಶ್ರಾದ್ದದಲ್ಲಿ ಅದೊಂದು ವಿಧವೆಯ ಪಾತ್ರ ಇದೆಯಲ್ಲ, ಅದಕ್ಕೆ ಯಾರು ಇದಾರ ಅಂತಂದಾಗ ಸುಬ್ಬಣ್ಣ ಅಮ್ಮನ ಸಜೆಸ್ಟ್ ಮಾಡಿ, ಅಮ್ಮ ಅದೇ ಊರೋಳು, ಅಮ್ಮ ನಾಟಕದಲ್ಲಿ ಸುಬ್ಬಣ್ಣನ ಜೊತೆ ಅಭಿನಯ ಎಲ್ಲ ಮಾಡಿ ಗೊತ್ತಿತ್ತು. ಅಮ್ಮನ ನೋಡಿ ಅಪ್ಪ ಕಾಸರವಳ್ಳಿ ಅವರು ಇಬ್ರು ಹೋಗಿದ್ರು ಅವಾಗ ಹೀರೋಯಿನ್ ಹಂಟಿಂಗ್ಗೆ. ಸೊ ಓಕೆ ಅಂತನೂ ಆಗಿತ್ತು. ಬಟ್ ನನ್ನ ತಾಯಿಯ ತಂದೆ ಇಲ್ಲ, ಬೇಡ, ಅದು ಒಂದು ವಿಧವೆ ರೋಲು, ಮತ್ತು ಅವಳು ಗರ್ಭಿಣಿ ಆಗ್ತಾಳೆ, ಈ ಥರ ಎಲ್ಲ ಇರೋದ್ರಿಂದ ಇದು ಬೇಡ ಅಂಥೇಳಿ ಅದಲ್ಲಿ ಕೈ ತಪ್ಪಿ ಹೋಗಿತ್ತು ಪಾತ್ರ. ಕತೆ ಯಾಕೋ ಸಿಂಕ್ ಆಗ್ತಿಲ್ಲ, ನಮಗೆ ಸಿಂಕ್ ಆಗ್ತಿಲ್ಲ ಅಂತ ಹೇಳಿ ಅಮ್ಮ ಅದರಿಂದ ಫಿಲ್ಮಿಂದ ಸಿಂಕ್. ಸೊ ಅದಾಗ ಇದಾಗಿತ್ತು. ಅಮ್ಮಂಗೇನಾದ್ರ ಬಗ್ಗೆ ಅವಳಿಗೇನು ಸಿನಿಮಾದಲ್ಲಿ ಮಾಡಬೇಕು ಅಂತಾಗಲಿ ಏನೋ ಅದು ಏನೂ ಇರಲಿಲ್ಲ. ಬಟ್ ಅಪ್ಪಂಗೆ ಎಲ್ಲೊಂದು ಕಡೆ ಬಹುಶಃ ಓಕೆ, ಇಂಟ್ರೆಸ್ಟಿಂಗ್ ಫೇಸ್, ಇಂಟ್ರೆಸ್ಟಿಂಗ್ ಆಕ್ಟ್ರೆಸ್ ಅಂತ ಅನ್ಸಿತ್ತಿರ್ಬೋದು. ವಾತ್ಸಲ್ಯ ಪಥದ ಡೈರೆಕ್ಷನ್ ಟೈಮಲ್ಲಿ ಮರ್ತೋಗಿದೆ ನನಗೆ, ಪ್ಯಾರಲಲ್ ಸಿನಿಮಾನೆ ಇದು. ವ್ಯಾಸರಾಯ ಬಲ್ಲಾಳ್ರದ್ದು ಕಾದಂಬರಿ ಆಧಾರಿತ ಚಿತ್ರ. ಎಸ್. ಸೊ ಅದರಲ್ಲಿ ಸೇಮ್ ಮಲ್ನಾಡ್ ಹುಡುಗಿ, ಬಾಂಬೆಗೆ ಅವಳ ತಂದೆ ತಾಯಿ ಸತ್ತೋಗ್ತಾರೆ, ಚಿಕ್ಕಪ್ಪನ ಮನೆಗೆ ಬಾಂಬೆಗೆ ಬರ್ತಾಳೆ. ಸೊ ಯಾರು ಹೀರೋಯಿನ್ ಅಂತಂದಾಗ ಅಪ್ಪಂಗೆ ನಮ್ಮಮ್ಮ ಅದೇ ತರ ಮಾತಾಡಲ್ಲ, ಇವತ್ತಿಗೂ ಹಾಗೆ ತುಂಬಾ ಮಿತಭಾಷಿ ಮಲ್ನಾಡೋಳು. ಸೊ ಆ ಪಾತ್ರಕ್ಕೆ ಒಂಥರ ಹೇಳಿ ಮಾಡಿಸಿದಂತಹ ಕ್ಯಾರೆಕ್ಟರ್ ನಮ್ಮಮ್ಮ. ಸೊ ಮೀನಾಕ್ಷಿ ಅಂತ ನಾನೊಂದು ಹುಡುಗಿ ನನಗೆ ಹೋಗಿದ್ದೆ, ಹೆಗ್ಗೋಡಲ್ಲಿ ನೋಡಿದ್ದೆ, ಆಗಬಹುದಾ ಅಂತ ಹೇಳಿ ಅದೆಲ್ಲ ಆಗಿ ಅಮ್ಮ ವಾತ್ಸಲ್ಯ ಪಥ ಫಸ್ಟ್ ಆ್ಯಂಡ್ ಲಾಸ್ಟ್ ಫಿಲ್ಮ್. ಅದರಲ್ಲಿ ಸಿನಿಮಾಟೋಗ್ರಫರ್ ಅಪ್ಪ, ಹೀರೋಯಿನ್ ಅಮ್ಮ ಅಷ್ಟೇ. ಐ ಥಿಂಕ್ ಆ ಸಿನಿಮಾದ ಶೂಟಿಂಗ್ ಲವ್ ಅನ್ನೋದು ಗೊತ್ತಿಲ್ಲ,
ಒಟ್ಟು ಹಾಂ ಮದುವೆ ಮಾಡ್ಕೊಳ್ತೀವಿ ಅಂತಂದ್ರೆ ಆಯಿತು ಸರಿ ನಿಮ್ಮ ಅಪ್ಪನ ಕೇಳಿ ಅಂತ ನಮ್ಮಮ್ಮ ಹೇಳಿದ್ದಾರೆ. ಅದು ಆಯ್ತೆಲ್ಲ ಆಗಿ ಮದುವೆ ಆಗಿದೆ. ಸೊ ಅಪ್ಪ ಅನ್ನೋದು ಅದೇ ಲೇಟ್ 70s ಆನ್ವರ್ಡ್ ಸ್ವಲ್ಪ ಈಗ ಒಂದ್ಸತಿ ಮದುವೆ ಆದಮೇಲೆ ಮದುವೆ ಸಂಸಾರ ಅಂತ ಒಂದು ಜವಾಬ್ದಾರಿ ಬಂದಾಗ ತೀರಾ ನಾನು ನನ್ನ ಆದರ್ಶ, ನಾನು ದುಡ್ಡು ತಗೊಳ್ದೆ ಸಿನಿಮಾ ಮಾಡ್ತೀನಿ ಅಥವಾ ಎಷ್ಟು ಕೊಟ್ಟರು ಪರವಾಗಿಲ್ಲ ಸಿನಿಮಾ ಮಾಡ್ತೀನಿ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾನು ಕಮರ್ಷಿಯಲ್ ಸಿನಿಮಾಗಳನ್ನು ಜಾಸ್ತಿ ಒಪ್ಕೊಳ್ತಾ ಹೋದೆ. ಆಲ್ದೋ ಅದು ನನ್ನ ಹೃದಯಕ್ಕೆ ಅಷ್ಟು ಹತ್ರವಾಗಿ ಇಲ್ದಿದ್ರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರು. ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ 2 ಈ ಥರ ಪ್ಯಾರಲಲ್ ಸಿನಿಮಾನು ಮಾಡ್ತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಲೇಟ್ 70s ಆನ್ವರ್ಡ್ ಸ್ವಲ್ಪ ಸಂಸಾರಕ್ಕೋಸ್ಕರ ಫ್ಯೂಚರ್ಗೋಸ್ಕರ ಅದು ಮಾಡ್ಕೊಂಡು ಹೋದೆ ಅಂತ ಹೇಳಿದ್ದಾರೆ. ಸೊ 80ರ ದಶಕದಲ್ಲಿ ಸಾಕಷ್ಟು ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡಿದ್ರು. ಯಾಕೆಂದರೆ ಆ 80ರ ದಶಕ ಬರ್ತಾ ಪ್ಯಾರಲಲ್ ಸಿನಿಮಾ ಮೂವ್ಮೆಂಟ್ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಹಾಗಾಗಿ ಅದು ಮಾಲ್ಗುಡಿ ಡೇಸ್ ನಂತರ 90ರ ದಶಕದಲ್ಲಿ ಸ್ಟೋನ್ ಬಾಯ್ ಅಂತ ಸೇಮ್ ದೂರದರ್ಶನಕ್ಕೆ ಅದೇ ಮಾಲ್ಗುಡಿ ಡೇಸ್ನ ಪ್ರೊಡ್ಯೂಸರೇ TS ನರಸಿಂಹನು, ಮೇನ್ ರೋಲು ಮಾಸ್ಟರ್ ಮಂಜುನಾಥ್, ಮಾರಿಷಸ್ಗೆ ಹೋಗಿ ಶೂಟ್ ಮಾಡಿದಂತಹ ಒಂದು ಸೀರಿಯಲ್ ಅದು ದೂರದರ್ಶನ. ಅದಕ್ಕೆ ನಾಗಾಭರಣ, TS ನಾಗಾಭರಣ ಡೈರೆಕ್ಟರ್. ಓಕೆ, ಹಿಂದಿಲಿ ಇನ್ಫ್ಯಾಕ್ಟ್ TS ನಾಗಾಭರಣ ಮತ್ತೆ ಅಪ್ಪಂದು ಕೂಡ ಬಹಳ ಲಾಂಗ್ ಕನೆಕ್ಷನ್. ನಾಗಾಭರಣ ಅವರ ಮೊದಲ ಚಿತ್ರ ಗ್ರಹಣ, ಅದಕ್ಕೆ ಅಪ್ಪ ಸಿನಿಮಾಟೋಗ್ರಫರ್. ಅದಾದ್ಮೇಲೆ ಸುಮಾರು ಫಿಲ್ಮ್ಗಳು, ಅನ್ವೇಷಣೆ, ಬ್ಯಾಂಕರ್ ಮಾರ್ಗಯ್ಯ, ಬಂಗಾರದ ಜಿಂಕೆ ಅವರುತ್ತೆ ಕರೆಕ್ಟ್. ಆಮೇಲೆ ಇನ್ಯಾವುದು ಆಸ್ಫೋಟ, ಸಂತ ಶಿಶುನಾಳ ಶರೀಫಾ, ಇಷ್ಟು ಮಿಸ್ ಮಾಡ್ಕೊಳ್ತಿರ್ಬೋದು. ಸುಮಾರು ಚಿತ್ರ. ನಾಗಮಂಡಲ ಅಪ್ಪ ಅಲ್ಲ, ಅದು GS ಭಾಸ್ಕರ್. ಸೊ ಅದೇ ಆಲ್ಮೋಸ್ಟ್ 90s ಅಂದ್ರೆ ಅವ್ರು ಯಾವಾಗ ನಾಗಾಭರಣ ಅವರು 90s ತನಕ ಸ್ವಲ್ಪ ಸೆಮಿ ಕಮರ್ಷಿಯಲ್ ಅಂಡ್ ಸ್ವಲ್ಪ ಕಲಾತ್ಮಕ ಚಿತ್ರಗಳ ಜೊತೆಗೆ ಜಾಸ್ತಿ ತೊಡಗಿಸ್ಕೊಂಡವರು ಹೆಚ್ಚಾಗಿ. ಸೊ ಆ ಸಿನಿಮಾಗಳಲ್ಲೆಲ್ಲ ಅಪ್ಪನೇ ಇದ್ದಿದ್ದು. 90ರ ದಶಕ ಆದಮೇಲೆ ಅವರು ಬೇರೆ ಬೇರೆ ಸಿನಿಮಾಟೋಗ್ರಫರ್ಸ್ ಜೊತೆ ವರ್ಕ್ ಮಾಡಿದ್ರು. ಬಟ್ ನಾಗಾಭರಣ ಅವರು ಅದ್ರದ್ದು ನಿರ್ದೇಶಕರು ಸ್ಟೋನ್ ಬಾಯ್ದು. ಅನ್ಫಾರ್ಚುನೇಟ್ ಘಟನೆ ಅಂತಂದ್ರೆ ಈ ಸ್ಟೋನ್ ಬಾಯ್ ಶೂಟಿಂಗ್ ಇವರೆಲ್ಲರೂ ಮಾರಿಷಸ್ ಅಲ್ಲಿ ಇದ್ದಾಗಲೇನೆ ಶಂಕರ್ ನಾಗ್ ಅವರ ಸಾವಾಗಿದ್ದು. ಸೊ ಇವ್ರು ಯಾರಿಗೂ ಅಲ್ಲಿ ಬಿಟ್ಟು ಇಲ್ಲಿ ಬರಕ್ ಆಗಿರ್ಲಿಲ್ಲ. ಇದು ನಂಗೆ ನೆನಪಿದೆ. ಸೆಪ್ಟೆಂಬರ್ 30 ಅವ್ರು ಹೋಗಿದ್ದು. ಆ ಟೈಮಲ್ಲೆಲ್ಲ ಅವ್ರು ಅಲ್ಲಿ ಸುಮಾರು ತಿಂಗಳು ಅಲ್ಲಿ ಮಾರಿಷಸ್ ಅಲ್ಲಿದ್ರು. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಮಕ್ಕಳಿಗೆ ತುಂಬಾ ಖುಷಿ ಆಗುವಂತಹ ಕಥೆ ಅದು ಸ್ಟೋನ್ ಬಾಯ್. ಈಗ ಹೇಗೆ ಮಾಲ್ಗುಡಿ ಸಿಗುತ್ತಾ ಅದು? ಯೂಟ್ಯೂಬಲ್ಲಿ ಇದೆ. ಇಲ್ಲಿಂದ ಒಂದು ಫ್ಯಾಮಿಲಿ ಹೋಗುತ್ತೆ, ಅಲ್ಲೆಲ್ಲೋ ಟ್ರೆಕ್ಕಿಂಗಿಗೆ ಹೋದಾಗ ಮಾಸ್ಟರ್ ಮಂಜುನಾಥ್ ಅಲ್ಲಿ ಒಂದೇನೋ ಕಥೆ ಇರುತ್ತೆ. ಯಾರೊಬ್ಬ ಹುಡುಗಂಗೆ ಶಾಪ, ಎಷ್ಟೋ ವರ್ಷಗಳ ಹಿಂದೆ ಶಾಪ ಯಾರೋ ಕೊಟ್ಟಿರ್ತಾರೆ, ಕಲ್ಲಾಗಿರ್ತಾನೆ. ಅದು 3 ದಿನಗಳ ಮಟ್ಟಿಗ ಅಥವಾ 15 ದಿನದ ಮಟ್ಟಿಗ ಎಷ್ಟೋ ಮತ್ತೆ ಹುಡುಗ ಆಗ್ತಾನೆ ಅಂತ. ಸೊ ಇವರು ಮತ್ತೆ ಹುಡುಗ ಆಗಿ ಇವ್ರು ಎಲ್ಲರಿಗೂ ಕಾಣಲ್ಲ, ಇವ್ರಿಗೆ ಮಾತ್ರ ಕಾಣ್ತಾರೆ, ಇವು ಅಣ್ಣ ತಂಗಿಗೆ ಮಾತ್ರ. ಈ ET ಸಿನಿಮಾ ಇದೆಯಲ್ಲ ಸ್ಪೀಲ್ಬರ್ಗ್ದು, ಒಂದ್ ಸ್ವಲ್ಪ ಅದ್ರದ್ದು ಒಂದಿಷ್ಟು ಅಂದ್ರೆ ಆ ಟೈಪ್ ಎಲಿಮೆಂಟ್ಸ್ಗಳಿದಾವೆ. ಅದಿಟ್ಕೊಂಡು ಬಹಳ ಬಹಳ ಎಂಟರ್ಟೈನಿಂಗ್ ಸೀರಿಯಲ್ ಅದು. ಸೊ ಅದನ್ನ ಮಾಡಿದ್ರು. ಬಟ್ 90ರ ದಶಕದಲ್ಲಿ ಸ್ವಲ್ಪ ಕಡಿಮೆ ಚಿತ್ರಗಳಲ್ಲಿ ಮಾಡಿದ್ರು ಅಂತಲೇ ಹೇಳಬಹುದು. ಏಕೆಂದರೆ ಅತ್ಲಾಗೆ ಕಮರ್ಷಿಯಲ್ ಸಿನಿಮಾ ಮಾಡ್ತಿರ್ಲಿಲ್ಲ, ಕಲಾತ್ಮಕ ಸಿನಿಮಾಗಳು ಹೆಚ್ಚು ಆಗ್ತಿರ್ಲಿಲ್ಲ. ಅದಕ್ಕೆ ಈ ಮೇಲ್ಗಡೆ ಪೋರ್ಷನ್ ಕಟ್ಟಿ ಅಂತ ಅಮ್ಮ ಹೇಳಿ ಕಟ್ಸಿದ್ದು. 2 ಹೆಣ್ಮಕ್ಳಿದ್ದಾರೆ, ಅಡ್ಡಿ ಸ್ಕೂಲ್ ಫೀಸ್ ಕಟ್ಸಕ್ ಬೇಕಾಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ಅವ್ರು ತುಂಬ ಸ್ವಾಭಿಮಾನಿ ಕೂಡ. ಯಾವತ್ತೂ ಏನೂ ಇಲ್ಲ, ಏನೋ ಒಂದು ಮಾಡಿಬಿಡೋಣ ಅನ್ನೋದು ಯಾವತ್ತೂ ಅವ್ರ ತಲೆಯಲ್ಲಿ ಇರಲಿಲ್ಲ. ತಿಂಗಳ ಯಾರು ಮನೇಲಿ ಕೂತಿರ್ತಿದ್ರು. ಆಮೇಲೆ ಅವ್ರಿಗೆ ಯಾರು ಸೆಟ್ ಆಗ್ತಾರೋ ಅಂಥವ್ರ ಜೊತೆಗೆ ಮಾತ್ರ ಕೆಲಸ ಮಾಡ್ತಿದ್ರು. ಬಹಳಷ್ಟು ಜನಕ್ಕೆ ಇವ್ರು ಸೆಟ್ ಆಗ್ತಾನೂ ಇರಲಿಲ್ಲ. ಅದು ಒಂದು ಇದೆ. ಅಂದ್ರೆ ಅವರು ಹಿ ವಾಸ್ ಆಲ್ಸೋ ಅ ಬಿಟ್ ಆಫ್ ಅ ಟೆರರ್. ಅಂದ್ರೆ ಅವರು ಕೆಲಸದ ವಿಷಯದಲ್ಲಿ ಎಷ್ಟು ಪಕ್ಕಾ ಅಂತಂದ್ರೆ ಈ ಅಡಾವಡಿ ಕೆಲಸ ಮಾಡೋರು ಅವ್ರ ಜೊತೆ ಕೆಲಸ ಮಾಡಕ್ ಸಾಧ್ಯನೇ ಇರಲಿಲ್ಲ. ಏನೋ ಮಾಡಿದ್ರಾಯ್ತು ಅಂಥವ್ರನ್ನ ಸರಿ ಬೆಂಡೆತ್ತಿದ್ರು. ಹಾಗಾಗಿ ಇವ್ರ ಹತ್ರ ಬರೋರು ಕೂಡ ಸ್ವಲ್ಪ ಯೋಚನೆ ಮಾಡಿಯೇ, ರಾಮಚಂದ್ರ ಸೀನಿಯರ್ ಸಿನಿಮಾಟೋಗ್ರಫರ್ ಜೊತೆಗೆ ಸ್ವಲ್ಪ ಅವ್ರದ್ದೊಂದು ಕಥೆಗಳು ಎಲ್ಲ ಇದ್ದಿದ್ರಿಂದ ನೋಡ್ಕೊಂಡೆ ನಮ್ಗಿಲ್ಲ ಇವರೇ ಬೇಕು, ಇಷ್ಟು ಸ್ಟ್ರಿಕ್ಟ್ ಆಗಿರೋರು, ಇಷ್ಟು ಇನ್ವಾಲ್ವ್ ಆಗೋರೇ ಬೇಕು ಅಂತ ಇವ್ರ ಹತ್ರ ಬರ್ತಿದ್ರು. ಸೊ 90ರ ದಶಕದಲ್ಲಿ ಅಫ್ಕೋರ್ಸ್ ಮಾಡಿದ್ರು, ಕ್ರೌರ್ಯ, ಕಾಸರವಳ್ಳಿ ಅವ್ರದ್ದು ಇಷ್ಟು ಮಾಡಿದ್ರು. ಬಟ್ ಮತ್ತೆ ಐ ಥಿಂಕ್ ಒಂದು ರೀತಿಲಿ 2000 ಆನ್ವರ್ಡ್ಸ್ ಮತ್ತೆ ಒಂದು ಹೊಸ ಬದಲಾವಣೆ ಆಯಿತು. ಸಾಕಷ್ಟು ಕಾಸರವಳ್ಳಿ ಅವರ ಚಿತ್ರಗಳಲ್ಲಿ ಮಾಡಿದ್ರು. ಗೃಹಭಂಗ ಸೀರಿಯಲ್ನ ಶೂಟ್ ಅಫ್ಕೋರ್ಸ್ ಅದು ಅಪ್ಪನೂ ಮಾಡಿದ್ದಾರೆ, HM ರಾಮಚಂದ್ರನೂ ಅದಕ್ಕೆ ಮಾಡಿದ್ದಾರೆ. ಬಟ್ ಮೆಜಾರಿಟಿ ಆಫ್ ದ ಸೀರಿಯಲ್ ಅಪ್ಪ ಶೂಟ್ ಮಾಡಿದ್ದು. ಪಂಚಾಯತಿಲಿ ಆ ನರ್ಸಿಗೆ ಬೇರೆ ಮನೆ ಕೊಡಬೇಕು ಅಂತ ಆಯ್ತಲ್ಲ,
ಆ ಮನೆ ಎಲ್ಲಿದೆ? ದ್ವೀಪ ಶೂಟ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಾಗ ಬಹುಶಃ ಅದಕ್ಕೆ ಮಳೆ ಬಂದು ಏನೋ ಅಲ್ಲಿ ಮುಳುಗಡೆ ಇದರಲ್ಲಿ ಪೂರ್ತಿ ನೀರಿತ್ತು. ಸೊ ಶೂಟ್ ಮಾಡಕ್ ಆಗ್ತಿರ್ಲಿಲ್ಲ. ಏನ್ ಮಾಡೋದು? ಅದಕ್ಕೆ ಸಿನಿಮಾಟೋಗ್ರಫರ್ ಎಚ್ ಎಂ ರಾಮಚಂದ್ರ ಅವರು. ಸೊ ಆ ಗ್ಯಾಪ್ ಅಲ್ಲಿ ಸೌಂದರ್ಯ ಅವರು ನೋಡಿ ಏನಾದ್ರು ಬೇರೆ ಮಾಡ್ತೀರಾ ಅಂತಂದಾಗ ಕಾಸರವಳ್ಳಿ ಅವರು ಓಕೆ ವೈ ನಾಟ್ ಗೃಹಭಂಗ, ಭೈರಪ್ಪನವ್ರದ್ದು ನಂಗೆ ಬಹಳ ಇಷ್ಟ, ಮಾಡೋಣ ಅಂತ ಯೋಚನೆ ಮಾಡಿ ಈ ಟಿವಿಗೆ ಪ್ಲಾನ್ ಮಾಡಿ ಮಾಡಿದ ಸೀರೀಸ್. ಅದು ತುಂಬ ಚೆನ್ನಾಗಿದೆ. ಅದಕ್ಕೆ ಅಪ್ಪ ಮತ್ತು ಎಚ್ ಎಂ ರಾಮಚಂದ್ರ ಇಬ್ಬರು ಸಿನಿಮಾಟೋಗ್ರಫರ್ಸ್, ಬಟ್ ಮೆಜಾರಿಟಿ ಐ ಥಿಂಕ್ ಅಪ್ಪ ಮಾಡಿದ್ದು. ಅದಾದಮೇಲೆ ಗುಲಾಬಿ ಟಾಕೀಸು, ಹಸೀನಾ, ನಾಯಿ ನೆರಳು ಮಾಡಿದಾಗ ನಾನು ಅವ್ರ ಮಗಳೇ ಒಂಥರ ಭಾಳ ಕ್ರಿಟಿಕ್, ನೀವು ಅದು ಸರಿ ಮಾಡಿಲ್ಲ, ಇದು ಸರಿ ಮಾಡಿಲ್ಲ, ಅದು ಯಾಕೆ ಹಂಗೆ ಮಾಡಿದಿರಿ. ನಾಯಿ ನೆರಳು ನಂಗೆ ತುಂಬ ವರ್ಷ ಆದಮೇಲೆ ಏನೋ ನನಗಿಷ್ಟ ಆಗೋ ಥರ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಅಂತ ನನಗನ್ಸಿತ್ತು. ಸೊ ಆ ವರ್ಷ ಅದು ಯಾವಾಗ ರಾಜ್ಯ ಪ್ರಶಸ್ತಿ ಅನೌನ್ಸ್ ಮಾಡೋ ಟೈಮಲ್ಲಿ ನಾನು ನಿಮಗೆ ರಾಜ್ಯ ಪ್ರಶಸ್ತಿ 100% ಅಂತ ನಾನು ಫಿಕ್ಸ್ ಆಗಿ ಹೋಗಿದ್ದೆ. ನಾನು ಅವಾಗ ಮಿರ್ಚಿಲಿದ್ದೆ. ನಂಗೆ ಇದು ಕ್ಲಿಯರ್ ಆಗಿ ನೆನಪಿದೆ. ಫೋನ್ ಮಾಡಿದ್ರು ಅನೌನ್ಸ್ ಆದಾಗ, ಇಲ್ಲ ಬರಲಿಲ್ಲ ಅಂತ. ನಾನು ಆ ವರ್ಷದ ಜೂರಿ ಹೆಡ್ TN ಸೀತಾರಾಮ್. ಏನಿದು ಸೀತಾರಾಮ್ ಅವ್ರಿಗೆ ಗೊತ್ತಾಗಲ್ವಾ ಒಳ್ಳೆ ಸಿನಿಮಾಟೋಗ್ರಫಿ ಯಾವುದು ಅಂತ ಫುಲ್ಲು ನಾನು ಹೋಗ್ಬಿಟ್ಟಿದ್ದೀನಿ. ಅವರೆಲ್ಲ ನಾನು ಹೇಳಿದ್ದು ಕೇಳಿಕೊಂಡು, ಇಲ್ಲ ಈ ವರ್ಷ ನನಗೆ ಜೀವಿತಾವಧಿ ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ. ಇಲ್ಲಿ ತನಕ ಯಾವ ಟೆಕ್ನಿಷಿಯನ್ಗೂ ನಮ್ಮ ಸ್ಟೇಟ್ ಅವಾರ್ಡಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಟ್ಟಿರಲಿಲ್ಲ. ಪ್ರೊಡ್ಯೂಸರ್ಸಿಗೆ ಕೊಟ್ಟಿದ್ರು, ಆ್ಯಕ್ಟರ್ಸಿಗೆ ಕೊಟ್ಟಿದ್ರು, ನಿರ್ದೇಶಕರಿಗೆ ಕೊಟ್ಟಿದ್ರು, ಟೆಕ್ನಿಷಿಯನ್ಗೆ ಯಾರಿಗೂ ಕೊಟ್ಟಿರಲಿಲ್ಲ. ಸೀತಾರಾಮ್ ಅವರು ನೋಡಿ, ಇಂಥ ಒಳ್ಳೆ ಟೆಕ್ನಿಷಿಯನ್ನು, ಕನ್ನಡದ ಹೊಸ ಅಲೆ ಚಿತ್ರಗಳಲ್ಲೇ ಎಷ್ಟು ನಿರ್ದೇಶಕರಿಗೆ ಬೆನ್ನೆಲುಬಾಗಿ ಇದ್ದಂಥವ್ರು, ಇಂಥವ್ರದ್ದು ನಾವು ಒಂದು ಆಯ್ಕೆ ಮಾಡದಿದ್ರೆ ಹೇಗೆ ಅಂತ ಹೇಳಿ ನನಗೆ ಜೀವಿತಾವಧಿ ಪ್ರಶಸ್ತಿ ಬಂದಿದೆ. ಸೊ ಕೂಲ್ ಡೌನ್, ಅವಾರ್ಡ್ ಸಿನಿಮಾಗೆ ಬರದೇ ಹೋಗಿರ್ಬೋದು, ಬಟ್ ಇದಕ್ಕೆ ಬಂದಿದೆ ಅಂತ ಹೇಳಿದ ಖುಷಿಯಾಗಿತ್ತು. ಬಟ್ ಅಲ್ಲೂ ಕೂಡ ಅವರು ಜೀವಿತಾವಧಿ ಪ್ರಶಸ್ತಿ ತನಗೆ ಬಂದಿದೆ ಅಥವಾ ಅದಕ್ಕೊಂದು ಐ ಥಿಂಕ್ 2 ಲಕ್ಷದೇನೋ ಕ್ಯಾಶ್ ಪ್ರೈಸ್ ಇತ್ತು. ಮನೆಗೆ ತರಲೇ ಇಲ್ಲ. ಅವ್ರು ಅವಾಗ ಒಂದು 10 ವರ್ಷಗಳ ಕಾಲ ಸಿನಿಮಾಟೋಗ್ರಫರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು, ಕರ್ನಾಟಕ ಸಿನಿಮಾಟೋಗ್ರಫರ್ಸ್ ಅಸೋಸಿಯೇಷನ್. ಆ ದುಡ್ಡು ಇವತ್ತಿಗೂ ಅಲ್ಲಿದೆ. ಅಲ್ಲಿ ಇಟ್ಟು ಅದರಿಂದ ಬರೋ ಏನು ಬಡ್ಡಿ ಇದೆ, ಅಲ್ಲಿಯ ಏನೇನು ಕೆಲಸಗಳಾಗಬೇಕು, ಅಲ್ಲಿ ಒಂದಿಷ್ಟು ಬದಲಾವಣೆಗಳೇನಾಗಬೇಕು, ಸೊ ಅದಕ್ಕಿರಲಿ ನನಗೇನಕ್ಕೆ ಅಂತ ಹೇಳಿ. ಸೊ ಅವರ ಅವಾರ್ಡ್ಗಳು ನೀವು ಇಲ್ಲಿಗೆ ಬರ್ತೀನಿ ಅಂತಂದಾಗ ಶೀಲ್ಡ್ ಅವ್ರದ್ದು ಅವಾರ್ಡ್ ಅಲ್ಲ ಅಂತಂದ್ರಿ, ಅವ್ರು ಅದರಲ್ಲೆಲ್ಲ ಒಂದು ಚೂರು ನಂಬಿಕೆ ಇಟ್ಕೊಂಡವ್ರಲ್ಲ. ನಾ ಹೇಳಿದಾಗ ಒಂದ್ಸತಿ ಸಿನಿಮಾ ಮುಗಿದೋಯ್ತು, ಯಾರೋ ಏನೋ ಕರೆದ್ರು, ಶೀಲ್ಡ್ ಕೊಟ್ಟರು, ಮತ್ತೊಂದು ಇನ್ನೊಂದು. ನಾನು ಇದ್ರಲ್ಲಿ ಅಮ್ಮನ ಕೇಳ್ತಿದ್ದೆ, ಏನಾರು ಇದೆಯಾ ಅಮ್ಮ ಅಂತ. ಅಮ್ಮ ಅಂದ್ಲು, ನಾವು ಜಯನಗರದಲ್ಲಿದ್ವಿ ಫಸ್ಟು, ಈ ಮನೆಗೆ ಬರೋಕ್ಕಿಂತ ಮುಂಚೆ, ಇದನ್ನ ಕಟ್ಸೋಕ್ಕಿಂತ ಮುಂಚೆ. ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಅವಳೇನೋ ಒಂದು 2 ಯಾವುದೋ ಇಟ್ಕೊಂಡಿದ್ಲಂತೆ. ಅವೆಲ್ಲ ತೆಗೆದು ಬಿಸಾಡು, ಇದೆಲ್ಲ ಏನಕ್ಕೆ, ಇದೆಲ್ಲ ಏನು ಜೀವನದಲ್ಲಿ ಏನಕ್ಕೆ ಬರುತ್ತೆ, ತೆಗೆದು ಬಿಸಾಡು ಅಂತ ಹೇಳಿ ಬಿಸಾಡಿಸಿ ಅವ್ರದ್ದು ಇರೋದು ಅಂತಂದರೆ ಅವ್ರದ್ದು ನ್ಯಾಷನಲ್ ಅವಾರ್ಡ್ ಏನು ಬಂದಿತ್ತಲ್ಲ, ರಜತ ಕಮಲ, ಅದೊಂದು ಇದೆ. ಅದು ಮತ್ತು ಅವರು ಅವಾರ್ಡ್ ಇಸ್ಕೊಳ್ತಾ ಇರೋದು ರೆಸಿಡೆಂಟ್ ಹತ್ರ, ಅದ್ರದ್ದೊಂದು ಫೋಟೋ ಇದೆ. ಅದೊಂದು 2 ಹೆಂಗೆ ಉಳಿತು ನನಗಂತೂ ಗೊತ್ತಿಲ್ಲ, ಬಟ್ ಅದೊಂದೆರಡು ಬಿಸಾಡಿಲ್ಲ. ಇತ್ತೀಚೆಗೆ ಅಂದರೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು, ಅದ್ರದ್ದೊಂದು ಮೊಮೆಂಟ್ ಅಂದರೆ ಅದು ಐ ಥಿಂಕ್ ಒಂದು ಚಿನ್ನದ ಪದಕ ಕೊಡ್ತಾರೆ, ಅದೊಂದಿದೆ. ಬಟ್ ಅವ್ರಿಗೆ ಅದೇ ಆ ಎಲ್ಲ ವಿಷಯಗಳಲ್ಲಿ ಒಂದು ನಯಾ ಪೈಸೆ ಆಸಕ್ತಿ ಇರಲಿಲ್ಲ. ಸಿನಿಮಾ ಮಾಡು, ಸಿನಿಮಾದಿಂದ 4 ಜನಕ್ಕೆ ಒಳ್ಳೇದಾಗತ್ತಾ, ಒಳ್ಳೆ ಸಿನಿಮಾ ಮಾಡ್ತಿದ್ದೀವ, ಜನರಿಗೆ ಇದರಿಂದ ಏನೋ ಆಗತ್ತಾ ಅಂತಲ್ಲ, ಬಟ್ ಓವರ್ ಆಲ್ ಕಲ್ಚರಲಿ ಏನಾರು ಇದರಿಂದ ಏನಾದ್ರು ಬದಲಾವಣೆ ಆಗುತ್ತಾ, ಅಷ್ಟೇ ನನ್ನ ಕೆಲಸ ಮುಗೀತು. ಅದವರು ಆಮೇಲೆ ಈ ಸುಚಿತ್ರಾ ಫಿಲ್ಮ್ ಸೊಸೈಟಿ ಅಂತ ಏನು ಬನಶಂಕರಿಯಲ್ಲಿ ಇದೆಯಲ್ಲ, ಅದರ ಒಂದಿಷ್ಟು ಶುರುವಾದ ವರ್ಷಗಳಲ್ಲಿ ಕೂಡ ಬಹಳ ಸಕ್ರಿಯವಾಗಿ ಅದರೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ರು ಅಂತ ಕೇಳಿದ್ದೀನಿ. ಬೇರೆ ಬೇರೆ ಕಡೆಯಿಂದ ಸಿನಿಮಾಗಳನ್ನ ತರಿಸೋದು ಇದೆ. ಈ ಚಿತ್ರ ಸಮೂಹ ಅಂತ ಏನೊಂದು ತಂಡ ಇತ್ತು, ಆ್ಯಂಡ್ ಈ ಸುಚಿತ್ರಾ ಫಿಲ್ಮ್ ಸೊಸೈಟಿ ಒಂಥರ ದೇ ವೆಂಟ್ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಅಲ್ಲಿ ಜನಕ್ಕೆ ಗೊತ್ತಾಗ್ಲಿ, ಬರೀ ನಮ್ಮ ಸಿನಿಮಾ ಇಷ್ಟೇ ಇದನ್ನೇ ನೋಡ್ತಾ ಇದ್ರೆ ನಾವು ಇಷ್ಟೇ ಕೋಪ ಮಂಡುಕಗಳಾಗಿರ್ತೀವಿ. ಬೇರೆ ಸಿನಿಮಾ, ನಮ್ಮ ದೇಶದ್ದೇ ಬೇರೆ ಸಿನಿಮಾಗಳಿರ್ಬೋದು, ಸತ್ಯಜಿತ್ ರೇ ಆಗಿರ್ಬೋದು, ಮಣಿಕೌಲ್ ಆಗಿರ್ಬೋದು, ಋತ್ವಿಕ್ ಘಟಕ್ ಆಗಿರ್ಬೋದು, ಇಲ್ಲ ಹೊರ ದೇಶದ ಸಿನಿಮಾಗಳಾಗಿರ್ಬೋದು. ಕುರೋಸಾವ ಅವ್ರ ಬಹಳ ನೆಚ್ಚಿನ ಫಿಲ್ಮ್ ಮೇಕರ್ಸ್ ಅಲ್ಲಿ ಒಬ್ರು. ಸೊ ಮನೇಲೂ ಕೂಡ ಇದನ್ನ ಫಾಲೋ ಮಾಡ್ತಾ ಇದ್ರು. ನಾನು ಈ ವಿಷಯನ ಆಕ್ಚುಲಿ, ನೀವು ಅವರ ಜರ್ನಿ ಬಗ್ಗೆ ನಾನು ತುಂಬಾ ಹಾರಿಸಿ ಹೇಳಬಲ್ಲೆ. ಯಾಕೆಂತಂದ್ರೆ ಮನೇಲಿ ಅಷ್ಟು ಡಿಸ್ಕಸ್ಸೇ ಮಾಡ್ತಿರ್ಲಿಲ್ಲ, ಅವ್ರಿಗೆ ಅದು ಮುಖ್ಯ ಅಂತಾನೂ ಅನಿಸ್ತಿರ್ಲಿಲ್ಲ. ನಾನು ಕೂತು ಅದ್ರಲ್ಲಿ ಹೆಂಗೆ, ಇದ್ರಲ್ಲಿ ಹಾಕಿದು ಅಂತ ಕೇಳಿದಾಗ ಬಾಯ್ಬಿಟ್ಟು ಹೇಳ್ತಿದ್ರೆ ಹೊರತು ಅವರು ಹೆಚ್ಚು ಚರ್ಚೆ ಮಾಡ್ತಿರ್ಲಿಲ್ಲ. ಮಾಲ್ಗುಡಿ ಡೇಸ್ಗೆ ಸಂಬಂಧಪಟ್ಟ ಹಾಗೆ ನಾನೊಂದು ಪ್ರಶ್ನೆ ಕೇಳಿದ್ದೆ ಅವರಿಗೆ. ಅವಾಗೆಲ್ಲ ನ್ಯೂಮ್ಯಾಟಿಕ್ ಬೀಟಾದಲ್ಲಿ ಶೂಟ್ ಮಾಡ್ತಿದ್ರು. ನಿಮ್ಗೆ ಸೀರಿಯಲ್ಗಳು ನೋಡಿದಾಗ ವಿಜುವಲಿ ಟೆಕ್ಸ್ಚರಲ್ಲಿ ಗೊತ್ತಾಗ್ತಿತ್ತು ಇದು ಸೀರಿಯಲ್ ಅಂತ. ಮಾಲ್ಗುಡಿ ಡೇಸ್ನ ಫಿಲ್ಮಲ್ಲಿ ಶೂಟ್ ಮಾಡಿದ್ದು. ಸೊ ಅದೊಂದು ದೇ ಟುಕ್ ದಟ್ ಕಾಲ್, ಫಿಲ್ಮಲ್ಲಿ ಮಾಡೋಣ, ಗ್ರೈನ್ಸ್ ಇರುತ್ತೆ, ಚೆನ್ನಾಗಿ ಬರುತ್ತೆ ಅಂತ.
ನಾನು ಚಿಕ್ಕವಳು, ನಂಗೆ ಅವಾಗ 7-8 ವರ್ಷ ಏನೋ, ನಾನು ನೋಡಿರಲಿಲ್ಲ. ಟಿ ವಿಲಿ ನೋಡಿದಾಗ ನನಗೆ ಗೊತ್ತಾಗ್ತಿತ್ತು ಇದು ಬೇರೆ ಸೀರಿಯಲ್ ಥರ ಇಲ್ಲ, ವಿಜುವಲಿ ಅದ್ರಲ್ಲೇನೋ ವ್ಯತ್ಯಾಸ. ನನ್ನ ಅಪ್ಪ ಬಂದಾಗ ಅದು ಏನೋ ಮಾಡಿದ್ದೀರಿ, ಅದು ಏನು ಮಾಡಿದಿರಿ, ಅದ್ರೊಂಥರ ರವೆ ರವೆ ಇದೆ ಅಂತ ಅಂತಿದ್ದೆ. ಅಂದರೆ ನಂಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಇದು ವಿಜುವಲಿ ಬೇರೆ ಸೀರಿಯಲ್ಗಳ ಥರ ಇಲ್ಲ, ನೀವೇನೋ ಬೇರೆ ಥರ ಶೂಟ್ ಮಾಡಿದ್ದೀರಿ. ಅವರಿಗೆ ಅರ್ಥ ಆಗ್ತಿತ್ತು, ನನ್ನ ಮಗಳು ಜಾಣೆ, ಇವಳಿಗೆ ಕಣ್ಣು ಹಿಡಿದಿದ್ದಾಳೆ, ಏನು ವ್ಯತ್ಯಾಸ, ಹೇಳು ಅಂತಿದ್ರು. ಅದಲ್ಲಪ್ಪ, ಬೇರೆದೆಲ್ಲ ಒಂಥರ ಕ್ಲೀನ್ ಆಗಿರೋದು, ಇದ್ರಲ್ಲಿ ಒಂಥರ ರವೆ ಅವಾಗ ಹೇಳಿದ್ರು, ಇಲ್ಲ ಬೇರೆದ್ರದ್ದು ಶೂಟ್ ಮಾಡುವ ಒಂದು ಇದೇ ಬೇರೆ, ಟೆಕ್ನಾಲಜಿ ಬೇರೆ, ನಾವು ಸಿನಿಮಾದ ಉಪಯೋಗಿಸಿ ಮಾಡಿದ್ದೀವಿ ಅಂತ. ಇದು ಯಾಕೆ ಹೇಳ್ತೀನಿ ಅಂದರೆ, ಮನೇಲಿ ಕೂಡ ನಾವು ಬೆಳಿಬೇಕಾರೆ, ನಾನು ನನ್ನ ತಂಗಿ ಬೆಳಿಬೇಕಾರೆ ಆ ವಾತಾವರಣ ಅವರು ತುಂಬ ಎಕ್ಲೆಕ್ಟಿಕ್ ವಾತಾವರಣ, ಅಂದರೆ ಎಲ್ಲ ರೀತಿಯ ಪ್ರಭಾವಗಳು ನಮ್ಮ ಮೇಲೆ ಇರಬೇಕು ಅನ್ನೋದು ಅವ್ರಿಗೆ ಬಹಳ ಸ್ಪಷ್ಟವಾಗಿತ್ತು. ಅಂದರೆ 80ರ ದಶಕದಲ್ಲಿ ನಾವು ಬೆಳೆದಿದ್ದು, ಆವಾಗ ಇನ್ನೂ ಕೂಡ ಹೆಣ್ಮಕ್ಳು ಅಂತಂದರೆ ಅಡುಗೆ ಕಲಿಬೇಕು, ಇದು ಮಾಡಬೇಕು, ಇದು ಮಾಡಬಾರ್ದು, ಆ ರೀತಿ ವಾತಾವರಣ ಇದ್ದಿದ್ದೆ. ನಮ್ಮಲ್ಲಿ ಮಾತ್ರ, ನಮ್ಮ ಮನೇಲಿ ಮಾತ್ರ ತಿಕ್ಕಲಾಗಿ ಬೆಳ್ಕೊಂಡಿದ್ದೀವಿ ನಾವು, ಹೇಳೋದು ಅಂತಲ್ಲ. ಮನೆಯಿಂದ ಸ್ಕೂಲಿಂದ ಬರ್ತಿದ್ದಂಗೆ ಅಗೇನ್ ಸಿಂಗಲ್ ಡಿಜಿಟಲ್ಲಿದ್ದಾಗ ವಯಸ್ಸು, ಸೈಕೋ ಫಿಲ್ಮ್, ಆಲ್ಫ್ರೆಡ್ ಹಿಚ್ಕಾಕ್ ನನ್ನ ಫೇವ್ರೆಟ್ಟು. ಅರ್ಥ ಆಗ್ತಿರ್ಲಿಲ್ಲ, ಇಂಗ್ಲೀಷ್ ಬರ್ತಿರ್ಲಿಲ್ಲ, ಕಿರ್ ಆಯ್ತಾ, ಹೇಳ್ತಿದ್ರಂತೆ ಜನ, ಅಲ್ಲ ಇದು ಮಕ್ಕಳು ನೋಡೋವಂಥ ಫಿಲ್ಮ್ ಅಲ್ಲ. ಅಪ್ಪ ಅಂತಿದ್ರು, ಮಕ್ಕಳು ನೋಡೋವಂಥ ಫಿಲ್ಮು ಅದೆಲ್ಲ ಇಲ್ಲವೇ ಅಲ್ಲ. ಅವ್ರು ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತಾ, ಇನ್ನೊಂದಿಷ್ಟು ಫಿಲ್ಮ್ಗಳ ಬಗ್ಗೆ ಆಸಕ್ತಿ ಬೆಳೆಯುತ್ತೆ, ಇಷ್ಟ ಆಗ್ಲಿಲ್ವಾ ಬಿಟ್ಟು ಹಾಕ್ತಾರೆ. ಸೊ ನಾನು ಅದನ್ನ ಕಟ್ನಿಟ್ ಮಾಡೋನಲ್ಲ ಅಂತ. ಸೊ ಈ ರೀತಿ ಬೆಳೀತಾ ಕುತ್ಕೊಂಡು ಸೆನ್ಸರ್ ಮಾಡಲ್ಲ ಅಂತ ಅಂತಿದ್ರು. ಯಾವತ್ತೂ ಮಾಡಿರ್ಲಿಲ್ಲ ಅವರು. ಯಾವ ಸಿನಿಮಾಗಳನ್ನ ನೋಡ್ತಿದ್ರೋ ಎಲ್ಲಾ ಸಿನಿಮಾಗಳು, ಅದ್ರಲ್ಲಿ ಯಾವ ರೀತಿಯ, ಅಮ್ಮಂಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ಇತ್ತು, ಅದ್ರಲ್ಲಿ ಆ ಸೀನ್ ಇದೆ, ಈ ಸೀನ್ ಇದೆ, ಅಡಲ್ಟ್ ಸೀನ್, ಅದೆಲ್ಲ ಅವರು ಅಷ್ಟು ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ನೋಡ್ಲಿ, ಮಕ್ಕಳಲ್ಲಿ ನಾವು ಯಾವಾಗ ಮಾಡಬೇಡಿ ನೋಡಬೇಡಿ ಅಂತೀವೋ ಅದೊಂದು ಕೆಟ್ಟ ಕುತೂಹಲ ಬೆಳೆಯುತ್ತೆ. ಮುಚ್ಚಿಟ್ಟಾಗ ಅದೇನದು ಅಂತ ಬೆಳೆದಿದ್ದ ಹಾದಿ ಹಿಡ್ಕೊಂಡು ಹೋಗ್ತಾರೆ. ನೋಡಿದಾಗ ಇಷ್ಟನಾ, ಅಷ್ಟೇ, ಮುಗೀತಲ್ಲಿಗೆ. ಸೊ ಬೆಳಿಬೇಕಾದ್ರೆ ಮನೇಲಿ ಒಂದು ರಾಶಿ, ನಾನು ಸತ್ಯಜಿತ್ರೆ ದೊಡ್ಡ ಫ್ಯಾನು. ಯಾಕೆಂದರೆ ನಾವು ದಿನ ಅವರ ಒಂದಲ್ಲ ಒಂದು ಫಿಲ್ಮ್ ನೋಡ್ಕೊಂಡ್ರೆ, ಸ್ಕೂಲಿಂದ ಬರ್ತಿದ್ದಂಗೆ ಇಲ್ಲ ದೂರದರ್ಶನ ನೋಡು, ಇಲ್ಲ ಒಂದು ಅವಾಗ VCR ಇತ್ತು ನಮ್ಮ ಮನೇಲಿ, ತುಂಬ ಟೇಪ್ಗಳಿತ್ತು. ಸೊ ಫಿಲ್ಮ್ಗಳು ನೋಡು, ದಿನ ಫಿಲ್ಮ್ ನೋಡು, ಹಿಂದಿ ಫಿಲ್ಮ್ ನೋಡು, ರಾಜ್ ಕಪೂರ್ ಫಿಲ್ಮಿಂದ ಹಿಡಿದು, ನಮ್ಮ ಅಪ್ಪಂಗೆ ರಾಜ್ಕುಮಾರು, ನರಸಿಂಹರಾಜು, ಬಾಲಕೃಷ್ಣ ಫಿಲ್ಮ್ಗಳಂತಂದ್ರೆ ಹುಚ್ಚು ಅಂದ್ರೆ ಹುಚ್ಚು. ಅವ್ರು ಬೆಳೆಯೋ ಟೈಮಲ್ಲಿ ನೋಡಿದಂತಹ ಫಿಲ್ಮ್ಗಳಲ್ವಾ. ಹಾಗೆ ಈಗ ಆಬ್ವಿಯಸ್ಲಿ ನಮಗೆಲ್ಲರಿಗೂ ಅಷ್ಟೇ, ನಾವು ಬೆಳೆಯೋ ಟೈಮಲ್ಲಿ ನೋಡಿದಂತಹ ಫಿಲ್ಮ್ಗಳು, ನಟರು ನಮಗೆ ಬಹಳ ಸ್ಪೆಷಲ್ ಆಗಿರ್ತಾರೆ, ಆಪ್ಯಾಯಮಾನವಾಗಿರ್ತಾರೆ. ಸೊ ಇವರಿಗೆ ಅದೆಲ್ಲ ಚಂದವಳ್ಳಿಯ ತೋಟ, ಭೂದಾನ, ಆಮೇಲೆ ಈ CID ಫಿಲ್ಮ್ಗಳು, ವೀರಕೇಸರಿ, ರಣಧೀರ ಕಂಠೀರವ ಅಲ್ವಾ, ಅದೆಲ್ಲ ಬಹಳ ಇಷ್ಟ ಅವರಿಗೆ. ಸೊ 50-60s ಬ್ಲ್ಯಾಕ್ ಅಂಡ್ ವೈಟ್. ಸೊ ನನಗೆ ಆ ಹುಚ್ಚಿನ ಹಿಡಿಸಿದವರು ಅಪ್ಪ. ಬರ್ತಾ ಆಮೇಲೆ CD-ಗಳು ಸಿಕ್ತಿತ್ತು. ಸೊ ರಾಜ ಮಾರ್ಕೆಟ್ಗೆ ಹೋಗಿ ಇವರು ಒಂದೊಂದು ರಾಶಿ, ಆ CDs ಎಲ್ಲ ಇನ್ನೂ ನನ್ನ ಹತ್ರ ಇದೆ, ತಂದು ಈ ಫಿಲ್ಮ್ ನೋಡು. ಉದಯ್ ಕುಮಾರ್ ಬಹಳ ಇಷ್ಟ ಅಪ್ಪಂಗೆ. ರಾಜ್ಕುಮಾರ್, ಅಫ್ಕೋರ್ಸ್ ರಾಜ್ಕುಮಾರ್, ಬಟ್ ರಾಜ್ಕುಮಾರ್ ಕರೆಕ್ಟ್ ಆಗಿ ಅದೊಂದು ಟಿವಿಯಿಂದ ವಿಲನ್ ಪಾತ್ರಗಳನ್ನ ಏನು ಉದಯ್ ಕುಮಾರ್ ಮಾಡ್ತಿದ್ರಲ್ಲ ಅದು. ಸೊ ಈ ಯಾವ ಸಿನಿಮಾ ಅಂತಿಲ್ಲ, ಸ್ವೀಡಿಷ್ ಫಿಲ್ಮ್ ನೋಡ್ತಿದ್ವಿ, ಹಾಲಿವುಡ್ ಸಿನಿಮಾಗಳನ್ನ ನೋಡ್ತಿದ್ವಿ. ಆಮೇಲೆ ಆಗ ಬಹಳ ಒಳ್ಳೆ ಸಂಪ್ರದಾಯ ಇತ್ತು ದೂರದರ್ಶನದಲ್ಲಿ, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಸಿನಿಮಾ ಹಾಕ್ತಾ ಇದ್ರು. ಆಮೇಲೆ ಈ NFDC ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾನ ಭಾನುವಾರ ಮಧ್ಯಾಹ್ನ ಹಾಕ್ತಾ ಇದ್ರು. ಅದನ್ನೆಲ್ಲ ಅಪ್ಪ ಏನು ಮಾಡ್ತಿದ್ರು ಅಂತಂದ್ರೆ, ಒಂದೇ ಅವರಿದ್ರೆ ರೆಕಾರ್ಡ್ ಮಾಡಿಡ್ತಿದ್ರು ಟೇಪ್ VCRಲಿ, ನನಗೆ ಹೇಳ್ಕೊಟ್ಟಿದ್ರು ರೆಕಾರ್ಡ್ ಹೇಗೆ ಮಾಡೋದು ಅಂತ. ನಾನು ತುಂಬ ಚಿಕ್ಕವಳು, ಬಟ್ ನನಗೆಲ್ಲ ಅವರ ಸುಮಾರು ಟೆಕ್ನಿಕಲ್ ಅಂಶಗಳೆಲ್ಲ ನನಗೆ ಹೇಳ್ಕೊಡ್ತಿದ್ರು. ನೀನು ಹೆಣ್ಮಗಳು, ನೀನು ಇದು ಕಲಿಯೋ ಹಂಗಿಲ್ಲ ಏನೂ ಇರಲಿಲ್ಲ. ನೆವರ್ ಇಲ್ಲವೇ ಇಲ್ಲ. ಅವ್ರು ಎಲ್ಲ ಏನಾದ್ರು VCR ಟೇಪ್ ಸಿಕ್ಕಾಕೊಂತ ಅದು ರಿಪೇರಿ ಮಾಡ್ಬೇಕಾ, ಕೂತ್ಕೋ ನೋಡಿದ್ ಹೆಂಗೆ, ಸ್ಕ್ರೂ ಡ್ರೈವರ್ ಹೇಗೆ ತೆಗಿಬೇಕು, ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು, ಎಲ್ಲ ನನ್ನ ಕೂರಿಸ್ಕೊಂಡು ಅಷ್ಟು ನನಗೆ ಹೇಳ್ಕೊಡ್ತಿದ್ರು. ಸೊ ಹಾಗಾಗಿ ಇಲ್ಲ ಅವ್ರು ರೆಕಾರ್ಡ್ ಮಾಡ್ತಿದ್ರು, ಇಲ್ಲ ನಾನು ರೆಕಾರ್ಡ್ ಮಾಡ್ತಿದ್ದೆ. ನಮ್ಗೆ ಒಂದು ರಾಶಿ ಟೇಪ್ಗಳಿದ್ವು, ಇಂಟರ್ನ್ಯಾಷನಲ್ ಸಿನಿಮಾದು, ನಮ್ಮ ದೇಶದ ಬೇರೆ ಬೇರೆ ಭಾಷೆ ಸಿನಿಮಾಗಳದ್ದು. ಸೊ ಈ ರೀತಿ ಒಂದು ಎಲ್ಲ ಕಡೆಯಿಂದ ಬರಲಿ ಜ್ಞಾನ ಅನ್ನೋದಿತ್ತು. ಇನ್ನೊಂದು ಪುಸ್ತಕಗಳು, ಅವರು ಸ್ವತಃ ತುಂಬ ಓದ್ತಿದ್ರು, ಮಕ್ಕಳು ಓದ್ಲಿ ಅಂತ ಹೇಳಿ ಅವಾಗ ಮಾಸ್ಕೋದೊಂದು ರಾದುರ್ಗ ಪ್ರಕಾಶನ ಅಂತ ಹೇಳಿ ಮಾಸ್ಕೋಲಿದ್ದ ಒಂದು ಪಬ್ಲಿಕೇಶನ್. ಅವರು ಕನ್ನಡದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಚಿತ್ರಗಳಿರುವಂತಹ ಬೇರೆ ಬೇರೆ ಸೈನ್ಸಿಗೆ ಸಂಬಂಧಪಟ್ಟ ಪುಸ್ತಕಗಳೆಲ್ಲ ಅಲ್ಲಿಂದ ಪಬ್ಲಿಷ್ ಆಗಿ ಇಲ್ಲಿಗೆ ಬರ್ತಿದ್ವು. ಅದು ಹೇಗೆ ನನಗೆ ಗೊತ್ತಿಲ್ಲ. ಇಲ್ಲ ಒಂದು ಇಂಡೋ USSR ಒಂದು ಇತ್ತಲ್ವಾ, ಯಾಕಂದ್ರೆ ಅವಾಗ
ಇದು ಗಾರ್ಕಿದು ಮದರ್ ಆ ಕಾದಂಬರಿ ಎಲ್ಲ ಪ್ರಿಂಟ್ ಇದೆ. ಕರೆಕ್ಟ್ ಅದಂತರ ಅದೊಂದು ಹಳೆ ಕಾಪಿ ಸಿಕ್ಕಿದೆ. ಕರೆಕ್ಟ್. ಸೊ ನಮಗೆ ಮಕ್ಕಳು ಆತರ ಒಂದು ರಾಶಿ, ಒಬ್ರು ಪುಸ್ತಕ ವ್ಯಾಪಾರಿ ಶ್ರೀನಿವಾಸ ಪೂವ್ಯಾಶ್ರೀ ಅಂತ ಬರ್ತಿದ್ರು, ತಿಂಗಳಿಗೆ ಒಂದ್ಸತಿನೋ 15 ದಿನಕ್ಕೆ ಒಂದ್ಸತಿನೋ ಒಂದಿಷ್ಟು ಪುಸ್ತಕಗಳು. ಆಮೇಲೆ ನನಗೆ ಅಮರ ಚಿತ್ರಕಥೆ ಬಹಳ ಹುಚ್ಚು. ಸೊ ನನಗೊಂದಿಷ್ಟು ದುಡ್ಡು ಕೊಟ್ಬಿಟ್ಟಿರ್ತಿದ್ರು, ಇದ್ರಲ್ಲಿ ನೀನು ಏನು ಪುಸ್ತಕ ಏನು ತಗೊಳ್ತೀಯ ತಗೊಂತ. ನಾನು ಪ್ರತಿ ವಾರ ಜಯನಗರದ ಕಾಂಪ್ಲೆಕ್ಸ್ಗೆ ಹೋಗಿ ಅಲ್ಲೊಂದು ಕಾರಂಜಿ ಇತ್ತು, ಇವಾಗ ಕಾರಂಜಿ ಇಲ್ಲ, ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಅಂಗಡಿಲಿ ಅಮರ ಚಿತ್ರಕಥೆ ಪುಸ್ತಕಗಳು ಸಿಗ್ತಿತ್ತು. ತಂದೊಂದು ಇಷ್ಟು ಸೊ ಎಲ್ಲ ಕಡೆಯಿಂದ ಸಾಹಿತ್ಯ, ಎಲ್ಲ ಕಡೆಯಿಂದ ಸಿನಿಮಾ, ಸಂಗೀತ. ನನಗೆ ಇವತ್ತಿಗೂ ನೆನಪಿದೆ, ಈ ಮನೆಗೆ ಬರೋ ತನಕ ಇಲ್ಲಿಗೆ ಬಂದಮೇಲೂ ಅಷ್ಟೇ ಅನ್ಸುತ್ತೆ, ದಿನ ಎಚ್ಚರ ಆಗ್ತಾ ಇದ್ದಿದ್ದೆ ಭೀಮಸೇನ್ ಜೋಶಿ ಅವರ ವಾಯ್ಸಿಂದ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅವ್ರ ದಾಸವಾಣಿದೊಂದು ಕ್ಯಾಸೆಟ್ ರಿಲೀಸ್ ಆಗಿತ್ತು ಭೀಮಸೇನ್ ಜೋಶಿ ಅವರದ್ದು, ಅದನ್ನ ಹಾಕಿಯೇ ನಮಗೆ ಎಚ್ಚರ ಮಾಡಿಸ್ತಿದ್ದು. ಅಂದರೆ ಇದೆಲ್ಲ ಕೇಳಬೇಕು ಮಕ್ಕಳು. ಆಮೇಲೆ ವರ್ಲ್ಡ್ ಮ್ಯೂಸಿಕ್, ರೊಮೇನಿಯಾದ ಪ್ಯಾನ್ ಫ್ಲೂಟ್ ಕೇಳ್ತಿದ್ರು, ಆಮೇಲೆ ಲ್ಯಾಟಿನ್ ಅಮೇರಿಕಾದ ಅವ್ರದ್ದೊಂದು ಆ್ಯಂಡಿಸ್ ಮ್ಯೂಸಿಕ್ ಅಂತ ಅವ್ರದ್ದೊಂದು ಪ್ಯಾನ್ ಫ್ಲೂಟ್, ಮೊಜಾರ್ಟ್ ಕೇಳ್ತಿದ್ರು. ಇನ್ಫ್ಲೂಯೆನ್ಸ್ ಇದೆಯಲ್ಲ ಮಕ್ಕಳದ್ದು, ಹೀಗೇ ಬೆಳಿಬೇಕು. ಇಷ್ಟೇ ಆದರೆ ನಾವು ತುಂಬ ಲಿಮಿಟೆಡ್ ಆಗ್ತೀವಿ. ಎಲ್ಲ ರೀತಿಲೂ ಎಲ್ಲ ರೀತಿಯ ಜ್ಞಾನ ಇರಲಿ ಅನ್ನೋ ಥರ ಬೆಳೆಸ್ತಿದ್ರು. ಮ್ಯೂಸಿಕ್ ಅಂತಂದಾಗ ಈ ಮೈಕಲ್ ಜಾಕ್ಸನ್ ಹಾಡು ಕೇಳಿಸ್ತಿದ್ರು, ವಿಟ್ನಿ ಹ್ಯೂಸ್ಟನ್ ಕೇಳ್ತಿದ್ವಿ. ನಾನು ನನ್ನ ತಂಗಿ ಕುಣಿಯೋ ಹುಚ್ಚು, ದಿನ ಅದ್ರದ್ದೊಂದು ಟೇಪ್ ಇತ್ತು, ಅದನ್ನ ಹಾಕೊಂಡು ಅದಕ್ಕೆ ಡಾನ್ಸ್ ಮಾಡೋದು. ಇವ್ರು ಎಂಜಾಯ್ ಮಾಡ್ತಿದ್ವಿ, ಯಾವಾಗ ಫ್ರೀ ಇರ್ತಿದ್ರು. ತುಂಬ 80ರ ದಶಕದಲ್ಲಿ ಅಪ್ಪನ್ನ ನಾವು ನೋಡಿದ್ದು ಬಹಳ ಕಮ್ಮಿ. ನಾವು ಹೇಳೋದ್ರೊಳಗೆ ಅವರು ಶೂಟಿಂಗ್ ಹೋಗ್ತಿದ್ರು, ನಾವು ಮಲಗಿದ ಮೇಲೆ ಬಹಳ ಲೇಟಾಗಿ ಬರ್ತಿದ್ರು, ಇಲ್ಲ ತಿಂಗಳಗಟ್ಟಲೆ ಔಟ್ಡೋರ್ ಶೂಟ್ಸ್ ಇರ್ತಿತ್ತು. ಸೊ ಅವ್ರು ಯಾವಾಗ ಮನೇಲಿ ಇರ್ತಿದ್ರೋ ಅವ್ರಿಗೆ ಖುಷಿ ಆಗ್ತಿತ್ತು. ಅಂದರೆ ನನ್ನ ಮಕ್ಕಳು ಎಲ್ಲ ರೀತಿಲೂ ಏನೋ ವೆಸ್ಟರ್ನ್ ಸಾಂಗ್ನೂ ಎಂಜಾಯ್ ಮಾಡ್ತಾರೆ, ಭೀಮಸೇನ್ ಜೋಶಿದು ಕೇಳ್ತಾರೆ, ಈ ಪುಸ್ತಕಗಳನ್ನು ಓದ್ತಾರೆ. ನಮ್ಮನೇಲಿ ಸುಧಾ, ತರಂಗ, ಮಯೂರ, ತುಷಾರ, ಇಂಗ್ಲಿಷ್ ಪತ್ರಿಕೆ. ಸೊ ಎಲ್ಲ ರೀತಿಯಲ್ಲೂ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅನ್ನೋದು ಅವ್ರಿಗೆ ಬಹಳ ಅವ್ರ ಮನಸ್ಸಲ್ಲಿ ಇತ್ತು. ಲಕ್ಕಿಲಿ ಅಮ್ಮ ಕೂಡ ಅದೇ ರೀತಿಯ ಬ್ಯಾಕ್ಗ್ರೌಂಡ್, ನಾಟಕದ ಬ್ಯಾಕ್ಗ್ರೌಂಡ್, ಯಕ್ಷಗಾನದ ಬ್ಯಾಕ್ಗ್ರೌಂಡ್ನಿಂದ ಬಂದಿದ್ರಿಂದ ಸಹಾಯ ಆಯಿತು. ಅದೇ ಒಂದು ವ್ಯಕ್ತಿ ಹಾಗೆ ಅಲ್ಲ, ತಾನೊಬ್ಬ ಬೆಳೆಯೋದಲ್ಲ, ತನ್ನ ಜೊತೆಗೆ ತನ್ನ ಕುಟುಂಬ ಬೆಳೆಯೋದು ಒನ್ ಥಿಂಗ್, ಬಟ್ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಬೆಳೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಐ ಥಿಂಕ್ ಅವ್ರಿಗೆ ಬಹಳ ಮುಖ್ಯವಾದ ಒಂದು ಅಂಶ ಆಗಿತ್ತದು. ಮತ್ತೆ ಮನೆಯಲ್ಲಿ ಜಾಸ್ತಿ ಜಗಳ ಆಡ್ತದೆ ಅಮ್ಮನ ಅಪ್ಪನ? ಇಬ್ರು ಸುಮಾರು ಜಗಳ ಆಡ್ತಿದ್ರು. ಅಪ್ಪ ದೊಡ್ಡ ಜಗಳ ಗಂಟ, ಸಿಟ್ಟು ಜಾಸ್ತಿ ಅವ್ರಿಗೆ ತುಂಬಾ ಸಿಟ್ಟು ಜಾಸ್ತಿ. ಅಮ್ಮ ಮಾತು ತುಂಬಾ ಕಮ್ಮಿ, ಅಷ್ಟೇ ಅದೇ ತರ. ಅವಳು ಮಾತು ಈಗಲೂ ಬಹಳ ಕಮ್ಮಿ. ಸ್ವಲ್ಪ ವಯೋಸಹಜ ಅಂತ ಅಲ್ಲ ಅವಳು ಇನ್ಫ್ಯಾಕ್ಟ್ ಈಗ ಸ್ವಲ್ಪ ಮಾತಾಡ್ತಾಳೆ. ಅವಳು ನನಗೆ ನೆನಪಿದಾಗ ನಾವೆಲ್ಲ ಸಣ್ಣವರಿದ್ದಾಗ ಎಲ್ಲ ಮೊನೋಸಿಲಬಿಕ್ ಆನ್ಸರ್ಸ್, ಏನಾದ್ರು ಕೇಳಿದ್ರೆ ಒಂದೊಂದೇ ಪದ, ಒಂದೊಂದೇ ವಾಕ್ಯ. ಅವಳು ಅಂದ್ರೆ ಅದು ಅವಳ ಪ್ರವೃತ್ತಿ ಹಾಗೆ, ಅವಳ ಇರೋದೇ ಹಾಗೆ ಅವಳು. ಸೊ ಆ ಥರ ನನ್ಗೆ ಎಷ್ಟೋ ಸರಿ ನೀವು ಹೆಂಗೆ ಒಬ್ಬರನ್ನೊಬ್ರು ಇಷ್ಟಪಟ್ರಿ, ಅದು ಹೆಂಗೆ ಮದುವೆ ಮಾಡ್ಕೊಂಡ್ರಿ, ಅಪ್ಪ ಮಾತು ಅನ್ಸಪ್ಪ ನಮ್ಮ ಅಪ್ಪನ ಥರ ಆಯ್ತಾ. ಅವಳು ಮಾತೇ ಆಡಲ್ಲ, ಬಟ್ ಅದಕ್ಕೆ ಮದುವೆ ಆಗಿದ್ದಾರೆ. ಅದೇ ಹೆಂಗಿದ್ರು ಮಾತಾಡಲ್ಲ, ಮದುವೆ ಮಾಡ್ಕೊಂಡ್ರೆ ವರ್ಕೌಟ್ ಆಗುತ್ತೆ ನನಗೆ ಅಂತ ಹೇಳಿ. ಟು ಅಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಅಂತಾರಲ್ಲ ಆ ಥರ ಇರ್ಬೋದು. ಬಟ್ ಐ ಮೀನ್ ಗಂಡ ಹೆಂಡತಿಯಾಗಿ ಸಾಕಷ್ಟು ಅವರಿಬ್ರು ಮಧ್ಯ ವಿರೋಧ ಆಗಿದೆ, ಘರ್ಷಣೆಗಳು ಸಾಕಷ್ಟು ಆಗಿದೆ. ಸಾಂಸಾರಿಕ ಘರ್ಷಣೆಗಳೇ. ಆಮೇಲೆ ನಾ ಘರ್ಷಣೆಗೆ ನಾನು ಸೇರ್ಕೊಂಡೆ. ಯಾರು ಸರಿ ಇದ್ದಾರೆ ಅವ್ರ ಪರ ವಹಿಸ್ಬೇಕಲ್ಲ ಅಲ್ವಾ. ಸೊ ಹಾಗಾಗಿ ನನ್ನ ಮಧ್ಯದಲ್ಲಿ ನನಗೂ ಅಪ್ಪಂಗೂ ಸಾಕಷ್ಟು ಘರ್ಷಣೆಗಳಾಗಿದೆ. ಅಂದ್ರೆ ಎಲ್ಲ ರೀತಿ ಘರ್ಷಣೆಗಳು, ಟೆಕ್ನಿಕಲ್ ಘರ್ಷಣೆಗಳಿಂದ ಹಿಡಿದು ಈಗ ಒಂದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಆ ಕಾನ್ವರ್ಸೇಷನ್ ಇಂದ ಹಿಡಿದು ಯಾವುದೋ ಒಂದು ವಿಂಬಲ್ಡಲ್ ಸ್ಯಾಂಪ್ರಸ್ ಯಾಕೆ ಆ ಶಾರ್ಟ್ ಹೊಡೆದ ಅನ್ನೋದ್ರಿಂದ ಹಿಡಿದು ಎಲ್ಲ ರೀತಿ ಘರ್ಷಣೆಗಳು. ಅಂದ್ರೆ ತುಂಬಾ ನನ್ನ ಜೊತೆಗೆ ಕೂತು ತುಂಬಾ ಚರ್ಚೆ ಮಾಡ್ತಿದ್ರು ಅಪ್ಪ. ನಮ್ಮನೇಲಿ ಅದೊಂದು ಇರ್ತಿತ್ತು, ನಾವು ಎಲ್ಲರೂ ಕೂತ್ಕೊಂಡು ಏನೋ ನಡೀತು, ಅದೊಂದು ಪೊಲಿಟಿಕಲ್ ಇದಿರ್ಬೋದು, ಅಥವಾ ಅದೊಂದು ಮ್ಯಾಚ್ ಇರ್ಬೋದು, ಮತ್ತೊಂದು ಇರ್ಬೋದು, ಅಥವಾ ಸಿನಿಮಾ ಇರ್ಬೋದು, ತುಂಬ ಮಾತಾಡ್ತಿದ್ವಿ, ಡಿಸ್ಕಸ್ ಮಾಡ್ತಿದ್ವಿ. ಆಮೇಲೆ ಯಾವತ್ತೂ ನಮ್ಮನೇಲಿ ನೀವು ಸಣ್ಣವರು, ಇದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ, ಇದೆಲ್ಲ ನಿಮ್ಮ ಹತ್ರ ಮಾತಾಡೋದಲ್ಲ, ಆ ಒಂದು ಮೆಂಟಾಲಿಟಿ ಇರಲಿಲ್ಲ. ಸೊ ಸಣ್ಣವರಿದ್ದಾಗಿಂದನೂ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದರು. ಸೊ ನಾನು ಇವತ್ತಿಗೂ ಅಪ್ಪ ಹೋಗಿ ಈಗ ಆಯಿತು 15 ವರ್ಷ ಆಯ್ತಲ್ಲ, ಒಂದು ತುಂಬ ಮಿಸ್ ಮಾಡ್ಕೊಳ್ಳೋದು ಅಂತಂದರೆ ಈ ಚರ್ಚೆಗಳನ್ನು. ಯಾವುದೇ ವ್ಯಕ್ತಿಗೆ ಆಗಲಿ ಬೌದ್ಧಿಕವಾಗಿ ಈ ಚರ್ಚೆಗಳು ಬೇಕಾಗ್ತವೆ. ನೀವು ಈ ರೀತಿ ಜಾಸ್ತಿ ಮಾತಾಡ್ತಾ ಹೋದಂಗೂ ಇನ್ನೊಂದು ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಏನು, ನಾ ಹೀಗೆ ಯೋಚನೆ ಮಾಡ್ತಿದ್ನಾ, ಹೀಗೂ ಯೋಚನೆ ಮಾಡ್ಬೋದಲ್ವಾ, ಅಥವಾ ಇನ್ನೊಂದು ಕಡೆಯಿಂದ ಇನ್ಫಾರ್ಮೇಷನ್. ಇವಾಗ ಏನಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಏನು ನೋಡ್ತೀನೋ ನನಗೆ ಅದೇ ಬರುತ್ತೆ. ಇದು ಬಿಟ್ಟು ಒಂದು ಬೇರೆ ಪಾಯಿಂಟ್ ಆಫ್ ವ್ಯೂ ನಾನು ಹುಡ್ಕೊಂಡು ಹೋಗೋದೂ ಇಲ್ಲ, ನನಗದು ಬರೋದೂ ಇಲ್ಲ. ಬಟ್ ಈ ರೀತಿ ಅಪ್ಪ ಅವರ ಒಂದು ಬೇರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತಂದರೆ ಗಿರೀಶ್ ಕಾಸರೊಳ್ಳಿ ಅವರು, ಪಿ ಶೇಷಾದ್ರಿ ಅವರು, ಇವ್ರ ಜೊತೆಗೆಲ್ಲ ತುಂಬ ಕಾಲ ಕಳೀತಾ ಇದ್ರು. ಸೊ ಹಾಗಾಗಿ ಅವರ ಚರ್ಚೆಗಳನ್ನೆಲ್ಲ ಇಲ್ಲಿಗೆ ತರ್ತಿದ್ರು.
ಯಾವುದು ಸಿನಿಮಾ ನೋಡಿದ್ದಾಗಲಿ ಅಥವಾ ಇನ್ನೊಂದೇನೋ ಟೆಕ್ನಾಲಜಿಲಿ ಏನೋ ಒಂದು ಬದಲಾವಣೆ ಆಗಿದ್ದಾಗಲಿ, ಇದು ಏನೋ ಒಂದು ಹಿಂಗೆ ಬಂದಿದೆಯಂತೆ, ನಿಂಗೆ ಗೊತ್ತಿತ್ತು ಆ ವರ್ಷ. ಸೊ ಆ ಒಂದು ಚರ್ಚೆಗಳು. ಆಮೇಲೆ ನಾನು ಕೆಲಸಕ್ಕೆ ಹೋಗಕ್ಕೆ ಶುರು ಮಾಡಿದಾಗ ನಂದು ಒಂದು ಬೇರೆ ಸರ್ಕಲ್ ಆಯಿತು, ನಂದೊಂದು ಬೇರೆ ಸಿನಿಮಾ ಸರ್ಕಲ್ಲು, ರೇಡಿಯೋ ಸರ್ಕಲ್ಲು. ಸೊ ಅವ್ರಿಗೆ ಅದ್ರ ಬಗ್ಗೆನೂ ಕುತೂಹಲ ಇತ್ತು, ಹೇಗೆ ರೇಡಿಯೋದಲ್ಲಿ ಹೇಗೆ ವರ್ಕ್ ಆಗುತ್ತೆ. ಸೊ ರೇಡಿಯೋಗೆ ನಾನು ಹೇಗೆ ಹೋದೆ ಅನ್ನೋದ್ರೊಂದು ಕಥೆ ಹೇಳಲೇಬೇಕು. ಇದು ಅಪ್ಪನ ಜೊತೆ ಜಗಳ ಮಾಡಿಕೊಂಡು ನಿಮ್ಮ ಫೀಲ್ಡು ಬೇಡ ನೀವು ಬೇಡ ಅಂತ ನಾನು ರೇಡಿಯೋ ಹೋಗಿದ್ದು. ನನಗೆ ಸಣ್ಣೋಳಿದ್ದಾಗಿಂದ ಆಸಕ್ತಿ ಇದ್ದಿದ್ದು ನಿರ್ದೇಶನದ ಬಗ್ಗೆ. ಅದು ಸಹಜವಾಗೇ ಬಂದಿದ್ದೆ, ಯಾಕೆಂದರೆ ಅದೇ ಒಂದು ವಾತಾವರಣದಲ್ಲಿ ಬೆಳೆದಿದ್ದರಿಂದ ನಿರ್ದೇಶನ ಮಾಡಬೇಕು, FTIಗೆ ಹೋಗಬೇಕು ಅಂತ ಇತ್ತು. ಸೊ ಅಪ್ಪನ ದಾರಿ ಹಿಡಿಬೇಕು ಫಿಕ್ಸ್. ಅಪ್ಪನ ದಾರಿ ಅಂದರೆ ಸಿನಿಮಾಟೋಗ್ರಾಫರ್ ಅಲ್ಲ, ನಿರ್ದೇಶನ ಅದು ಫಿಕ್ಸ್ ಆಗಿತ್ತು. ಇವ್ರು ಅದಕ್ಕೆ ಅಲ್ಲಲ್ಲಿ ತಡೆಗೋಡೆ ಹಾಕ್ತಾ ಬಂದರು. ಒಂದೊಂದ್ಸತಿ ಹಾಂ ಹೋಗು ಅಂತ ಅನ್ನೋದು, ನಾನು ಹಾಂ ರೆಡಿ, ಒಂದಿಷ್ಟು ದಿನ ಇಲ್ಲ ಬೇಡ. ಸೊ ಅದು ತುಂಬ ಆ ಥರ ಆಗಿ ನನಗದೊಂದು ಪಾಯಿಂಟಲ್ಲಿ ಗೊತ್ತಾಯಿತು, ಇದು ಆಗಲ್ಲ, ಇದು ಸುಮ್ಮನೆ ಘರ್ಷಣೆಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ ನಾನು ಅಂದ್ಕೊಂಡೆ, ಇಲ್ಲ ಬೇಡ, ಇದು ಸಿನಿಮಾ ಫೀಲ್ಡು ಬೇಡ, ಅಪ್ಪನ ಮಗಳು ಅಂತ ಅನ್ಸ್ಕೊಳ್ಳೋದು ಬೇಡ, ಕಡೆಗೂ ರಾಮಚಂದ್ರನ್ ಮಗಳು ಅಂತಲೇ ಆಗುತ್ತೆ ಅಂಥೇಳಿ. ಲಕ್ಕಿಲಿ ನಾನು ಆವಾಗ ಆಲ್ರೆಡಿ ಯಮುನಾಮೂರ್ತಿ ಅವ್ರ ಜೊತೆಗೆ ಸಾಕಷ್ಟು ರೇಡಿಯೋ ನಾಟಕಗಳೆಲ್ಲ ಮಾಡ್ತಾ ಇದ್ದೆ. ಆ ಒಂದು ರೇಡಿಯೋದು ಒಂದು ಸಣ್ಣ ಒಂದು ಪರಿಚಯ ಆಲ್ರೆಡಿ ಆಗಿತ್ತು. ಆಮೇಲೆ ಈ ಸಿನಿಮಾ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಸಣ್ಣ ವಯಸ್ಸಿಂದನೂ ಯಕ್ಷಗಾನ ನಾಟಕ ಎಲ್ಲ ಮಾಡ್ಕೊಂಡು ಬಂದಿದ್ದರಿಂದ ಭಾಷೆ ಸ್ಫುಟವಾಗಿತ್ತು, ಚೆನ್ನಾಗಿ ಮಾತಾಡಿದ್ವಿ, ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಇದ್ದಿದ್ದರಿಂದ ರೇಡಿಯೋದಲ್ಲಿ ಸುಲಭವಾಗಿ ಕೆಲಸ ಸಿಕ್ತು. ಒನ್ ಥಿಂಗ್ ಲೆಟ್ ಟು ಅನದರ್, ರೇಡಿಯೋದಲ್ಲಿ ಮುಂದುವರ್ಕೊಂಡು ಹೋದೆ. ಅದ್ರ ಬಗ್ಗೆ ಒಂದು ನನಗೆ ಸಮಾಧಾನ ಇದೆ. ಅಪ್ಪನ ಹಿಡ್ಕೊಂಡು, ಅಪ್ಪನ ಅಪ್ಪನ ಹೆಸರು ಹೇಳ್ಕೊಂಡು ಏನು ಮಾಡಿಲ್ಲ, ನಾನು ಸೆಪ್ರೇಟಾಗಿ ಮಾಡಿದೆ. ಆದಾಗ ಈಗಲೂ ಕೂಡ ಅದೊಂದು ಸಣ್ಣ ದುಃಖ ಇದೆ ನನಗೆ. ಇವತ್ತಿಗೂ ಕೂಡ ನಿರ್ದೇಶಕಿ ಆಗಬೇಕಿತ್ತು ಅನ್ನೋದೊಂದು ಅದೊಂದು, ಈಗ ಅಫ್ಕೋರ್ಸ್ ನನಗದು ಮತ್ತೆ ವಾಪಸ್ ಆ ಕಡೆ ಹೋಗ್ಲಿಕ್ಕೆ ನನಗೆ ಆಸಕ್ತಿ ಇಲ್ಲ. ಆದರೆ ಅದೊಂದು ಎಲ್ಲೊಂದು ಕಡೆ ಒಂಚೂರು ಆಗ ಅವ್ರು ಸ್ವಲ್ಪ ಅದಕ್ಕೊಂಚೂರು ಮನ್ಸು ಮಾಡಿದ್ದಿದ್ರೆ, ಅವ್ರು ಯಾಕೆ ಮನ್ಸು ಮಾಡಲಿಲ್ಲ ಅಂತ ಅವರಿಗೆ ಗೊತ್ತು. ಈಗ ಎಲ್ಲರೂ ಹೇಳ್ತಾರೆ ಇಲ್ಲ ಗೊತ್ತಿರುತ್ತೆ ಅವರಿಗೆ ಫೀಲ್ಡಲ್ಲಿ ಎಷ್ಟು ಕಷ್ಟ ಇದೆ ಹೆಣ್ಮಕ್ಳಿಗೆ ಅಂತ. ಐ ಡೋಂಟ್ ಥಿಂಕ್ ಇಟ್ ವಾಸ್ ದ್ಯಾಟ್ ಸಿಂಪಲ್. ಎನಿವೆ, ಕಾರಣ ಏನೇ ಇರಲಿ, ಅದ್ರ ಬಗ್ಗೆ ಒಂಚೂರು ಇವತ್ತಿಗೂ ಎಲ್ಲೋ ಒಂದ್ಸತಿ ಈಗಿನ ಅಪ್ಪ ಅಮ್ಮಂದ್ರು ಮಕ್ಕಳನ್ನ ಪುಷ್ ಮಾಡಿ ನೋಡಿದಾಗ ಅಯ್ಯೋ ನಮ್ಮ ಅಪ್ಪ ಅಮ್ಮ ಹಿಂಗೆ ಇದ್ದಿದ್ರೆ ಅಂತ ಅನ್ಸುತ್ತೆ. ಬಟ್ ಇಲ್ಲ, ಅದು ಯಾವುದೂ ಇಲ್ಲದೆ ಬಹಳ ಸ್ವಾಭಿಮಾನಿಯಾಗಿ ಇರೋದ್ರಿಂದ ನನಗೆ ಅದೊಂದು ಸ್ವಾಭಿಮಾನ ಅವರಿಂದ ಬಂದಿರೋದು, ಅದ್ರ ಬಗ್ಗೆ ನಂಗೆ ಸಂತೋಷ ಇದೆ. ಬಟ್ ಹೆಲ್ಪ್ ಆಯಿತು ಅಫ್ಕೋರ್ಸ್, ಬ್ಯಾಕ್ಗ್ರೌಂಡ್ಗಳಾಗಲಿ, ಇವತ್ತಿಗೂ ನಾನು ಏನು ಕೆಲಸ ಮಾಡ್ತೀನಿ, ಇವತ್ತಿಗೂ ಒಂದು ಇರುವ ಸರ್ಕಲ್. ಆ್ಯಂಡ್ ಎಲ್ಲೊಂದು ಕಡೆ ನನಗಿಷ್ಟ ಇರಲಿ ಇಲ್ಲದೆ ಇರಲಿ, ರಾಮಚಂದ್ರನ ಮಗಳು ಅನ್ನೋದೊಂದು ಟ್ಯಾಗ್ ನನ್ನ ಜೊತೆಗೆ ಇರುತ್ತೆ, ಮುಂದೆನೂ ಇರುತ್ತೆ. ಕೆಲವು ಸತಿ ಕಷ್ಟ ಅಂತ ಅನ್ಸುತ್ತೆ, ನಂಗೆ ಬೇಡ ಆ ಟ್ಯಾಗ್ ಅಂತ ಅನ್ಸುತ್ತೆ. ಕೆಲವು ಸತಿ ಏನು ಮಾಡೋಕ್ಕಾಗಲ್ಲ. ಓಕೆ, ಜನಕ್ಕೆ ಅದರಿಂದ ರಾಮಚಂದ್ರನ ಮಗಳು ಅನ್ನೋ ಆ ಒಂದು ಇನಿಷಿಯಲ್ ಗೌರವ ಇದ್ದರೆ ಸರಿ, ಲೆಟ್ ಮೀ ನಾಟ್ ಫೈಟ್ ಇಟ್ ಅಂತಲೂ ನನಗೆ ಎಷ್ಟೋ ಸಲ ಅನಿಸುತ್ತೆ. ಹಾಗೆ ಬಟ್ ಅಪ್ಪನ ಜೊತೆ 2 ಸತಿ ಫೈಟ್ ಮಾಡಿದ್ದಂತ ಹೇಳಬೇಕು. ತುಂಬ ಚಿಕ್ಕವಳಿದ್ದಾಗಿನ ಕಥೆ ಇದು. ಸಿಗರೆಟ್ ಸಿಕ್ಕಾಪಟ್ಟೆ ಸೇರ್ತಿದ್ರು, ತುಂಬ ಸೇರ್ತಿದ್ರು. ಸೊ ಒಂದ್ಸತಿ ಶೂಟಿಂಗಿಗೆ ಹೋದಾಗ, ಹಳೆ ಮನೇಲಿದ್ದಾಗ, ಐ ಥಿಂಕ್ ನನಗೇನೊಂದು 6-7 ವರ್ಷನ, ನನ್ನ ತಂಗಿಗೂ 1.5 ವರ್ಷ ವ್ಯತ್ಯಾಸ. ನಾನು ಅವಳು ಕದ್ಬಿಟ್ಟು ಒಂದು ಐಡಿಯಾ ಮಾಡೋಣ, ಅಪ್ಪ ಬರೋದ್ರೊಳಗೆ ಅವ್ರ ದೊಡ್ಡ ಬೆನ್ಸಿನ್ ಆ್ಯಂಡ್ ಹೆಡ್ಜಸ್ ಬಾಕ್ಸ್ ಮಾಡಿ ಆ ಸಿಗರೆಟ್ನೆಲ್ಲ ಮುರಿದು ಸೇರ್ಬಾರ್ದಲ್ಲ, ಮುರಿದು ಕಿಟಕಿ ಹೊರಗಡೆ. ಅದು ಕಿಟಕಿ ಹೇಗೆ ಅಂತಂದರೆ, ಕಿಟಕಿ ಮುಂದೆನೂ ಒಂದು ಹಿಂಗೆ ಸಜ್ಜ ಇತ್ತು, ನಾವೆಲ್ಲ ಅಲ್ಲಿ ಹಾಕಿದ್ವಿ. ಇವ್ರು ಬಂದು ರಾತ್ರಿ ನೋಡ್ತಾರೆ ಸಿಗರೆಟ್ ಇಲ್ಲ. ಮೀನಾಕ್ಷಿ ಸಿಗರೆಟ್ ಅಂದ್ರೆ ಮೀನಾಕ್ಷಿಗೂ ಗೊತ್ತಿಲ್ಲ. ಕಿಟಕಿ ತೆಗೆದು ನೋಡಿದ್ರೆ ನಾವಿಬ್ರು ಮಾಡಿದ್ವಿ, ಗೊತ್ತಾಯ್ತು ನಾವೇ ಮಾಡಿದ್ದಂತ. ಬೆಳಗ್ಗೆ ಎದ್ಮೇಲೆ ಕರೆದ್ರು, ಬೈದು ಹೊಡೆದೋಲ್ಲ, ಯಾವತ್ತೂ ಮಾಡಿದ್ದಿಲ್ಲ. ಕೇಳಿದ್ರು ಸಿಗರೆಟ್ ಎಲ್ಲ ಏನು ಮಾಡಿದ್ರಿ ಅಂತ. ನಾನು ಆಗಳಿಂದನೇ ಭಾಳ ಸತ್ಯವಂತೆ, ನೀವು ತುಂಬ ಸೇರ್ತೀರಿ, 3 ಹೊರಗೆ ಹಾಕಿದ್ದೀನಿ ನೋಡಿ, ಅದು ತುಂಬ ಕಾಸ್ಟ್ಲಿ, ಅದು ನಂಗೆ ಗೊತ್ತು, ನಾನು ಸಿಗರೆಟ್ ಸೇದಬಾರ್ದು ಅಂತ ಗೊತ್ತು, ಕೆಲಸ ಮಾಡ್ತೀನಿ, ಕಮ್ಮಿ ಮಾಡ್ತೀನಿ, ಆದರೆ ಇನ್ಮೇಲೆ ಈ ಥರ ಎಲ್ಲ ಮಾಡಬೇಡಿ, ದುಡ್ಡು ತುಂಬ ವೇಸ್ಟ್ ಆಗುತ್ತೆ ಅಂತ ಅಂದಿದ್ರು. ಇದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಅಂದರೆ ಅವ್ರು ಅರ್ಥ ಮಾಡಿಸಿದ ರೀತಿ ಬಹಳ ಚೆನ್ನಾಗಿತ್ತು. ಇನ್ನೊಂದ್ಸಲ ಅವ್ರನ್ನ ನಾನು ಈ ಕಟ್ಟಿಗೆ ಸಿಕ್ಕಾಕ್ಸಿದ್ದೆ. ಅವರು ನನ್ನ ಅವಾಗವಾಗ ಶೂಟಿಂಗ್ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಯಾವಾಗ ಫ್ರೀ ಇದ್ನೋ, ಭಾನುವಾರ ಶನಿವಾರ ಎಲ್ಲ. ಸೊ ಒಂದ್ಸಲ ನಂದಿ ಬೆಟ್ಟಕ್ಕೆ ಚದುರಿದ ಮೋಡಗಳು ಅಂತ, ಅದಾದ್ಮೇಲೆ ಫಿಲ್ಮ್ ಆಗಲಿಲ್ಲ, ಅದು ಇಟ್ ವಾಸ್ ಅ ವರ್ಕಿಂಗ್ ಟೈಟಲ್, ಅದು ಐ ಥಿಂಕ್ ಸಿನಿಮಾ ಆಗಲಿಲ್ಲ. ಅದರಲ್ಲಿ ಆರತಿ ಅವರು ಹೀರೋಯಿನ್ನು, ಶ್ರೀನಿವಾಸ ಮೂರ್ತಿ ಅವರು ಹೀರೋ. ಸೊ ಅದರದ್ದೊಂದು ಹಾಡು ಶೂಟಿಂಗಿಗೆ ನಂದಿ ಬೆಟ್ಟ ಅಲ್ಲ, ಭಾನುವಾರ ಬೆಳಗ್ಗೆ ಹೋಗೋಣ ಅಂತ ಹೇಳಿ ನಾನು ಅವಾಗ ಹೋಗ್ತಿದ್ದೆ. ನನಗೆ ಅವಾಗ ಯಾರು ಬೇಕು ಗೀಕುಂತಿರ್ಲಿಲ್ಲ, ಅವರಲ್ಲೆಲ್ಲೋ ಲೈಟ್ಸು ಇದೊಂದು ಬ್ಯುಸಿ ಇರ್ತಿದ್ರು, ನಾನು ಇಲ್ಲೆಲ್ಲೋ ಇರ್ತಿದ್ದೆ, ಆರಾಮಾಗಿರ್ತಿದ್ದೆ, ಡೀಸೆಲ್ ಗಾಡೀಲಿ ಮಲ್ಕೊಂಡ್ಬಿಡ್ತಿದ್ದೆ, ಜನರೇಟರ್ ಗಾಡೀಲಿ, ಅದೆಲ್ಲ ಮಾಡಿದ್ದೀನಿ ನಾನು. ಶೂಟಿಂಗ್ ಹೋದಾಗ ಐ ಥಿಂಕ್ ಬ್ರೇಕಲ್ಲಿ, ಆವಾಗ ನನಗೆ ಬಹುಶಃ ಇನ್ನೂ ಚಿಕ್ಕವಳು, ನಾನು 5-6 ವರ್ಷ. ಆರತಿ ಅವರು ಮಾತಾಡಿಸ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ನಾನು, ನಮ್ಮಮ್ಮ ಹೇಳ್ತಿದ್ರು ನೀವು ತುಂಬ ಬಡಿವಾರ ಮಾಡ್ತೀರಂತೆ ಅಂತಂದಿದ್ದೆ. ಆರತಿ ಅವ್ರಿಗೆ
ನಿಮ್ಗೆ ಗೊತ್ತ ಬಡಿವಾರ ಪದದ ಅರ್ಥ? ಬಡಿವಾರ ಕೇಳಿದೀನಿ ಬಟ್ ಅರ್ಥ ಗೊತ್ತಿಲ್ಲ. ಒಳ್ಳೇದಾಯ್ತು ಆಯ್ತಾ. ಆರ್ತಿಯವ್ರಿಗೆ ಅರ್ಥ ಗೊತ್ತಿಲ್ಲ. ಸೊ ಅಪ್ಪ ಬಂದಾಗ ರಾಮು ಇದು ನಿಮ್ಮ ಮಗಳೇನೋ ಹೇಳ್ತಿದ್ಲು ಏನೋ ಬಡಿವಾರ ಮಾಡ್ತೀನಂತೆ. ಹೇಳ್ತೀನಿ ಬಡಿವಾರ ಪದದ ಅರ್ಥ ಏನು ಅಂತ. ಅಲ್ಲಲ್ಲ ಅದಂದ್ರೆ ನೀವು ತುಂಬಾ ಅಭಿನಯ ತುಂಬಾ ಚೆನ್ನಾಗಿ ಮಾಡ್ತೀರಿ ಅಂತ ನಮ್ಮ ವೈಫ್ ಹಂಗೆ ಹೇಳಿತ್ತು ಅಂತ ಹೇಳಿ ಮನೆಗೆ ಬಂದು ನಮ್ಮ ಅಮ್ಮನ ಹತ್ರ ಇನ್ಮೇಲೆ ಯಾವತ್ತೂ ಮಕ್ಕಳ ಎದುರಿಗೆ ಈ ರೀತಿ ಅಟ್ಲೀಸ್ಟ್ ಕನ್ನಡ ಹೀರೋಯಿನ್ಗಳ ವಿಶ್ಲೇಷಣೆ ನೀನು ಮಾಡಕ್ ಹೋಗ್ಬೇಡ. ಬಡಿವಾರ ಅಂತಂದ್ರೆ ಸ್ವಲ್ಪ ಓವರ್ ಆಗಿ ವಯ್ಯಾರ ಎಲ್ಲ ಮಾಡೋದು ಆಯ್ತಾ, ಸ್ವಲ್ಪ ಜಾಸ್ತಿ ವಯ್ಯಾರ ತೋರ್ಸೋದಲ್ಲ, ಅದಕ್ಕೆ ಬಡಿವಾರ. ಅದ ಬಹುಶಃ ಅದಕ್ಕೆ ಮಲ್ನಾಡ್ ಕಡೆ ಪದ ಅನ್ಸುತ್ತೆ. ನಮ್ಮಮ್ಮ ಈ ಸತ್ಯಜಿತ್ ರೇ, ಮಣಿಕೋಲ್ ಆ ಟೈಪ್ ಆಕ್ಟಿಂಗ್, ಅವ್ರದ್ದೆಲ್ಲ ಆಕ್ಟಿಂಗೇ ಇಲ್ಲ ಅಂದ್ರೆ ಆ ಬ್ಯಾಕ್ ಗ್ರೌಂಡ್ ಇಂದ ಬಂದವಳು. ಅವಳಿಗೆ ಯಾರನ್ನ ನೋಡಿದ್ರು ಇವ್ರು ಹಿಂಗೆ. ಸೊ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಸಹಜವಾಗಿ ಇವ್ದು ಏನ್ ಬಡಿವಾರ ಮಾಡ್ತಾರೆ ಅಂತ ಹೇಳಿ ಮಕ್ಕಳು ಅದನ್ನ ಪದಗಳನ್ನ ನಾನು ಇಟ್ಕೊಂಡು ನಾನು ಇದಾಗಿ ನೀವು ತುಂಬಾ ಬಡಿವಾರ ಮಾಡ್ತೇನೆ ನಮ್ಮ ಅಮ್ಮ ಹೇಳಿದ್ಲು. ಸೊ ಇದೆರಡು ನನಗೆ ಇದೇ ಈಗ ನೀವು ಬರ್ತೀರಿ ಅಂತಂದಾಗ ಇದೆಲ್ಲ ನೆನಪು ಮಾಡ್ಕೊಂಡಾಗ ಹಿಂಗೂ ಎಲ್ಲ ಮಾಡಿದೀನ ಅಂತ. ಸರಿ ಜಗಳ ಆಗ್ತಿತ್ತು ನನಗೆ ನಮ್ಮ ಅಪ್ಪಂಗೆ ಬೇರೆ ಬೇರೆ ವಿಷಯಕ್ಕೆ. ವರ್ಷಗಟ್ಟಲೆ ಮಾತೆಲ್ಲ ಬಿಡ್ತಿದ್ವಿ, ಇಲ್ಲ ಅವ್ರು ಬಿಡ್ತಿದ್ರು, ಇಲ್ಲ ನಾನು ಮಾತು ಬಿಡ್ತಿದ್ದೆ. ಬಟ್ ಅಪ್ಪಂಗೆ ತಕ್ಕನಾದ ಮಗಳು ನಾನೇ. ಲಾಸ್ಟಲ್ಲಿ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿದ್ದೀನಿ ನನಗೊಬ್ಬಳಿಗೆ. ಸೊ ಸಮರ್ ಅವರ ಟೆಂಪರು, ಅವರ ವರ್ಕ್ ಮಾಡ್ತಿದ್ದ ಸ್ಟೈಲು ಅದೆಲ್ಲ ಒಂಚೂರು ತೂಗಿಸ್ಕೊಂಡು ಹೋಗ್ತಿದ್ದಿದ್ದು ನಾನು. ಅದು ನಾನು ಕಾನ್ಫಿಡೆಂಟಾಗಿ ನಾನು ಹೇಳಬಲ್ಲೆ. ಅದ್ರ ಬಗ್ಗೆ ನನಗೊಂದು ಸಂತೋಷ ಇದೆ. ಆ್ಯಂಡ್ ಆ್ಯಸ್ ಅ ಟೆಕ್ನಿಷಿಯನ್ ಐ ಥಿಂಕ್ ಅವ್ರಷ್ಟು ಬೇಗ ಹೋಗಿದ್ದು ಒಂದು ರೀತಿಲಿ ನಷ್ಟನೇ. ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆ 64 ಆಗಿತ್ತು. ಅವ್ರು ಹೋಗ್ಬೇಕಾದ್ರೆ 64 ಆಗಿತ್ತು. ಬಟ್ ಅದು ಕೂಡ ಬಹಳ ಸಡನ್ ಆ್ಯಂಡ್ ಒಂದು ರೀತಿಲಿ ಬಹುಶಃ ಅವ್ರಿಗೆ ಹೇಗೆ ಬೇಕೋ ಹಾಗೇನೆ. ಯಾಕೆಂದರೆ ಥಿಂಕ್ ಹೆಜ್ಜೆಗಳು ಅಂತ ಅನ್ಸುತ್ತೆ, ನನಗೆ ಸರಿಯಾದ ನೆನಪಿಲ್ಲ ಅವ್ರದ್ದು ಯಾವ ಫಿಲ್ಮ್ ಶೂಟಿಂಗ್ ಅಂತ. ನವೆಂಬರಲ್ಲಿ ಶೂಟಿಂಗ್ ಇದ್ದಿದ್ದು. ಸುಸ್ತು ಅಂದರೆ ಅವ್ರದ್ದು ಹಿ ವಾಸ್ ಲೂಸಿಂಗ್ ವೆಯ್ಟ್. ಅವರಿಗೆ ಶುಗರ್ ಇತ್ತು, ವಯೋಸಹಜವಾಗಿ ಶುಗರ್ ಇತ್ತು, ಅವರ ಸ್ಟ್ರೆಸ್ಸಿಂದಾಗಿ ಶುಗರ್ ಇತ್ತು. ನಾವು ಎಲ್ಲ ಶುಗರಿಂದ ಬಹುಶಃ ಅವ್ರದ್ದು ತೂಕ ಕಮ್ಮಿ ಆಗ್ತಿದೆ ಅಂತ ನಮಗನ್ಸಿತ್ತು. ಸೊ ನವೆಂಬರ್ ಎಂಡಲ್ಲಿ ಅದ್ರದ್ದು ಶೂಟಿಂಗ್ ಮುಗಿದಾಗ ಮೊಟ್ಟ ಮೊದಲ ಸಲ ಜೀವನದಲ್ಲಿ ಅವ್ರು ಹೇಳಿದ್ದು ನನಗೆ ಸಾಕು ಅಂತ ಅನಿಸ್ತಿದೆ. ಕೆಲಸದ ಬಗ್ಗೆ ಅವ್ರು ಯಾವತ್ತೂ ಹಾಗೆ ಹೇಳಿದವರಲ್ಲ, ಅಂಥ ಕೆಲಸವಾನಿ ಅವರು, ಅಂಥ ಕೆಲಸವಾನಿ. ಮೊದಲನೇ ಸಲ ಅವರು ನಂಗೆ ಯಾಕೋ ಆಗ್ತಿಲ್ಲ, ಬಹುಶಃ ಸಾಕು ಅಂತ ಅನಿಸ್ತಿದೆ ಅಂತ ಅಂದಿದ್ರು. ಆಗ ಓಕೆ. ಆಮೇಲೆ ಡಾಕ್ಟರ್ ಹತ್ರ ಹೋಗೋದು ಅದೆಲ್ಲ ಕಾನ್ಸೆಪ್ಟೇ ಇಲ್ಲ ಲೈಫಲ್ಲಿ. ಎಲ್ಲ ಮಲ್ಕೊಳ್ತಿದ್ರು, ಅಮ್ಮನೇ ಏನೋ ಕಷಾಯ ಮಾಡ್ಕೊಡ್ತಿದ್ಲು, ಗಂಜಿ ಮಾಡ್ಕೊಡ್ತಿದ್ಲು, 2 ದಿನಕ್ಕೆ ರಿಪೇರಿ ಆಗ್ತಿದ್ರು, ಹೋಗ್ತಿದ್ರು ಶೂಟಿಂಗಿಗೆ. ಸೊ ಫಸ್ಟ್ ಟೈಮ್ ಡಾಕ್ಟ್ರು ಇದು ಅಂತೆಲ್ಲ ಇದು ಮಾಡಿದಾಗ ಈ ನವೆಂಬರ್ ಎಂಟು, ನಾವು ಡಿಸೆಂಬರಲ್ಲಿ ಡಾಕ್ಟ್ರು ಓಡಾಟ ಎಲ್ಲ ಶುರು ಮಾಡಿದ್ದು. ಜನವರಿಲಿ ನಮಗೆ ಗೊತ್ತಾಗಿದ್ದು ಅವರಿಗೆ ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು ನಮಗೆ ಜನವರಿ 6ಕ್ಕೆ. ಅಂದರೆ ನಮಗೆ ರಿಪೋರ್ಟ್ ಬಂದು ಡಾಕ್ಟರ್ ನಮಗೆ ಹೇಳಿದ್ದು ಕನ್ಫರ್ಮ್ಡ್ ಲಂಗ್ ಕ್ಯಾನ್ಸರ್ ಅಂತ. 7th ಆಸ್ಪತ್ರೆಗೆ ಸೇರಿದ್ದೀವಿ. Jan 10th ಹಿ ವಾಸ್ ನೋ ಮೋರ್. ಅದೊಂಥರ ಜಸ್ಟ್ ಅಂದರೆ ನಮ್ಗೆ ಗೊತ್ತಾಗಿ ಜಸ್ಟ್ ಅದ್ರ ಇಚ್ಛಾಮರಣಿ ಅಂತ ಅನ್ಸ್ಬಿಡುತ್ತೆ. ಕೆಲವು ಸತಿ ಅನ್ಸುತ್ತಲ್ಲ, ಸಾಕು ನನಗೆ ನೇನಕ್ಕೆ ಬೇಡ. ಯಾಕೆಂದ್ರೆ ನಾವು ನೋಡಿದೀವಿ ಕ್ಯಾನ್ಸರ್ ಬಂದವ್ರು ಎಷ್ಟು ಒದ್ದಾಡಿ ಹೇಗೆಲ್ಲ ಆಗಿ ಹೋಗ್ತಾರೆ ಅಂತ. ಇದೊಂಥರ ಗೊತ್ತಾಗಿ ಓ ಹೌದಾ, ಏನು ಮಾಡಬೇಕು. ತುಂಬ ವೀಕ್ ಆಗಿತ್ತು ಬಾಡಿ. ಕೀಮೊಥೆರಪಿ ಆಗಲ್ಲ, ಬಟ್ ಸ್ವಲ್ಪ ಆಸ್ಪತ್ರೆಗೆ ಸೇರಿರಲಿ, ನಾವು ಬೇರೆ ಒಂದಿಷ್ಟು ವ್ಯವಸ್ಥೆಗಳಿದೆ ಅದು ಮಾಡೋಣ, ದೆನ್ ಸ್ವಲ್ಪ ಅವರು ಚೇತರಿಸ್ಕೊಂಡ್ಮೇಲೆ ಕೀಮೊಥೆರಪಿ ಕೊಡೋಣ ಅಂತೆಲ್ಲ ಹೇಳಿ 3 ದಿನ ಆಸ್ಪತ್ರೆಯಲ್ಲಿದ್ದರು. ನ್ಯೂಸ್ ನೋ ಮೋರ್. ನನಗೆ ಅದು ಒಂಥರ ಅವ್ರದ್ದು ಎಷ್ಟು ಮೆಂಟಲಿ ಅವ್ರದ್ದು ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಇತ್ತು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಅನಿಸುತ್ತೆ. ಕೆಲವು ಸತಿ ಬೇಡ ಅಂತ ಅನಿಸಿದರೆ ಅಷ್ಟೇ ಬೇಡ. ಇಲ್ಲಿದ್ರೆ ನವೆಂಬರ್ ಎಂಡ್ ತನಕ ನೀವು ಸ್ಟೇಜ್ 4 ಇಟ್ಕೊಂಡು ನೀವು ಯಾರು ಕೆಲಸ ಮಾಡಿದಾರೆ ನನಗಂತೂ ಗೊತ್ತಿಲ್ಲ. ಸೊ ನನಗೆ ಈ ವಿಷಯದಲ್ಲಿ ಒಂದು ಥರ ಅವ್ರ ಬಗ್ಗೆ ಏನಪ್ಪ ವ್ಯಕ್ತಿ. ನಾನು ಚಿಕ್ಕವಳಿದಾಗ ಯಾವಾಗಲೂ ಹೇಳ್ತಿದ್ದೆ ಅಮ್ಮಂಗೆ, ಅಪ್ಪ ಹೋದ್ಮೇಲೆ ಅವ್ರದ್ದು ಬ್ರೈನ್ದು ಇದು ಮಾಡಿಸ್ಬೇಕು, ಅವ್ರು ಹೆಂಗಿದ್ದಾರೆ ಅಂತಂದ್ರೆ ಅವ್ರದ್ದು ವಿಶೇಷವಾದ ಬ್ರೈನು, ಅದನ್ನೆಲ್ಲ ಮಾಡ್ತಾರಲ್ಲ, ಟೆಸ್ಟ್ ಮಾಡ್ತಾರಲ್ಲ ಇವ್ರು ಹೇಗೆ. ಐ ಥಿಂಕ್ ಆಲ್ಬರ್ಟ್ ಐನ್ಸ್ಟೈನ್ದು ಬ್ರೈನ್ ಏನೋ ಎಲ್ಲ ಮಾಡಿ ಇದೇನೋ ಬೇರೆ ರೀತಿ ಇರೋವಂಥ ಬ್ರೈನ್ ಅಂತ ನಾನು ಚಿಕ್ಕವಳಿದಾಗ ಯಾವಾಗಲೂ ಹೇಳ್ತಿದ್ದೆ. ಅಂದರೆ ಪಾಸಿಟಿವ್ ಆಗೂ ಹೇಳ್ತಿದ್ದೆ, ನೆಗೆಟಿವ್ ಆಗೂ ಹೇಳ್ತಿದ್ದೆ. ಇವ್ರ ಥರ ವಿಚಿತ್ರ ಬ್ರೈನ್, ಇವರು ಎಷ್ಟು ಬ್ರಿಲಿಯಂಟು, ಎಷ್ಟು ಇದು ಟೆಸ್ಟ್ ಮಾಡಿಸ್ಬೇಕು ಅಂತಂತಿದ್ದೆ. ಕೆಲವು ಸತಿ ಅನ್ಸುತ್ತೆ ಅಂಥ ಬ್ರೈನೇ ಅವ್ರದ್ದು ಅಂತ. ಅಷ್ಟು ಬಾಲ್ಯದಲ್ಲೇ ಅಂದ್ಕೊಂಡ್ರು ಸಿನಿಮಾಟೋಗ್ರಫರ್ ಆಗಬೇಕು ಅಂತ. ಆ ಬ್ಯಾಕ್ಗ್ರೌಂಡೇ ಅಲ್ಲ, ಯಾರು ಅವ್ರ ಕುಟುಂಬದಲ್ಲಿ ಅದರಲ್ಲಿ ಇದ್ದವರು ಅಲ್ಲ, ಅದನ್ನೇ ಮಾಡಿದರು. ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ಅವರ ಮನಸ್ಸಲ್ಲಿತ್ತೋ ಹೆಚ್ಚಾಗಿ ಅದೇ ರೀತಿ ಸಿನಿಮಾಗಳನ್ನೇ ಮಾಡ್ಕೊಂಬಂದರು. ಯಾವ ರೀತಿ ಕಾಂಪ್ರಮೈಸ್ ಇಲ್ಲ, ಯಾವ ರೀತಿ ಯಾರ ಮುಂದೆ ಕೈ ಒಡ್ಡಿದ್ದಿಲ್ಲ. ಕೆಲಸ ಇಲ್ವಾ, ಮನೇಲಿರ್ತೀನಿ ತಿಂಗಳುಗಟ್ಟಲೆ, ಎಸ್ ಮನೇಲಿರ್ತೀನಿ. ಹೋಗ್ಬೇಕಾದ್ರೂ ಹೆಂಗೆ ಹೋಗಬೇಕೋ, ಯಾರಿಗೂ ಕಷ್ಟ ಕೊಟ್ಟಿಲ್ಲ, ಎಂಥದೂ ಇಲ್ಲ. ನಾವು ಏನು ಹೂ ಅನ್ನೋಷ್ಟೊತ್ತಿಗೆ ಹೋದರು. ಸೊ ಯಾ
ಬಟ್ ನನಗೆ ತುಂಬ ಸತಿ ಅನಿಸುತ್ತೆ ಈಗ ಏನು ಈ ಟೆಕ್ನಾಲಜಿಕಲ್ ಬದಲಾವಣೆಗಳಾಗಿದ್ದಾವೆ, ಸ್ಮಾರ್ಟ್ ಫೋನು ಇನ್ನೊಂದು ಮತ್ತೊಂದು, ತುಂಬ ಎಂಜಾಯ್ ಮಾಡ್ತಿದ್ರು ಅಂತ ಅನಿಸುತ್ತೆ. ಯಾಕೆಂದರೆ ಕಂಪ್ಯೂಟ್ರ್ ಬಂದಾಗ ಫಸ್ಟ್ ಇಂಡಿಯಾಗೆ ಬಹಳ ಹೊಸ್ತು. ಇವರು ಊರಿಗೆ ಮುಂಚೆ ತರಿಸ್ಕೊಂಡು ಯಾರಿಗೂ ಏನು ಗೊತ್ತಿಲ್ಲ, ಏನು ಇವರೆಲ್ಲ ಅದನ್ನ ಅಂದರೆ ಹಿ ವಾಸ್ ದ್ಯಾಟ್ ಬ್ರಿಲಿಯಂಟ್. ಇವ್ರು ಕೂತ್ಕೊಂಡಿದ್ದು ಹೇಗೆ ಮಾಡೋದು, ಏನು ಮಾಡೋದು ಎಲ್ಲ ಅವರೇ ಕಂಡುಹಿಡ್ಕೊಂಡು ಅವರೇ ಇದು ಮಾಡಿಕೊಂಡು ಅವರೇ ಕಂಪ್ಯೂಟರ್ ಆಪ್ರೇಟ್ ಮಾಡೋದು ಹೇಗೆ, ಮೋಡೆಮ್ ತಂದಿಟ್ಕೊಂಡು. ಐ ಥಿಂಕ್ ನಮ್ಮ ಇಡೀ ಪ್ರಾಂತ್ಯದಲ್ಲಿ ನಮ್ಮ ಮನೇಲೆ ಫಸ್ಟ್ ಕಂಪ್ಯೂಟರ್ ಬಂದಿದ್ದ ಅಂತ ಅಂದರೆ ಅವ್ರದ್ದೇ, ಸ್ವತಃ ಯಾರು ಹೇಳ್ಕೊಟ್ಟಿದ್ದಿಲ್ಲ, ಮಾಡಿದ್ದಿಲ್ಲ. ಸೊ ಆ ಥರದಲ್ಲಿ ಎನಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಎಲ್ಲೇ ಹೊರಗಡೆ ಏನೇ ಆದ್ರೂ ಕ್ಯಾಮ್ರಾಗಳಲ್ಲಾಗಬಹುದು, ಲೆನ್ಸಸಲ್ಲಿ ಆಗಬಹುದು, ಯಾವಾಗಲೂ ಅದ್ರ ಬಗ್ಗೆ ಅವ್ರದ್ದೊಂದು ದೃಷ್ಟಿ ಇರ್ತಿತ್ತು. ಇನ್ಫ್ಯಾಕ್ಟ್ ಐ ಥಿಂಕ್ 1980 79 ಅನ್ಸುತ್ತೆ, ಕೊಡ್ಯಾಕ್ ಕಂಪ್ನಿಯವರು ಅಪ್ಪನ ಒಂದು ತಿಂಗಳ ಮಟ್ಟಿಗೆ ಜರ್ಮನಿಗೆ ಕರೆಸ್ಕೊಂಡಿದ್ರು. ಅಂದರೆ ಪ್ರಪಂಚದಾದ್ಯಂತ ಬೇರೆ ಬೇರೆ ಈ ಥರ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ನ ಅವರೊಂದು ಏನೋ ವರ್ಕ್ಶಾಪ್ ಥರ ಮಾಡೋದಕ್ಕೆ ಇವ್ರನ್ನ ಅಪ್ಪನ ಅಲ್ಲಿ ಕರೆಸ್ಕೊಂಡಿದ್ರು, ಯುರೋಪಿಗೆ ಕರೆಸ್ಕೊಂಡಿದ್ರು. ಸೊ ನನಗೆ ಅನಿಸುತ್ತೆ ಅವರು ಈ ಕ್ಷೇತ್ರಕ್ಕೆ ಬಂದರು, ಹೆಸರು ಮಾಡಿದ್ರು. ಯಾವುದೇ ಕ್ಷೇತ್ರಕ್ಕೆ ಹೋಗಿದ್ರು ಅವರು ಇಷ್ಟೇ ಚೆನ್ನಾಗಿ ವರ್ಕ್ ಮಾಡ್ತಿದ್ರು ಆ್ಯಂಡ್ ಇಷ್ಟೇ ಬ್ರಿಲಿಯಂಟ್ ಆಗಿ ಇರ್ತಿದ್ರು ಅಂತ ನನಗನ್ಸುತ್ತೆ. ಸೊ ಅವರು ಇಲ್ಲಿಗೆ ಬಂದಿದ್ದು 4 ಜನಕ್ಕೆ ಅವರ ಕೆಲಸ ಕಣ್ಣಿಗೆ ಬಿತ್ತೇ ಹೊರತು ಅವ್ರು ಇನ್ನೆಲ್ಲೋ ಹೋಗಿ ಇನ್ನೆಲ್ಲೋ ಇದ್ರು, ಯಾವುದೋ ಡ್ಯಾಮ್ ಕಟ್ಟಬೇಕು ಅಂತಂದ್ರೂ ಸೂಪರಾಗಿ ಡ್ಯಾಮ್ ಕಟ್ತಾ ಇದ್ರು, ಇನ್ನೆಲ್ಲೋ ನಾಸಾಗೆ ಹೋಗ್ಬೇಕು ಅಂತಂದ್ರೂ ರಾಕೆಟ್ ಕಳಿಸ್ತಿದ್ರು. ಅವ್ರು ಆ ಥರದವ್ರು ಅವರು. ವೆರಿ ಇನ್ನೋವೇಟಿವ್ ಮೈಂಡ್, ವೆರಿ ಇನ್ನೋವೇಟಿವ್ ಅಂಡ್ ವರ್ಕಿಂಗ್ ಆಟಿಟ್ಯೂಡ್ ಆಲ್ಸೋ. ಎಸ್, ಈಗ ತುಂಬಾ ಜನ ಈ ಮೈಂಡ್ ಇರುತ್ತೆ, ಪ್ಲಾನ್ ಮಾಡ್ತಾರೆ, ಎಕ್ಸಿಕ್ಯೂಷನ್ಗೆ ಫಿಸಿಕಲಿ ವರ್ಕ್ ಮಾಡಲ್ಲ. ತುಂಬಾ ಆ ಲೇಸಿನೆಸ್ ಅನ್ನೋದಾಗ್ಲಿ, ಸುಸ್ತು ಅನ್ನೋದಾಗ್ಲಿ, ಎನರ್ಜಿ ಡೌನ್ ಆಯ್ತು ಅನ್ನೋದಾಗ್ಲಿ ನೋಡೇ ಇಲ್ಲ. ಆ್ಯಂಡ್ ಅವ್ರು ಬರೀ ಶೂಟಿಂಗ್ ಸ್ಪಾಟಲ್ಲಿ ಅಂತಲ್ಲ, ಮನೇಲೂ ಅಷ್ಟೇ. ಅವ್ರೊಂಥರ ನಮ್ಮ ಮನೆಗಳಲ್ಲೂ ಒಂಥರ ಇರಬೇಕು, ರಾಮಿ ಇರಬೇಕು ಅಂದರೆ ಅಷ್ಟು ನಗೆ ಚಾಟಿಕೆ, ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು. ಅವರ ಅಣ್ಣಂದ್ರು ಸುಮಾರು ಜನ ಎಲ್ಲ ಫಾರಿನಲ್ಲಿದ್ದಾರೆ, ಒಬ್ಬ ತಮ್ಮ ಅಣ್ಣಂದ್ರು ಎಲ್ಲ. ಸೊ ಅವರೆಲ್ಲ ಇಂಡಿಯಾಗೆ ಬಂದಾಗ ಎಲ್ಲರನ್ನೂ ಒಟ್ಟು ಮಾಡಿಕೊಂಡು ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದು. ನಮ್ದೆಲ್ಲ ಅವಾಗ ನಂದಿ ಬೆಟ್ಟ ಅದೊಂದೇ ಫಿಕ್ಸ್. ಸೊ ಆ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡೋದಾಗಲಿ, ಅಲ್ಲಿ ಒಂದು ವ್ಯವಸ್ಥೆ ಆಚೀಚೆ ಆಗದಿರೋ ಹಂಗೆ ಅಷ್ಟು. ಆಮೇಲೆ ಆಗೆಲ್ಲ ಈಗಿನ ಥರ ಮೊಬೈಲ್ ಫೋನು ಮತ್ತೊಂದು ಇರಲಿಲ್ಲ. ಇದನ್ನ ಹೇಳ್ತಿರೋದು 80s 90s ಎಲ್ಲದನ್ನು ಇಲ್ಲಿಂದ ಹೊರಟು ಅಲ್ಲಿ ಹೋಗೋ ತನಕ ಏನು ಬೇಕು, ಪೆಟ್ರೋಲ್ ಒಂದು ಹನಿಯಿಂದ ಹಿಡಿದು, ಅವಾಗೆಲ್ಲ ಬಹಳ ಅಪರೂಪ ಈ ಸ್ಪೋರ್ಟ್ಸ್ ಡ್ರಿಂಕ್ ಎಲ್ಲ ಹೊಸಸ್ತು, ಅದನ್ನು ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಗುಂಡು ಹಿಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ. ಅಂದರೆ ಒಂದು ಕೆಲಸ ಆಗಬೇಕು ಅಂತಂದರೆ A to Z ಏನೇನು ಬೇಕಾಗಬಹುದು, ಅದಕ್ಕೆ ಏನು ಪ್ಲ್ಯಾನ್ ಮಾಡ್ಕೋಬೇಕಾಗಬಹುದು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಏನು ಎತ್ತ ಪ್ಲ್ಯಾನಿಂಗಲ್ಲಿ ಅವರ ರೀತಿಯ ಇನ್ನೊಬ್ಬ ವ್ಯಕ್ತಿನ ನಾನು ನೋಡಿಲ್ಲ. ಬಹುಶಃ ನೀವು ಅವ್ರು ಯಾರ್ಯಾರ ಜೊತೆ ಕೆಲಸ ಮಾಡಿದಾರೋ ಅವರಲ್ಲಿ ಯಾರನ್ನೇ ಕೇಳಿದ್ರು ಅವ್ರು ಈ ಮಾತನ್ನು ಹೇಳ್ತಾರೆ. ಅಷ್ಟು ಹಾಗಾಗಿ ಅರ್ಧಕ್ಕರ್ಧ ಜನ ಅಪ್ಪ ಕ್ಯಾಮ್ರಾ ಬಂತಂದ್ರೆ ಒಂಥರ ನಿರಾಳ, ಎಷ್ಟೋ ವಿಷಯಗಳು ಅವ್ರು ನೋಡ್ಕೊಳ್ತಾರೆ, ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅನ್ನೋದೊಂದು ತುಂಬ ಜನರಲ್ಲಿ ಇತ್ತು. ಯಾಕೆಂದ್ರೆ ಅವ್ರು ಆ ಥರದ್ದೇ ವ್ಯಕ್ತಿಯಾಗಿದ್ರು. ನನ್ನ ಕೆಲಸ ಇಷ್ಟ, ನಾನು ಇಷ್ಟೇ ಮಾಡ್ತೀನಿ, ಇಲ್ಲ ಕೆಲಸ ಅಲ್ವಾ ಅವ್ನು ಮಾಡಲ್ವಾ ನಾನು ಮಾಡ್ತೀನಿ. ಬಟ್ ಹ್ಯಾವಿಂಗ್ ಸೆಡ್ ದಟ್ ಐ ಥಿಂಕ್ ಈ ಲೈಟ್ ಹುಡುಗರಿಗೆಲ್ಲ ಸರಿ ಕಾಟ ಕೊಡ್ತಿದ್ರು. ಸರಿ ಕೆಲಸ ಮಾಡಲಿಲ್ಲ ಅಂತಂದರೆ ಬೈಸ್ಕೊಳ್ಳೋದು, ಅವ್ರೊಂಥರ ಅವ್ರ ಜೊತೆ ಹೆದರ್ಕೊಂಡು ಕೆಲಸ ಮಾಡಿದವ್ರು ತುಂಬ ಜನ ಇದ್ದಾರೆ ಅಂತ. ಆಧಾರದಲ್ಲಿ ಟೆರರ್ ಅನ್ನೋದನ್ನು ಕೇಳಿದ್ದೀನಿ. ಅವರ ಟೆಂಪರ್ ಆಗಿತ್ತು. ಟೆಂಪರ್ ಯಾಕೆ ಅಂತಂದರೆ ಅವ್ರದ್ದು ಬ್ರೈನ್ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಿತ್ತು ಅಂತಂದರೆ ಬೇರೆಯವ್ರಿಗೆ ಅಲ್ಲಿ ತಲುಪಕ್ಕೆ ಆಗ್ತಿರ್ಲಿಲ್ಲ. ಇವ್ರಿನ್ನೂ 2 ಹೆಜ್ಜೆ ತಗೊಳ್ಳೋದ್ರಲ್ಲಿ ಇವ್ರು 10 ಹೆಜ್ಜೆ ಇರ್ತಿದ್ರು. ಸೊ ಇವ್ರು ಯಾಕೆ ಎಷ್ಟು ಸ್ಲೋ ಆ ರೀತಿಯ ಒಂದು ಅಸಹನೆ ಅವರಲ್ಲಿತ್ತು. ಅದನ್ನ ನಾನು ಸ್ವತಃ ನೋಡಿದ್ದೀನಿ. ಸೊ ಅದಕ್ಕೆ ಹೇಳೋದು, ಅವ್ರಿಗೆ ಸ್ವಲ್ಪ ಅವ್ರು 10 ಹೆಜ್ಜೆ ಅಂದರೆ ಒಂದು 8 ಹೆಜ್ಜೆಲಿ ಇದ್ದವಳು ನಾನು. ಹಾಗಾಗಿ ನನಗೆ ಒಂಚೂರು ನಾನೊಬ್ಳು ಬಯಸ್ಕೊಂಡಿಲ್ಲ ಬಹುಶಃ ಅವ್ರ ಜೊತೆ ಕೆಲಸ ಮಾಡಿರೋರಲ್ಲಿ. ಇಲ್ಲಿದ್ರೆ KM ಚೈತನ್ಯನೂ ಅಷ್ಟೇ, ಮೊನ್ನೆ ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡಿದಾಗ ಹೇಳಿದ್ರು ತುಂಬ ಎಂಜಾಯ್ ಮಾಡಿದ್ದೀನಿ. ಕಾನೂರು ಹೆಗ್ಗಡತಿಲಿ KM ಚೈತನ್ಯ ಅಸೋಸಿಯೇಟ್ ಅಪ್ಪ ಸಿನಿಮಾಟೋಗ್ರಫರ್. ಹೌದು, ಕಾರ್ನಾಟರ ಜೊತೆಗೂ ಸಾಕಷ್ಟು ಚಿತ್ರಗಳನ್ನ ಅಪ್ಪ ಮಾಡಿದ್ರು, ವಂಶವೃಕ್ಷದಿಂದ ಹಿಡಿದು. ಅದಾದ್ಮೇಲೆ ಕಾನೂರು ಹೆಗ್ಗಡತಿ, ಆಮೇಲೆ ಅವರು ಸ್ವರಾಜ್ ಧಾಮ ಅಂತ ಒಂದು ಸೀರೀಸ್ ಮಾಡಿದ್ರು ಕಾರ್ನಾಟರು ದೂರದರ್ಶನಕ್ಕೆ. ಸೊ ಕಾರ್ನಾಟರ ಕಾರ್ನಾಟರಲ್ಲಿ JP ನಗರದಲ್ಲೇ ಇದ್ದಿದ್ದಲ್ಲ, ಹಾಗಾಗಿ ಬರ್ತಿದ್ರು ಮನೆಗೆ. ಟೆನ್ನಿಸ್ ಇಲ್ಲಿ JP ನಗರ ಕ್ಲಬ್ಬಲ್ಲಿ ಆಡ್ಕೊಂಡು ಒಂದು ವೈಟ್ ಚಡ್ಡಿ, ವೈಟ್ ಟೀ ಶರ್ಟ್ ಹಾಕ್ಕೊಂಡು ಬಾಗಿಲು ತೆಗೆದ್ರೆ ಕಾರ್ನಾಡ್ರು ಇದಾರ ರಾಮು, ಅವ್ರು ನೋಡಿದ್ರೆ ಒಂಥರ. ಸೊ ಬಟ್ ನೈಸ್ ಫ್ರೆಂಡ್ಶಿಪ್ಸ್ ಅವರೆಲ್ಲರ ಜೊತೆಗೂ. KM ಚೈತನ್ಯ ಅದೇ ಹೇಳ್ತಿದ್ರು, ರಾಮಚಂದ್ರ ಸರ್ ನಾನು ತುಂಬ ಎನ್ಕರೇಜ್ ಮಾಡಿದ್ದಾರೆ, ಬಟ್ ಅಷ್ಟೇ ಏನಾದ್ರು ಸರಿ ಇಲ್ಲ ಅಂತಂದರೆ ಹೆದರಿಕೆ ಆಗ್ತಿತ್ತು. ಅವ್ರದ್ದು ಮೆಮೊರಿ, ಅಲ್ಲೊಂದು ಫ್ರೇಮ್ ಅದು ಯಾವುದೋ ಇಟ್ಟಿದ್ದು, ಸರಿ ಇದೆಯಾ ನೋಡಿ
ಅಲ್ಲೊಂದು ಲೆಫ್ಟ್ ಸೈಡಿಂದ ಅಲ್ಲಿ ಹಿಂದ್ಗಡೆ ಅದೊಂದು ಬ್ಲ್ಯಾಕ್ ಅದೊಂದೇನೋ ಇತ್ತಲ್ಲ, ಇದೆಯಾ ನೋಡಿ, ಹೆಂಗೆ ನೆನಪಿರ್ತಿತ್ತು ಅವರಿಗೆ ಅಂತ ಚೈತನ್ಯ ಅವ್ರು ಅಂತ. ನಾನಂದೆ ಹೌದು ಚೈತನ್ಯ, ಅದು ಅಪ್ಪಂದು ಒಂದು ಪ್ಲಸ್ ಪಾಯಿಂಟು ಹೌದು, ತುಂಬ ಜನ ಅದರಿಂದ ಸರಿ ಕಷ್ಟಪಟ್ಟಿರೋದು ಹೌದು. ಯಾಕೆಂದರೆ ಅವ್ರಿಗೆ ನೆನಪಿದ್ದಂಥ ವಿಷಯಗಳು, ಅವ್ರು ಯೋಚನೆ ಮಾಡ್ತಾ ಇದ್ದಂಥ ರೀತಿ ಸುತ್ತ ಇರೋರಿಗೆ ಆಗ್ತಿರ್ಲಿಲ್ಲ. ಸೊ ಅದು ಸ್ವಲ್ಪ ಟಕ್ಕರ್ಗಳು ಆಗ್ತಾ ಇದ್ವು. ತುಂಬ ಜನ ಆ್ಯಕ್ಚುಲಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡದೇ ಇರೋದಕ್ಕೂ ಇದೊಂದು ಕಾರಣ ಇದೆ. ಅಯ್ಯೋ ಅವ್ರು ಆಗಲ್ಲಪ್ಪ, ಅವ್ರ ಜೊತೆ ಟೆಂಪರ್, ಅವ್ರ ಜೊತೆ ಹೇಗೋಕ್ಕಾಗಲ್ಲ ಅಂತ. ಇಲ್ಲ, ಬಹಳಷ್ಟು ಜನಕ್ಕೆ ಏನಾಗುತ್ತೆ ಅಂತಂದರೆ ಸಿನಿಮಾಟೋಗ್ರಫರು ಡೈರೆಕ್ಟರ್ಗಿಂತ ಜಾಸ್ತಿ ಶಾರ್ಪ್ ಅಥವಾ ಬ್ರಿಲಿಯಂಟ್ ಆದರೆ ಅದು ರಾಮಚಂದ್ರ ಘೋಷ್ ಡೈರೆಕ್ಟ್ ಮಾಡಿದ್ದು ಅದು ಬಂದ್ಬಿಡುತ್ತೆ. ಸೊ ಬೇಡ ನನಗೆ ಅವ್ರ ಹೆಸರು ಬೇಡ, ನನ್ನ ಹೆಸರು, ಇದೆಲ್ಲ ನಾನು ಕೇಳಿದ್ದೀನಿ. ನನಗೆ ಯಾರು ನನ್ನ ಅನುಭವಕ್ಕೆ ಬಂದಿಲ್ಲ, ಬಟ್ ಇದೆಲ್ಲ ಆಗಿದೆ ಅಂತಂತೂ ಕೇಳಿದ್ದೀನಿ. ಬಟ್ ತುಂಬ ಜನ ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನ್ಸ್ಕೊಂಡವರು ಇಲ್ಲಿ ನಮ್ಮ ಮನೇಲೇ ಬಂದು ನೀವೇ ಕ್ಯಾಮ್ರಾಮನ್ ಆಗಬೇಕು ಅಂತ ಬಂದಿದ್ದು ನಾನು ನೋಡಿದ್ದೀನಿ. ಯಾಕೆಂದರೆ ಅಪ್ಪ ಇದ್ರು ಒಂದು ಧೈರ್ಯ ಅಂತ. ಬಟ್ ಒಂದು ಏರ ಅದೊಂದು ಏರ, ಆ ಥರದವರು ಬರಲ್ಲ. ಆ ರೀತಿ ಸಿನಿಮಾಗಳು ಸಹಜ. ನಾನು ಆ ಥರದವ್ರು ಬರಲ್ಲ ಅಂತ ಹೇಳಬಾರ್ದು, ಯಾಕೆಂದರೆ ಆ ಥರದವ್ರು ಬರಬೇಕು. ಸಿನಿಮಾ ರಂಗಕ್ಕಂತ ಅಷ್ಟೇ ಅಲ್ಲ, ಎಲ್ಲ ರಂಗಕ್ಕೂ ಆ ಥರದವರು ಸ್ವಲ್ಪ ಸಿಟ್ಟು ಕಮ್ಮಿ ಇರೋರು ಮಾತ್ರ ಬರಬೇಕು. ಯಾಕೆಂದರೆ ಆ ರೀತಿ ಬ್ರಿಲಿಯಂಟ್ ಮೈಂಡ್ಗಳು ಅಪರೂಪ. ಆ್ಯಂಡ್ ಎಲ್ಲ ರೀತಿಲೂ ಬ್ರಿಲಿಯಂಟ್, ಒಂದು ರೀತಿಲಿ ಅಂತಲ್ಲ. ಯಾವ ವಿಷಯದ ಬಗ್ಗೆ ಕೇಳಿ, ಯಾವ ಅಭಿಪ್ರಾಯ ಅಂತ ಕೇಳಿ, ಮತ್ತೊಂದು ಕೇಳಿ, ಇನ್ನೊಂದು ಕೇಳಿ, ಇಲ್ಲ ಜೀವಂತಿಕೆ, ಲವಲವಿಕೆ, ನಗೆ ಚಾಟಿಕೆ, ಕಥೆಗಳನ್ನ ಸಣ್ಣವರಿದ್ದಾಗ ಒಂದು ಕಥೆಗಳನ್ನ ಹೇಳ್ತಿದ್ರು, ನಿಜವಾಗ್ಲೂ ಅಷ್ಟೇ. ಅಂದರೆ ಆ ರೀತಿಯ ಎಲ್ಲ ಅಂಶಗಳು ಇರೋದು ಒಂದು ವ್ಯಕ್ತಿಲಿ ನಾನು ಬಹಳ ಅಪರೂಪವಾಗಿ ನೋಡಿದ್ದೀನಿ. ಸೊ ಆ ಥರದವ್ರು ಬೇಕು ಜಾಸ್ತಿ ಜನ. ಬಟ್ ನೀವು ಹೇಳಿದಾಗೆ ಆ ಎರ ಮತ್ತೆ ಬರೋದು ಬಹುಶಃ ಬರಲ್ಲ. ಆ ರೀತಿ ಕಥೆಗಳು, ಆ ರೀತಿ ಸಿನಿಮಾಗಳು, ಆ ರೀತಿ. ಮಾಡಿ ಟೋಟಲ್ ಅಪ್ಪ 80 ಹತ್ತತ್ರ 81. ಅದು ಬೀಯಿಂಗ್ ವೆರಿ ಚೂಸಿ. ಇದು ಮಾಡಲ್ಲ, ಅದು ಮಾಡಲ್ಲ, ಇದು ಮಾತ್ರ ಮಾಡ್ತೀನಿ, ಮನೇಲಿ ತಿಂಗಳುಗಟ್ಟಲೆ ಯಾರು ಕೂತ್ಕೋತೀನಿ, ಆದ್ರೆ ನನಗೆ ಯಾವ ತರ ಸಿನಿಮಾ ಮನಸ್ಸಿಗೆ ಇಷ್ಟ ಆಗದೆ ಮಾಡಲ್ಲ, ಅದೆಲ್ಲ ಮಾಡ್ಕೊಂಡು 80 ಸಿನಿಮಾ ನೋಡಿದ್ರೆ ಬಹುಶಃ ವರ್ಷಕ್ಕೊಂದು 20 ಮಾಡ್ಬಿಡ್ರು. 20 ಎಲ್ಲ ಮಾಡ್ತಿರ್ಲಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ವರ್ಷಕ್ಕೊಂದು 5-6 ಮಾಡ್ತಿದ್ರ ಅಂತ. ಎಷ್ಟೊಂದು 40 ವರ್ಷದ ಕರಿಯರ್. 75ರಲ್ಲಿ ಶುರು ಆಗಿದ್ದು, 2010ರಲ್ಲಿ ಅವರ ಕಡೆ ಚಿತ್ರ. 35 ವರ್ಷದ ಕರಿಯರ್. ಯಾವ ಲಾಸ್ಟ್ ಫಿಲ್ಮ್ ಅವ್ರದ್ದು? ಹೆಜ್ಜೆಗಳು ಅನ್ಸುತ್ತೆ. ನಾನು ವಿಕಿಪೀಡಿಯಾ ನೋಡ್ಬೇಕು. ನಾನು ಸತ್ಯ ಹೇಳ್ಬೇಕು ಅಂದ್ರೆ ಅವರ ಲಾಸ್ಟ್ ಫಿಲ್ಮ್ಗಳು ಅಂಥ ಎಫೆಕ್ಟಿವ್ ಸಿನಿಮಾ ಅಂತ ನನಗನ್ಸಲ್ಲ. ಅವರ ಕೆಲಸದ ಪಾಯಿಂಟ್ ಆಫ್ ವ್ಯೂ ಇಂದ. ಸಿನಿಮಾಗಳ ಬಗ್ಗೆ ನಾನು ಹೇಳಿಲ್ಲ, ಅವರ ಕೆಲಸದ ಪಾಯಿಂಟ್ ಆಫ್ ವ್ಯೂ ಇಂದ ಬಹುಶಃ ನನಗೆ ನೋಡಬೇಕು ಅಂತಲೇ ಅನಿಸಿದ್ದಂತಹ ಸಿನಿಮಾಗಳಲ್ಲ. ಸೊ ನನಗೆ ತುಂಬ ಖುಷಿ ಕೊಟ್ಟಿದ್ದು ಅವರ ಕಡೆ ಚಿತ್ರಗಳಲ್ಲಿ ಒಂದೊಂದು ಗುಲಾಬಿ ಟಾಕೀಸ್. ಅದು ಒಂಥರ, ಅದು 16mm ಅಲ್ಲಿ ಬೇರೆ ಶೂಟ್ ಮಾಡಿದ್ದು. ಅದು ನನ್ನ ತುಂಬ ಕಥೆ, ಉಮಾಶ್ರೀ ಅವರು, ಕಾಸರವಳ್ಳಿ ಅವ್ರ ನಿರ್ದೇಶನ, ಪ್ಲಸ್ ಅಪ್ಪಂದು ವರ್ಕ್ ತುಂಬ ಖುಷಿ ಕೊಟ್ಟಿದ್ದು. ನಿನ್ನಬ್ಬಿ ಹೆರಿಗೆ ನಾ ಬರ್ದೇ ಇದ್ದೀರಿ, ನೀ ಆಗಳಿಗೆ ಔಟ್ ಆತಿದ್ದೆ ಕೂತಿತ್ತಾ. ನ್ಯಾಷನಲ್ ನೆಟ್ವರ್ಕಿಗೆ ಸಾಕಷ್ಟು ಸೀರಿಯಲ್ಗಳನ್ನು ಮಾಡಿದ್ದಾರೆ. ಅಪ್ನಾ ಆಸ್ಮಾನ್ ಅಂತ ಒಂದು ಮಾಡಿದ್ರು, ಸ್ವರಾಜ್ ನಾಮ, ಮಾಲ್ಗುಡಿ ಡೇಸು, ಸ್ಟೋನ್ ಬಾಯ್, ಇನ್ನೂ ಸುಮಾರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನಗೆ ಎಷ್ಟೋ ಮರ್ತು ಹೋಗಿದೆ ನನಗೆ. ಸೊ ಅದೆಲ್ಲ ಥಿಂಕ್ ಬಹುಶಃ ಯೂಟ್ಯೂಬಲ್ಲಿ ಸಿಗುತ್ತೆ. ಎನಿಥಿಂಗ್ ನ್ಯೂ, ಎನಿಥಿಂಗ್ ಚಾಲೆಂಜಿಂಗ್ ಮಾಡಕ್ಕೆ ರೆಡಿ ಇರ್ತಿದ್ರು. ಬಟ್ ಅವ್ರಿಗೆ ಅನಿಸ್ಬೇಕಿತ್ತು, ಅಂದರೆ ಇದು ನಾನು ಮಾಡಿಲ್ಲ, ಇದರಲ್ಲಿ ಏನೋ ನಾನೇನೋ ಕೊಡಬಲ್ಲೆ ಅಂತ ಅನಿಸಿದ್ರೆ ಮಾಡ್ತಿದ್ರು. ಇಲ್ಲ ಅಂತಂದರೆ ನೆವರ್ ಮನಿ ಮೈಂಡೆಡ್. ನೆವರ್ ಮನಿ ಮೈಂಡೆಡ್ ಆಗಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ವಿ ನಾವು. ಈ ಮನೆ ತಗೊಂಡಿದ್ದು ಈ ಮನೆ 80s ಅಲ್ಲಿ BDA, ಅವಾಗೆಲ್ಲ BDAಗೆ ಅಪ್ಲೈ ಮಾಡಿ ಸೈಟ್ ಸಿಗ್ತಿತ್ತಲ್ಲ. ಇನ್ಫ್ಯಾಕ್ಟ್ ಅವರಿಗೆ 4 ಸ್ಟೇಟ್ ಅವಾರ್ಡ್ ಬಂದಿದೆ. ಸಂಕಲ್ಪ, ಗ್ರಹಣ, ಮನೆ, ಋಷಿಶೃಂಗ, 4 ಚಿತ್ರಕ್ಕೆ ಸ್ಟೇಟ್ ಅವಾರ್ಡ್ ಬಂದಿದೆ, 1 ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಹೀಗಾದಾಗ ಸ್ಟೇಟ್ ಗೌರ್ಮೆಂಟಿಂದ ನಿಮ್ಗೆ ಆ್ಯಕ್ಚುಲಿ ಯು ಕ್ಯಾನ್ ಅಪ್ಲೈ ಫಾರ್ ಅ ಸೈಟ್, ಅದಕ್ಕೂ ಅಪ್ಲೈ ಮಾಡಿಲ್ಲ ಅವರು. ಮತ್ತಿಬ್ಬರು ಹೆಣ್ಮಕ್ಳು, ಹೆಣ್ಮಕ್ಳು, ನೀವು ನಿಮ್ಮ ಜೀವನ ನೀವು ನೋಡ್ಕೊಳ್ತೀರಿ, ನಾನೇ ನಿಮ್ಗೆ ಏನು, ಅದು ಅವ್ರು ಓಪನ್ ಆಗೇ ಹೇಳ್ತಿದ್ರು. ಸುಮ್ಮನೆ ಮಾತಲ್ಲ ಅದು ಅವ್ರು ಏನು ಮಾಡಿಟ್ಟು. ಆ್ಯಂಡ್ ಇದನ್ನು ನಾನು ಕಂಪ್ಲೇಂಟ್ ಆಗಿ ಹೇಳ್ತಿಲ್ಲ, ಪ್ರೌಡಾಗೂ ಹೇಳ್ತಿಲ್ಲ, ಬಹಳ ಒಂಥರ ನಿರ್ಲಿಪ್ತಳಾಗಿ ಹೇಳ್ತಿದ್ದೀನಿ. ಯಾಕೆಂದರೆ ತುಂಬ ಸತಿ ಅನಿಸುತ್ತೆ ಮಾಡಬಹುದಾಗಿತ್ತು ಅಂತ, ಯಾರಿಗಾರು ಅನಿಸುತ್ತೆ. ನಾನು ಹೇಳೋದು ಮುಂದಿನ 7 ತಲೆಮಾರಿಗೆ ಬೇಕಾದಷ್ಟು ಅಂತಲ್ಲ, ಬಟ್ ಅಟ್ಲೀಸ್ಟ್ ಹೆಣ್ಮಕ್ಳು ಅಂತನೂ ಅಲ್ಲ, ಎಲ್ಲರೂ ಮಕ್ಕಳಿಗೆ ಅಂತ ಮಾಡಿರ್ತಾರಲ್ವ. ಸೊ ಅವ್ರಿಗೆ ಅದು ಆ ರೀತಿಯ ಒಂದು ವ್ಯಾಮೋಹ ಇರಲಿಲ್ಲ. ನೀವು ನಿಮ್ಮ ಎಜುಕೇಷನ್ ಇದೆ, ನೀವು ಓದಿದ್ದೀರಿ, ನೀವು ಮಾಡ್ಕೋತೀರಿ ಅಂತ. ಸೊ ಅದು ಮೇ ಬಿ ಒಂದು ಥರದಲ್ಲಿ, ಅಂದರೆ ಅವ್ರದ್ದು ಏನು ಗೊತ್ತಾ, ನನಗೆ ನನ್ನ ಅಪ್ಪ ಅಮ್ಮ ಏನೂ ಮಾಡಿಲ್ಲ, ನಾನು ನನ್ನ ಮಕ್ಳಿಗೆ ಏನಕ್ಕೆ ಮಾಡಬೇಕು. ಅದು 2 ರೀತಿಲಿ ವರ್ಕ್ ಆಗುತ್ತೆ. ತುಂಬ ಜನ ಏನಾಗುತ್ತೆ, ನನಗೆ ನನ್ನ ಅಪ್ಪ ಅಮ್ಮ ಮಾಡಲಿಲ್ಲ, ನಾನು ನನ್ನ ಮಕ್ಳಿಗೆ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಾರೆ. ಇಲ್ಲ ಹೀಗೂ ಯೋಚನೆ ಮಾಡಬಹುದು. ಸೊ ನಮ್ಮಪ್ಪ ಹೀಗೆ ಯೋಚನೆ ಮಾಡಿದವರು,
ಎಲ್ಲೂ ಕೂಡ ಯಾವ ಇದರಲ್ಲೂ ಅಷ್ಟೇ ನನಗೆ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿದ್ರು ಬಹಳಷ್ಟು ಜನ ನಮ್ಮ ಶೂಟಿಂಗ್ ಟೈಮಲ್ಲಿ ಅವರ ಮೀಟ್ ಮಾಡೋಕೆ ಬಂದಾಗ ಅಂತಿದ್ರು ನಿಮ್ಮ ಮಗಳು ಶಾರ್ಪ್ ಇದ್ದಾಳೆ ಇಲ್ಲೇ ಸುಮ್ಮನೆ ಇದ್ಬಿಟ್ಟಿದ್ರು. ಸೊ ನಾನು ಯಾವತ್ತೂ ಮುಂದೆ ಇದು ಮಾಡಲಿಲ್ಲ. ನನಗೆ ಇಲ್ಲಿ ಬರಬೇಕು ಅಂತ ಆಗಲು ಇನ್ಫ್ಯಾಕ್ಟ್ ನಾನು ಡಿಗ್ರಿಲಿ ಜರ್ನಲಿಸಮ್, ಇಂಗ್ಲೀಷ್ ಲಿಟ್ರೇಚರ್, ವಿಮೆನ್ ಸ್ಟಡೀಸ್ ಟ್ರಿಪಲ್ ಗೋಲ್ಡ್ ಮೆಡಲಿಸ್ಟ್. ನಾನು ಬೆಂಗಳೂರು ಯೂನಿವರ್ಸಿಟಿ ಟಾಪರು. MA ಮಾಡೋಕ್ಕೂ ಅವರು ಇಲ್ಲ ನಾನು ದುಡ್ಡು ಕೊಡಲ್ಲ, ನೀನು ಏನು ಬೇಕಾದ್ರೂ ಮಾಡ್ಕೊ ಅಂತಂದಿದ್ರು. ನಾನು MA ಮಾಡೋಕ್ಕಾದ್ರು ದುಡ್ಡು ಕೊಡಿಯಪ್ಪ ಅಂದರೆ ಇಲ್ಲ, ಏನು ಬೇಕಾದ್ರೂ ಮಾಡ್ಕೊ. ಹೀಗೆ ಮಾಡಿದ್ರೆ MA ಇಲ್ಲ ಮಾಡಲಿಲ್ಲ. ಆವಾಗೆಲ್ಲ ಸ್ಟೂಡೆಂಟ್ ಲೋನು ಮತ್ತೊಂದು ಇನ್ನೊಂದು. ಈಗ ಸತ್ಯ ಹೇಳಬೇಕು ಅಂತಂದರೆ ಹೊರಗಡೆ ಹೋಗಿ ನಮ್ಮ ಅಪ್ಪ ನನಗೆ MA ಮಾಡೋಕ್ಕೆ ದುಡ್ಡು ಕೊಡಲ್ಲ ಅಂತ ನಾನು ಯಾವ ಬಾಯಲ್ಲಿ ಹೇಳಲಿ? ಎಲ್ಲರೂ ಕೇಳ್ತಾರೆ ರಾಮಚಂದ್ರ ಮಗಳು ದುಡ್ಡು ಕೊಡಲ್ಲ ಅಲ್ಲ. ಸೊ ನಮ್ಮಮ್ಮ ನೀವು ಸ್ಟ್ರಿಕ್ಟಾಗಿ ಎಲ್ಲೂ ಹೊರಗಡೆ ಎಲ್ಲೂ ಹೇಳೋಂಗಿಲ್ಲ ಅಪ್ಪ ದುಡ್ಡು ಕೊಡಲ್ಲ, ನಾನು ಎಲ್ಲೂ ಹೇಳಲಿಲ್ಲ. ಸೊ ಇವತ್ತಿಗೂ ಎಲ್ಲ ನಾನು BA ಹೆಂಗು ಅಂತಂದಾಗ MA ಮಾಡಲಿಲ್ವಾ, ಮುಂದೆ ಮಾಡಲಿಲ್ವಾ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತಂದ್ರೆ ನಿಂತಿರ್ತೀನಿ ನಾನು. ಫಸ್ಟ್ ಟೈಮ್ ಹೇಳ್ತಿರೋದು ನಾನು ಇದು ದುಡ್ಡು ಕೊಡಲ್ಲ. ನಾನು ಮತ್ತೆ ಮೈಸೂರಿಗೆ ಹೋಗಿ ಅಲ್ಲಿ ಮನಸ್ಸಾಗ ಗಂಗೋತ್ರಿ ಇಲ್ಲಿ ಮಾಸ್ಕಾಮ್ ಮಾಡಬೇಕು ಅಂತೆಲ್ಲ ನೋಡ್ಕೊಂಡು ನಾನೆಲ್ಲ ಐಡಿಯಾ ಆಯಿತು. ಮಾಸ್ಕಾಮ್ ಮಾಡ್ತೀನಿ, ಆಮೇಲೆ FTIಗೆ ಹೋಗ್ತೀನಿ ಅಂತ. ಕೊಡಲ್ಲ. ಸೊ ಯಾಕೆ ಕೊಡಲ್ಲ ಅಂತ ಹೇಳಿದ್ರು ಅನ್ನೋದು ಚಿದಂಬರ ರಹಸ್ಯ. ಆಮೇಲೆ ಸ್ಕೂಲು ಕಾಲೇಜಲ್ಲೆಲ್ಲ ನಾನು ಸ್ಕಾಲರ್ಶಿಪ್ಪಲ್ಲೇ ಓದಿದ್ದೆ, ಯಾಕೆಂದರೆ ಐ ವಾಸ್ ಆಲ್ವೇಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್. ಅದೇ ಹಾಗೆ ಅವ್ರು ಯಾವತ್ತೂ ದುಡ್ಡು ಖರ್ಚು ಮಾಡಿದ್ದಿಲ್ಲ. ಸೊ MAಗೆ ಅಟ್ಲೀಸ್ಟ್ ಒಂದು ಇಫ್ ಐಮ್ ನಾಟ್ ರಾಂಗ್ ಆವಾಗ ಒಂದು ವರ್ಷಕ್ಕೆ 18,000 ಇತ್ತು, ವಿಚ್ ಇಸ್ ನಾಟ್ ಅ ಬಿಗ್ ಅಮೌಂಟ್. ಇಲ್ಲ ನೀನು ಕೊಡಲ್ಲ ಅದು ಅಂದರೆ ಕಷ್ಟಪಟ್ಟು ನಾನೇನಾದ್ರು ಮಾಡ್ಕೊಳ್ಳಿ ಅಂತನಾ ಅಥವಾ ಬೇರೆ ರೀತಿಯ ಹಠಕ್ಕ ನನಗೆ ಇವತ್ತಿಗೂ ಗೊತ್ತಿಲ್ಲ. ತುಂಬ ಸತಿ ಯೋಚನೆ ಮಾಡ್ತೀನಿ, ಬೇಜಾರು ಆಗುತ್ತೆ, ಬಟ್ ಹಳೆ ಕತೆ ಆಯ್ತಿತ್ತು. ಬಟ್ ಅದು ಮಾಡಿದಂತೂ ಹೌದು. ಮತ್ತು ಈ ರೀತಿಯೆಲ್ಲ ತುಂಬ ನಂದು ಅವ್ರದ್ದು ಘರ್ಷಣೆಗಳಾಗಿದ್ದಾವೆ. ಯಾಕೆ ಅಂತಂದ್ರೆ ಉತ್ತರ ಕೊಡ್ತಿರ್ಲಿಲ್ಲ. ಇನ್ನೆಲ್ಲರೂ ಮಾಡ್ತಾರಲ್ಲ, ಮಕ್ಕಳಿಗೊಂದು ಬೇಸಿಕ್ ಮಾಡಿದೆ ಇನ್ಯಾರಿಗೆ ಮಾಡ್ತೀರಿ ಅಂತಂದರೆ ಇಲ್ಲ, ನೀವು ಗೊತ್ತಿಲ್ಲ, ನೀವು ಮಾಡ್ಕೊಳ್ಳಿ ಅಂತಂತಿದ್ರು. ಅಮ್ಮ ಮಾತಾಡ್ತಿರ್ಲಿಲ್ಲ, ಹಾಗಾಗಿ ಏನು ಮಾಡೋದು ಆ ಥರ. ಗ್ರೇಟ್ ಮ್ಯಾನ್ ಎ ಗ್ರೇಟ್ ಲೈಫ್. ಗ್ರೇಟ್ ಮ್ಯಾನ್ ಅನ್ನೋದನ್ನ ನಾನು ಮಗಳಾಗಿ ಹೇಳೋದು ಕಷ್ಟ. ಐ ಆಮ್ ಟೂ ಕ್ಲೋಸ್ ಟು ಹಿಮ್. ಅದನ್ನು ನೀವು ಗ್ರೇಟ್ ಮ್ಯಾನ್ ಅನ್ನೋದನ್ನ ಹೇಗೆ ವ್ಯಾಖ್ಯಾನಿಸ್ತೀರಿ? ವ್ಯಕ್ತಿಯಾಗಿ ನೋಡ್ತೀರಾ ಅಥವಾ ಒಬ್ಬ ಟೆಕ್ನಿಷಿಯನ್ ಆಗಿ ಅವರ ಕೆಲಸದ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತೀರಾ? ಇದೆರಡು ಬೇರೆ ಬೇರೆ ಆಗುತ್ತೆ. ಸೊ ಹಾಗಾಗಿ ಆ್ಯಸ್ ಅ ಟೆಕ್ನಿಷಿಯನ್ ಎಸ್, ಐ ವುಡ್ ಡೆಫಿನೆಟ್ಲಿ ಕಾಲ್ ಹಿಮ್ ಗ್ರೇಟ್. ಆ ಥರದವ್ರು ಕನ್ನಡದಲ್ಲಿ ಅಪರೂಪ, ಬಹಳ ಕೊಡುಗೆ ಇದೆ. ಏನೊಂದು ಹೊಸ ಅಲೆಯ ಚಿತ್ರಗಳ ಎಷ್ಟೋ ನಿರ್ದೇಶಕರು ಹೇಳ್ತಾರೆ, ರಾಮಚಂದ್ರನ ಒಂದು ದೂರದೃಷ್ಟಿ, ಅವರ ಒಂದು ಸಪೋರ್ಟಿಂದಾಗಿ ಆ ಒಂದು ಅಲೆ ಅಷ್ಟು ಒಂದು ದಶಕದ ತನಕ ಆ ಥರ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಂತ. ಸೊ ಆ ಒಂದು ಕಾಂಟ್ರಿಬ್ಯೂಷನ್ ನಾನು ಖಂಡಿತ ಗ್ರೇಟ್ ಅಂತ ಅಂತೀನಿ. ಗ್ರೇಟ್ ಲೈಫ್ ಅನ್ನೋದು ಗೊತ್ತಿಲ್ಲ, ಅದು ಅವರು ಹೇಗೆ ಯೋಚನೆ ಮಾಡಿದ್ರು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರು ಆ ಥರ ಯೋಚನೆ ಮಾಡ್ತಿದ್ದವರೇ ಅಲ್ಲ. ಆ ಗ್ರೇಟ್ ಅನ್ನೋ ಪದ ಆಗಲಿ, ಗ್ರೇಟ್ನೆಸ್ ಅನ್ನೋದು ಮುಖ್ಯ ಅನ್ನೋದಾಗಲಿ, ಅದು ಅವ್ರಿಗೆ ಯಾವತ್ತೂ ಅಮುಖ್ಯ ಆಗಿತ್ತು. ಅವ್ರ ಪಡೆಗೆ ಅವ್ರು ಇರ್ತಿದ್ರು ಹಾಗೆ. ಬಟ್ ವಾಟ್ ಐ ಮಿಸ್ ಇಸ್ ಅವ್ರ ಜೊತೆ ಜಗಳಗಳು, ಅವ್ರ ಜೊತೆ ಚರ್ಚೆಗಳು, ಸಿನಿಮಾ ಬಗ್ಗೆ ಚರ್ಚೆ ಮಾಡೋದು, ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡೋದು, ಸ್ಪೋರ್ಟ್ಸು. ತುಂಬ ನಾವು ಕ್ರಿಕೆಟ್ ಅವ್ರು ಹೆಚ್ಚು ನೋಡ್ತಿರ್ಲಿಲ್ಲ, ಟೆನ್ನಿಸ್ ತುಂಬ ಹುಚ್ಚು. ನನಗೆ ಅವ್ರಿಗೆ ಪೀಟ್ ಸ್ಯಾಂಪ್ರಸ್ ಭಾಳ ಇಷ್ಟ. ನಂಗೆ ಅದೇ ಇವಾಗಿನ ಪ್ಲೇಯರ್ಸ್ನೆಲ್ಲ ಅವ್ರು ಹೇಗೆ ನೋಡ್ತಿದ್ರು ಇತ್ತೀಚಿನವರು. ಸೊ ಇದ್ರ ಬಗ್ಗೆ ಎಲ್ಲ ನಂಗೆ ಭಾಳ ಕೆಲವು ಸತಿ ಅವಾಗವಾಗ ಅನಿಸುತ್ತೆ, ಈಗಿದ್ದಿದ್ರೆ ಈ ಸ್ಮಾರ್ಟ್ಫೋನ್ ಇದ್ದಿದ್ರೆ ಇನ್ನೇನೇನೇನು ಮಾಡ್ತಿದ್ರು. ಯಾಕೆ ಗೊತ್ತಿಲ್ಲದೆ ಇರೋ ಕಾಲದಲ್ಲಿ ಇಡೀ ಡೆಸ್ಕ್ಟಾಪ್ನೇ ಎಲ್ಲ ಸೆಟಪ್ ಮಾಡಿಕೊಂಡು ಕಂಪ್ಯೂಟರ್ ಆಪ್ರೇಟ್ ಮಾಡಿದವರು ಈಗ ಈ ಮೊಬೈಲ್ ಇಟ್ಕೊಂಡು ಇನ್ನೇನೇನು ಆಟ ಆಡ್ತಿದ್ರು ಅವರು ಅಂತ, ಇದೆಲ್ಲ ನನಗೆ ಅವಾಗವಾಗ ಅನಿಸ್ತಿರುತ್ತೆ. ಬಟ್ ಒಂದು ರೀತಿಲಿ ಹೇಗೆ ಜೀವನ ನಡೆಸಬೇಕು ಅಂತ ಅವ್ರು ಅಂದ್ಕೊಂಡಿದ್ರೋ ಹಾಗೆ ನಡೆಸಿದ್ದಾರೆ, ಅದಂತೂ ಸತ್ಯ. ಅದು ಗ್ರೇಟ್ ಲೈಫ್ ಹೌದಾ ಅಲ್ವಾ ಅನ್ನೋದು ಬೇರೆಯವ್ರು ಹೇಳಬೇಕು, ನಾನು ಹೇಳೋದು ಕಷ್ಟ ಆಗುತ್ತೆ. ಎಸ್ ರಾಮಚಂದ್ರ ಅವ್ರ ಸಿನಿಮಾಗಳನ್ನ ತುಂಬ ನೋಡಿದ್ದೀವಿ. ಮಾಲ್ಗುಡಿ ಡೇಸ್ ಅಂತೂ ಎಲ್ಲರೂ ಜನಪ್ರಿಯವಾಗಿ ನೋಡಿರ್ತಾರೆ. ಆದರೆ ಅವ್ರು ಮಾಡಿರುವಂತಹ ಛಾಯಾಗ್ರಹಣದ ಪ್ರಯೋಗಗಳಿದಾವಲ್ಲ, ಬಹಳ ವಿಶೇಷವಾದ ಪ್ರಯೋಗಗಳು. ಇವತ್ತು ನಾವು ಈಗ ಈ OTTಗಳು ಬಂದಾಗ ರಿಯಲಿಸಮ್ ಅಂತ ನಾವು ಮಾತನಾಡ್ತೀವಿ. ಆದರೆ ನಿಜವಾದ ರಿಯಲಿಸಮ್ನ ಪರಿಚಯಿಸಿದ್ದು ಆ 70ರ ದಶಕದಲ್ಲಿ ಕನ್ನಡಕ್ಕೆ. ಆನಂತರ ಅದು ಭಾರತದ ಅನೇಕ ಭಾಗಗಳಿಗೆ ಹಬ್ಬಿತು. ಆ ಕಡೆ ಸತ್ಯಜಿತ್ ರೇ ಅವರು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತಿದ್ರು. ಆ ರೀತಿ ಹೊಸ ಅಲೆ ಅಥವಾ ರಿಯಲಿಸಮ್ ಅಂತೇನು ಕರೀತಾರೆ, ಆ ರೀತಿಯ ಪ್ರಯೋಗಾತ್ಮಕತೆ ಮತ್ತು ಬದುಕನ್ನು ಇದ್ದದ್ದನ್ನು ಇದ್ದಾಗ ತೋರಿಸುವಂಥದ್ದು. ಇವರು ಹೇಳಿದಾಗೆ ಈಗ ಯಾರೋ ಒಂದು ಹೀರೋಯಿನ್ನ ತುಂಬ ಒಳ್ಳೆ ಲೈಟ್ಗಳನ್ನ ಹಾಕಿ ಏನೋ ತುಂಬ ಎದ್ದು ಗ್ಲಾಮರಾಗಿ ತೋರಿಸೋಕ್ಕಿಂತಲೂ ಬದುಕಿನ ಸಹಜತೆ ಕಡೆ ತೋರಿಸೋದಿದೆಯಲ್ಲ, ಅದು ನಿಜವಾದ ಒಂದು ಕ್ರಿಯಾಶಕ್ತಿ, ಅದು ಕ್ರಿಯಾತ್ಮಕತೆ. ಅಂಥ ಕೆಲಸಗಳನ್ನು ಕನ್ನಡದಲ್ಲಿ ಮಾಡಿದ ಅಪರೂಪದ ವ್ಯಕ್ತಿತ್ವಗಳಲ್ಲಿ ಛಾಯಾಗ್ರಾಹಕ ಎಸ್ ರಾಮಚಂದ್ರ ಸರ್ ಕೂಡ ಒಬ್ಬರಾಗಿದ್ದರು. ಅವರು ಭೌತಿಕವಾಗಿಲ್ಲ, ಆದರೆ ಅವ್ರ ಎಲ್ಲ ಸಿನಿಮಾಗಳು, ಬಹುತೇಕ ಸಿನಿಮಾಗಳು ಅಧ್ಯಯನ ಯೋಗ್ಯ. ಅವೆಲ್ಲ ಅಧ್ಯಯನ ಯೋಗ್ಯ, ಯಾಕಂದರೆ ಹೊಸ ತಲೆಮಾರುಗಳು ಬಂದವ್ರಿಗೆ ಹಳೆಯದನ್ನೇ ನೆನೆಸ್ಕೋಬೇಕಲ್ವ. ಹಳಬ್ರೇನು ಮಾಡಿಟ್ಟು ಹೋಗಿದ್ದಾರೆ, ಏನೇನು ಮಾಡಿಬಿಟ್ಟಿದ್ದಾರೆ, ನಾವೇನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅಂತ ನೋಡೋದು ಒಂದು ಅಧ್ಯಯನ ಯೋಗ್ಯ ವಿಚಾರ.
ಅವ್ರು ಏನೇನು ತಂತ್ರಗಳನ್ನು ಬಳಸಿರ್ಬೋದು. ಅವಾಗೆಲ್ಲ ಹಣಕಾಸು ಇವತ್ತಿನಷ್ಟು ಹರಿವು ಇರಲಿಲ್ಲ. ಆ ಮಧ್ಯದಲ್ಲಿ ಎಷ್ಟು ಕಡಿಮೆ ವೆಚ್ಚಗಳಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಅವ್ರು ಮಾಡಿದರು ಕನ್ನಡಕ್ಕೆ ಅಂತ ಕೇಳಿದಾಗ ಭಾಳ ಸಂತೋಷ ಆಗುತ್ತೆ ನಮಗೆ. ಅದ್ರ ಬಗ್ಗೆ ಹೆಮ್ಮೆ ಕೂಡ ಉಂಟಾಗುತ್ತೆ. ಆ ರೀತಿ ಕನ್ನಡವನ್ನು ಕಟ್ಟಿದ, ಸಿನಿಮಾ ಮೂಲಕ ಕಟ್ಟಿದ ಮಹನೀಯ ಎಸ್ ರಾಮಚಂದ್ರ ಅವರು, ಅವರ ಪುತ್ರಿ ನಮ್ಮ ಜೊತೆಗೆ ಮಾತಾಡಿದ್ರು ಇವತ್ತು. ಅವರು ರಂಗಭೂಮಿಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಕಡಿಮೆ ಸಮಯ ಆದರೂ ಒಂದಷ್ಟು ಸಮಯ ಕಳೆದಿದ್ವಿ ಅನ್ನೋದು ನನ್ನ ಸೌಭಾಗ್ಯ. ಹಾಗೆ ವರ್ಷ ಅವ್ರಿಗೆ ಕಲಾಮಂದಿರ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು ಪರಂ. ಖುಷಿ ಆಯ್ತು. ವರ್ಷ ಥ್ಯಾಂಕ್ ಯು, ಧನ್ಯವಾದ, ಥ್ಯಾಂಕ್ ಯು.